ಎಲ್ಲರಿಗೂ ನಮಸ್ಕಾರ. ನಮ್ಮ ನೆಚ್ಚಿನ ಪ್ರೀತಿಯ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬಕ್ಕೆ ನಾವು ನಡೆಸ್ತಾ ಇರ್ತಕ್ಕಂಥ ಸ್ಫೂರ್ತಿ ದಿನ ಎಂಬ ಕಾರ್ಯಕ್ರಮದಲ್ಲಿ AI ಕೆರಿಯರ್ ಅಂಡ್ ಡಿಜಿಟಲ್ ಯೂತ್ ಮಾಸ್ಟರಿ ಪ್ರೋಗ್ರಾಮ್ 2026 ಈ ಕಾರ್ಯಕ್ರಮದ 13ನೇ ದಿನ. ಇವತ್ತು ನಾವು ಕನ್ನಡದಲ್ಲಿ ಕೆರಿಯರ್ ಗೈಡೆನ್ಸ್ ಮತ್ತು ರೆಸ್ಯೂಮೆ ಬಿಲ್ಡಿಂಗ್ ಯಾವ ರೀತಿ ಮಾಡಬೇಕು, ಮತ್ತೆ ಇದರಲ್ಲಿ ಕೆಲವೊಂದು ಟಿಪ್ಸ್ ಅಂಡ್ ಟ್ರಿಕ್ಸ್, ಮತ್ತೆ ನಾವು ಏನೆಲ್ಲ ಮಾಡಬಾರ್ದು ಏನೆಲ್ಲ ಮಾಡಬೇಕು ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಓಕೆ, ಸೊ ಇಲ್ಲಿ ನಾನು ಸೂಕ್ಷ್ಮವಾಗಿ ಕೆಲವೊಂದಷ್ಟೇ ಟಾಪಿಕ್ಸ್ ಅನ್ನ ನಾನು ತಗೊಂಡ್ಬಂದಿದ್ದೀನಿ. ಸೊ ಇದು ಕೂಡ ChatGPT ಮತ್ತೆ ಕ್ಲೌಡ್ ಅಲ್ಲೇ ಮಾಡಿರುವಂತದ್ದು. ಪ್ರತಿಯೊಂದು ಸೆಷನ್ಸ್ ಕೂಡ ನಾನು ಅಂದ್ರೆ ಎಲ್ಲೆಲ್ಲ ನಾವು ನೋಟ್ಸ್ ಮಾಡ್ಬೇಕು, ಎಲ್ಲೆಲ್ಲ ನಾವು ಈ ಒಂದು ಬುಕ್ಸ್ ತರ ಮಾಡ್ಬೇಕು, PDFs ಮಾಡ್ಬೇಕು, ಅವೆಲ್ಲ ನಾನು ChatGPT ಅಂಡ್ ಕ್ಲೌಡ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ಬೋದು, ಆದಷ್ಟು ಎಲ್ಲಾ ಟಾಪಿಕ್ಸ್ ಅನ್ನ ಕವರ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ಈ ಸರಿ ನಾವು ಪೋರ್ಟ್ಫೋಲಿಯೋ ಬಗ್ಗೆ ಕೂಡ ನಾವು ತಿಳ್ಕೊಳ್ಳೋಣ. ನಾನು ಈ ಪೋರ್ಟ್ಫೋಲಿಯೋನ ಮಾಡ್ಬೇಕಾದ್ರೆ ಒಂದು ಏನ್ ಅನ್ಕೊಂಡೆ ಅಂತಂದ್ರೆ, ಪೋರ್ಟ್ಫೋಲಿಯೋ ಬಗ್ಗೆನೇ ಒಂದು ಸಪರೇಟ್ ಸೆಷನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಬಟ್ ಯಾವಾಗ ಅಂತ ಗೊತ್ತಿಲ್ಲ. ಓಕೆ, ಕೆಲವೊಂದೆಲ್ಲ ಪರ್ಸನಲಿ ನಾನು ಸ್ವಲ್ಪ ಹೆಲ್ಡ್ ಅಪ್ ಆಗಿದ್ದೀನಿ. ಸೊ ನಿನ್ನೆ ಇವತ್ತು ನಾನು ಸ್ವಲ್ಪ ಬೇರೆ ಒಂದು ಮೆಡಿಕಲ್ ಇದರಿಂದ ಮನೆಯಲ್ಲಿ ಒಂದು ಮೆಡಿಕಲ್ ತೊಂದರೆಗಳಿಂದ ನಾನು ನಿನ್ನೆ ಕೂಡ ಬೇಗ ಕ್ಲಾಸ್ನ ಮುಗಿಸ್ಬೇಕಾಗಿ ಬಂತು. ಇವತ್ತು ಬೆಳಿಗ್ಗೆ ನಾವು ವಿಡಿಯೋ ಹಾಕಕ್ಕಾಗಿಲ್ಲ, ಕೆಲವೊಂದು ಕಾರಣಾಂತರಗಳಿಂದ, ದಯವಿಟ್ಟು ಕ್ಷಮಿಸಿ. ಆದ್ರೆ ವಿಡಿಯೋಸ್ಗಳನ್ನ ನಾಳೆ ಖಂಡಿತ ಎಲ್ಲರೂ ಪೋಸ್ಟ್ ಮಾಡ್ತೀನಿ. ನಿನ್ನೆದು ಹಾಕಿಲ್ಲ, ಇವತ್ತಿಂದು ಎರಡು ನಾನು ನಾಳೆ ಬೆಳಗ್ಗೆ ಪೋಸ್ಟ್ ಮಾಡ್ತೀನಿ. ಓಕೆ, ಬಟ್ ನನಗೆ ಸಿಕ್ಕಿದ್ದಂತ ಟೈಮಲ್ಲಿ ಎಷ್ಟಾಗುತ್ತೆ ಅಷ್ಟು ನನ್ನ ಕಂಟೆಂಟ್ಸ್ಗಳನ್ನ ನಾನು ತಗೊಂಡ್ಬಂದಿದ್ದೀನಿ. ತುಂಬಾ ಒಳ್ಳೆ ಕಂಟೆಂಟ್ ಇದೆ. ಸೊ ಇದರಲ್ಲಿ ಸ್ವಲ್ಪ ಇಂಟರಾಕ್ಟಿವ್ ಕೂಡ ಮಾಡೋಣ. ಅಕಸ್ಮಾತ್ ಆಗತ್ರ ಇತ್ತು ಅಂದ್ರೆ ಇಲ್ಲಿ ಒಂದು ವಿಷಯ ನಾನು ಪ್ರಸ್ತಾಪ ಮಾಡ್ಬೇಕು ಅಂತ ಇದ್ದೀನಿ. ಇಲ್ಲಿ ನಾವೊಬ್ಬರಿಗೆ ನಮ್ಮ ಕಡೆಯಿಂದ ಏನಾದ್ರೂ ಹೆಲ್ಪ್ ಆಗುತ್ತಾ ಅದನ್ನು ಕೂಡ ನಾವು ನೋಡೋಣ. ಒಬ್ಬ ವ್ಯಕ್ತಿ ಬಗ್ಗೆ ನಾನು ಮಾತಾಡ್ಬೇಕು. ಸೊ ನಮ್ಮ ಕಡೆಯಿಂದ ಏನ್ ಹೆಲ್ಪ್ ಆಗ್ಬೋದು ಅವ್ರಿಗೆ, ಅದನ್ನು ಕೂಡ ನಾವು ಖಂಡಿತ ಮಾಡೋಣ. ಓಕೆ, ಸೊ ನಿಮ್ಗೆ ಏನಾಗುತ್ತೆ ಅದನ್ನ ಆಮೇಲೆ ನಾನು ಡಿಸ್ಕಸ್ ಮಾಡ್ತೀನಿ. ಈಗ ಸದ್ಯಕ್ಕೆ ಬೇಡ, ಯಾಕಂದ್ರೆ ಇವಾಗ ನಾವು ಟಾಪಿಕ್ ಬಗ್ಗೆ ಗಮನ ಮಾಡೋಣ. ಓಕೆನಾ? ಸೊ ಇವಾಗ ನಾನಿಲ್ಲಿ ಒಂದು ಬುಕ್ ಇದನ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಕೆರಿಯರ್ ಗೈಡೆನ್ಸ್ ಅಂಡ್ ರೆಸ್ಯೂಮೆ ಬಿಲ್ಡಿಂಗ್. ನನ್ನ ಅನುಭವದಲ್ಲಿ ನಾನು ನೋಡಿರ್ತಕ್ಕಂಥ, ನಾನು ಏನು ಅನುಭವಿಸಿದ್ದೀನಿ ಅಥವಾ ನಾನು ಯಾರೆಲ್ಲ ಮೀಟ್ ಮಾಡಿದ್ದೀನಿ ಅದರಲ್ಲಿ ಒಂದಷ್ಟು ಕ್ವಶನ್ಸ್ ಗಳನ್ನ ನಾನು ChatGPT ಹಾಕ್ಬಿಟ್ಟು ಒಂದಷ್ಟು ಲಿಸ್ಟ್ ಅನ್ನ ಮಾಡಿಕೊಂಡು ಈ ಒಂದು ಕಂಟೆಂಟ್ ಅನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಓಕೆ, ರೈಟ್. ಈ ಬುಕ್ ಅಲ್ಲಿ ನಿಮ್ಗೆ ಆದಷ್ಟು ಎಲ್ಲಾ ಸ್ಟೂಡೆಂಟ್ಗಳು ಯಾರೆಲ್ಲ ಕನ್ಫ್ಯೂಸ್ ಆಗಿರ್ತೀರ ಅವ್ರ ಕೆರಿಯರ್ ಬಗ್ಗೆ, ಯಾರೆಲ್ಲ ಫ್ರೆಶರ್ಸ್ ಇರ್ತೀರಾ, ಮತ್ತೆ ಯಾರೆಲ್ಲ ಪ್ರೊಫೆಷನಲ್ಸ್ ನಿಮ್ಗೆ ಪ್ರಮೋಷನ್ಸ್ಗಾಗ್ಲಿ ಇನ್ನೊಂದು ಜಾಬ್ಗಾಗ್ಲಿ ಏನು ಹುಡುಕ್ತಾ ಇರ್ತೀರಾ, ಅದಕ್ಕೆ ನಾವು ಅನುಕೂಲ ಆಗಿರ್ತದೆ. ಏನ್ ಅನುಕೂಲ ಆಗುತ್ತೆ ಅದ್ರ ತಕ್ಕನಾಗಿ ನಾನು ಈ ಒಂದು ಕಂಟೆಂಟ್ ಅನ್ನ ಮಾಡಿದ್ದೀನಿ. ಓಕೆ, ನೀವು ನೋಡ್ಬೋದು, ದ ವರ್ಲ್ಡ್ ಇಸ್ ಚೇಂಜಿಂಗ್ ಫಾಸ್ಟರ್ ದ್ಯಾನ್ ಎವರ್. ಆಯ್ತಾ? ನಾನ್ ನೋಡಿರಂಗೆ 2022ನೇ ಇಸವಿವರೆಗೂ ಇದ್ದಂತ ಕೆರಿಯರ್ಸ್ 2003ನೇ ಇಸ್ವಿ ಆದ್ಮೇಲೆ, ಎಸ್ಪೆಷಲಿ 2025 ಮೇಲೆ ತುಂಬಾನೇ ಚೇಂಜಸ್ ಅನ್ನ ನಾನು ನೋಡಿದ್ದೀನಿ. ನೀವು ನೋಡ್ಬೋದು, 2026ರಲ್ಲಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂಥರ ಕೆಲವು ಟೈಮ್ ಅದು ಒಳ್ಳೇದು ಅಂತ ಅನ್ಸುತ್ತೆ, ಕೆಲವು ಟೈಮ್ ಭಯನೂ ಹುಡ್ಸುತ್ತೆ. ಕೆಟ್ಟದ್ದು ಅಂತ ನಾ ಹೇಳಕ್ ಬರಲ್ಲ, ಬಟ್ ಭಯನೂ ಹುಡ್ಸುತ್ತೆ ಎಲ್ಲಿಗೆ ಈ ಒಂದು AI ತಗೊಂಡೋಗುತ್ತೆ ಅಂತ. ಓಕೆ, ಸೊ ಅದನ್ನೆಲ್ಲ ನಾವು ಅರ್ಥ ಮಾಡಿಸ್ಕೊಳ್ಳೋದಕ್ಕೆ ಈ ಒಂದು ಸೆಷನ್ ಅನ್ನ ನಾನು ಮಾಡ್ತೀನಿ. ಸೊ ಜಾಬ್ಸ್ ದಟ್ ಎಕ್ಸಿಸ್ಟ್ 10 years ago ಆರ್ ಡಿಸಪಿಯರಿಂಗ್. ಹೇಳಿದ್ನಲ್ಲ, ನಾನು ನೋಡಿರ್ತಕ್ಕಂಥ 2003ನೇ ಇಸ್ವಿವರೆಗೂ ಇದ್ದಂತ ಜಾಬ್ಸ್ ಆಗಿರ್ಬೋದು, ಕೆರಿಯರ್ ಸರ್ಚ್ ಆಗಿರ್ಬೋದು, ಜಾಬ್ ಸರ್ಚ್ ಆಗಿರ್ಬೋದು, 2003ನೇ ಇಸ್ವಿ ಆದ್ಮೇಲೆ ಕೆಲವೊಂದು ಖುಷಿ ತರೋಂಥ ವಿಷಯ, ಆತಂಕಕಾರಿ ವಿಷಯಗಳು, ಭಯ ಪಡಿಸುವಂತ ವಿಷಯ, ಎಲ್ಲಾ ತರದ್ದು ನಾನು ನೋಡ್ಬಿಟ್ಟಿದ್ದೀನಿ ಜಸ್ಟ್ ಒಂದು 2-3 ವರ್ಷದಲ್ಲಿ. ಓಕೆ, new ones are being created every day in this environment. Knowing how to find your direction and present yourself clearly is not just helpful, it is essential. ಅಂದ್ರೆ ನೀವು ಇವಾಗ ಈ ಒಂದು ಸೆಷನ್ ಇರ್ಬೋದು ಅಥವಾ ಇಂಥ ಸೆಷನ್ಸ್ ಅಥವಾ ಯಾವುದೇ ನಿಮಗೆ ಅನುಭವಕ್ಕೆ ಬಂದಿರತಕ್ಕಂಥದ್ದು ಎಸೆನ್ಷಿಯಲ್ ಅಂದ್ರೆ ಖಂಡಿತವಾಗಿ ನೆಸೆಸರಿ, ನಿಮ್ಗೆ ಬೇಕೇ ಬೇಕು. ಇದು ನಮ್ಗೆ ಸಪೋರ್ಟ್ ಮಾಡುತ್ತೆ ಅನ್ನೋದಷ್ಟೇ ಅಲ್ಲ.
ನೀವಿವಾಗ ಖಂಡಿತವಾಗಿ ಚೇಂಜ್ ಆಗಲೇಬೇಕು. ಓಕೆನಾ? ಯಾತಕ್ಕೆ ಹೇಳ್ತೀನಿ ಅಂದ್ರೆ, ನಿಮಗೆ ಮುಂಚೆ ಎಲ್ಲ MS ಎಕ್ಸಿಕ್ಯೂಟಿವ್ಸ್ ಅಂತೆಲ್ಲ ಬರೋದು. ಇವಾಗೆಲ್ಲ ಎಷ್ಟೋ ಜಾಬ್ಗಳೆಲ್ಲ ಹೊರಟೋಯ್ತು ನೋಡಿ. ನೆಕ್ಸ್ಟ್ ಡೇಟಾ ಎಂಟ್ರಿ ಜಾಬ್ಸ್ ಹೊರಟೋಗುತ್ತೆ. ಓಕೆ, ಸೊ ಇಂಥವೆಲ್ಲ ಸ್ವಲ್ಪ ಹುಷಾರಾಗಿರ್ಬೇಕು. ಯಾರೆಲ್ಲ ತುಂಬಾ ಈ ಡೇಟಾ ಎಂಟ್ರೀಸ್ ಮತ್ತೆ DTP ಜಾಬ್ಸ್ ಈ ತರದೆಲ್ಲ ಯಾರು ಮಾಡ್ತಿರ್ತಾರಲ್ಲ, ಆದಷ್ಟು ಬೇಗ ಆಯ್ತಾ ನಿಮ್ಮ ಸ್ಕಿಲ್ಸ್ ಅನ್ನ ಡೆವಲಪ್ ಮಾಡ್ಕೊಂಡು ಮುಂದಿನ ಹೆಜ್ಜೆನ ಇಡ್ಲೇಬೇಕು. ಆಯ್ತಾ? ಇಲ್ಲಿ ಏನ್ ಹೇಳುತ್ತೆ, ಡೋಂಟ್ ವೇಟ್ ಫಾರ್ ಅಪರ್ಚುನಿಟಿ, ಬಿಲ್ಡ್ ಸ್ಕಿಲ್ಸ್. ಸೊ ಸ್ಟ್ರಾಂಗ್, ಎಷ್ಟು ಸ್ಟ್ರಾಂಗ್ ಅಂದ್ರೆ ದಟ್ ಅಪರ್ಚುನಿಟಿ ಕಮ್ಸ್ ಸರ್ಚಿಂಗ್ ಫಾರ್ ಯು. ಆಯ್ತಾ? ಇದು ಅಷ್ಟು ಸುಲಭ ಅಲ್ಲ. ಆದ್ರೆ ನಾವು ಸ್ಕಿಲ್ಸ್ ಅನ್ನ ಬಿಲ್ಡ್ ಮಾಡಿ, ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡಿ, ಪ್ರೊಫೈಲ್ ನ ಬಿಲ್ಡ್ ಮಾಡ್ಕೊಂಡ್ರೆ ಖಂಡಿತವಾಗಿ ಇದು ಸಾಧ್ಯ. ಓಕೆ, ಸೊ ಇಲ್ಲಿ ಏನೆಲ್ಲ ಟಾಪಿಕ್ಸ್ ಇದೆ ಅಂತ ನಾನು ಒಂದ್ಸರಿ ಗ್ಲಾನ್ಸ್ ಮಾಡ್ಬಿಡ್ತೀನಿ. ಅದಾದ್ಮೇಲೆ ಒಂದೊಂದೇ ನಾವು ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗೋಣ. ಏನೇನಿದೆ, ಸೆಲ್ಫ್ ಅಸೆಸ್ಮೆಂಟ್ ಅಂದ್ರೆ ನಮ್ಮ ಒಂದು ಏನಂತಾರೆ, ನಾವೇನ್ ಕಲ್ತಿದೀವಿ ಅದನ್ನ ಎಷ್ಟ್ರ ಮಟ್ಟಿಗೆ ನಾವು ಪ್ರೊಜೆಕ್ಟ್ ಮಾಡ್ಬೋದು. ಆಯ್ತಾ? ಆತ್ಮಸ್ಥೈರ್ಯ ಅಂತಾನು ಹೇಳ್ಬೋದು. ಕೆರಿಯರ್ ಕ್ಲಾರಿಟಿ, ನಮ್ಗೆ ಕ್ಲಾರಿಟಿ ಇರ್ಬೇಕು ನಾವೇನ್ ಮಾಡ್ತೀವಿ ಅಂತ. ಕೆರಿಯರ್ ಆಪ್ಷನ್ಸ್ ಗಳನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಈಗ 2026ನೇ ಇಸ್ವಿಯಲ್ಲಿ ಯಾವೆಲ್ಲ ಹೊಸ ಜಾಬ್ಸ್ ಬಂದಿದೆ ಅದನ್ನ ನಾನು ಯಾವ ರೀತಿ ಹ್ಯಾಂಡಲ್ ಮಾಡ್ಕೋಬೇಕು. ಕೆರಿಯರ್ ರೋಡ್ ಮ್ಯಾಪ್, ಏನ್ ನಾನು ಪ್ಲಾನ್ ಮಾಡಬೇಕು. ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ಸ್ ಅಂದ್ರೆ ಇವಾಗ ಇರುವಂತ ಇಂಡಸ್ಟ್ರಿಯಲ್ಲಿ ಏನೇನೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದಾರೆ ಅಂತ. ಮತ್ತೆ ಇಂಟರ್ನ್ಶಿಪ್ ಮತ್ತೆ ಎಕ್ಸ್ಪೀರಿಯನ್ಸ್ ಎಷ್ಟು ಮಟ್ಟಿಗೆ ಇಂಪಾರ್ಟೆಂಟ್. ಕೆರಿಯರ್ ಗ್ಯಾಪ್ಸ್ ಅನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬಹುದು. ಮತ್ತೆ ಕಾಮನ್ ಕೆರಿಯರ್ ಮಿಸ್ಟೇಕ್ಸ್, ನಾವು ಏನೆಲ್ಲ ಕೆಲವೊಂದು ಮಿಸ್ಟೇಕ್ಸ್ ಅನ್ನ ಮಾಡ್ತೀವಿ ಅಂತದನ್ನ ಹೆಂಗ್ ಅವಾಯ್ಡ್ ಮಾಡ್ಬೋದು, ಅದು ಫಸ್ಟ್ ಪಾರ್ಟ್ ಅಲ್ಲಿ ನೋಡೋಣ. ಸೆಕೆಂಡ್ ಪಾರ್ಟ್ ಅಲ್ಲಿ ರೆಸ್ಯೂಮೆ ಹೆಂಗ್ ಬಿಲ್ಡ್ ಮಾಡೋದು, ರೆಸ್ಯೂಮೆ ಸ್ಟ್ರಕ್ಚರ್ ಅಂದ್ರೇನು, ಒಂದು ಒಳ್ಳೆ ಕೆರಿಯರ್ ಆಬ್ಜೆಕ್ಟಿವ್ ಅನ್ನ ಯಾವ ರೀತಿ ಬರೀಬೇಕು, ಮತ್ತೆ ಸ್ಕಿಲ್ಸ್, ಪ್ರಾಜೆಕ್ಟ್, ಮತ್ತೆ ಎಕ್ಸ್ಪೀರಿಯನ್ಸ್, ಮತ್ತೆ ಇಂಟರ್ನ್ಶಿಪ್ ಯಾವ ರೀತಿ ನಾನು ಪ್ಲೇಸ್ ಮಾಡಬೇಕು ನನ್ನ ರೆಸ್ಯೂಮ್ ಅಲ್ಲಿ, ಫಾರ್ಮ್ಯಾಟಿಂಗ್ ಹೆಂಗ್ ಮಾಡಬೇಕು, ATS ಈ ಟ್ರ್ಯಾಕಿಂಗ್ ಸಿಸ್ಟಮ್ ಏನಿದೆಯಲ್ಲ, ಅಪ್ಲಿಕೇಶನ್ ಟ್ರ್ಯಾಕಿಂಗ್ ಸಿಸ್ಟಮ್, ಅದು ಹೆಂಗ್ ವರ್ಕ್ ಆಗುತ್ತೆ, ಮತ್ತೆ ಅದನ್ನ ನಾವು ಹೆಂಗ್ ಹ್ಯಾಂಡಲ್ ಮಾಡ್ಕೋಬೇಕು. ರೆಸ್ಯೂಮೆ ಮಿಸ್ಟೇಕ್ಸ್ ಏನ್ ಮಾಡಬಾರ್ದು ನಾವು ರೆಸ್ಯೂಮೆ ಮಾಡ್ಬೇಕಾದ್ರೆ, ಮತ್ತೆ ರೆಸ್ಯೂಮೆ, CV ಮತ್ತೆ ಪೋರ್ಟ್ಫೋಲಿಯೋ ಇದರ ಡಿಫ್ರೆನ್ಸ್ ಏನು ಅಂತ. ನಾನು ಈ ಪೋರ್ಟ್ಫೋಲಿಯೋ ಬಗ್ಗೆ ತಿಳ್ಕೊಬೇಕಾದ್ರೆ ನಂಗೆ ಒಂದ್ ಅನ್ಸಿದ್ದೇನೆಂದ್ರೆ, ತುಂಬಾ ಜನ ಈ ಪೋರ್ಟ್ಫೋಲಿಯೋನ ಮಾಡಿಲ್ಲ, ಮತ್ತೆ ಏನು ಅಂತ ಎಷ್ಟೋ ಜನ ಗೊತ್ತಿರಲ್ಲ. ಓಕೆ, ಗೊತ್ತಿದ್ರೆ ತುಂಬಾ ಸಂತೋಷ, ನೀವು ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡ್ಕೋಬೇಕು. ಪೋರ್ಟ್ಫೋಲಿಯೋ ಯಾವ ರೀತಿ ಮಾಡಬಹುದು ಅಂತ ನಾನು ರಿಸರ್ಚ್ ಮಾಡಿ ಒಂದು ಸೆಷನ್ ಅನ್ನ ತಗೋಬೇಕು ಅಂತ ಅನ್ಕೊಂಡಿದ್ದೀನಿ. ಬಟ್ ಯಾವಾಗ ಅಂತ ನನಗೆ ಗೊತ್ತಿಲ್ಲ. ಓಕೆ, ಬಟ್ ಖಂಡಿತ ನಾನು ಈ ಒಂದು ಸೆಷನ್ ಅನ್ನ ಕನ್ನಡದಲ್ಲಿ ತಗೋತೀನಿ. ಬಟ್ ನಾನು ಇನ್ನೂ ಡಿಸೈಡ್ ಮಾಡಿಲ್ಲ ಯಾವತ್ತು ಅಂತ. ಬಟ್ ಅತಿ ಶೀಘ್ರದಲ್ಲಿ ಅಂತ ನಾನು ಹೇಳ್ಬಲ್ಲೆ. ಓಕೆ, ಅದಾದ್ಮೇಲೆ ಕೆಲವೊಂದು ಬೋನಸ್, ನಿಮ್ಮ ಆಕ್ಟಿವಿಟೀಸ್ ಏನ್ ಮಾಡ್ತೀರಾ, ಕೆಲವೊಂದು ಫ್ರೀಲ್ಯಾನ್ಸಿಂಗ್ ಮಾಡ್ಬೋದು. ನೀವು ಅಕಸ್ಮಾತ್ ಏನೋ ಕಲ್ತಿರ್ತೀರಾ, ನಿಮ್ ಪ್ಯಾಷನ್ ಇರುತ್ತೆ, ಅದನ್ನ ಹೆಂಗೆ ನಾನು ಬಿಸ್ನೆಸ್ ಕನ್ವರ್ಟ್ ಮಾಡ್ಕೊಬಹುದು, ಅಥವಾ ಅದನ್ನ ಹೆಂಗೆ ಜಾಬ್ ಕನ್ವರ್ಟ್ ಮಾಡ್ಬೋದು. ಆಯ್ತಾ? ಮತ್ತೆ ಇಂಟರ್ವ್ಯೂ ಕನೆಕ್ಷನ್ಸ್, ಮತ್ತೆ ಲಾಸ್ಟ್ ಅಲ್ಲಿ ಒಂದೆರಡು ಕಿವಿ ಮಾತು. ಸೊ ಈ ತರ ಈ ಒಂದು ಸೆಷನ್ ಅನ್ನ ನಾನು ಡಿವೈಡ್ ಮಾಡ್ಕೊಂಡು ಬಂದಿದ್ದೀನಿ. ಯಾಕಂದ್ರೆ ಕೆರಿಯರ್ ಗೈಡೆನ್ಸ್ಗೂ ಮತ್ತೆ ರೆಸ್ಯೂಮ್ಗೂ ನಿಮ್ಗೆ ಕನ್ಫ್ಯೂಸ್ ಆಗ್ಬಾರ್ದು. ಫಸ್ಟ್ ನಾವು ಕೆರಿಯರ್ ಗೈಡೆನ್ಸ್ ಅನ್ನ ಮಾಡೋಣ. ಓಕೆ, ಸೊ ಕೆರಿಯರ್ ಗೈಡೆನ್ಸ್ ಅಂದ್ರೆ ಫಸ್ಟ್ ಆಫ್ ಆಲ್ ತುಂಬಾ ಜನಕ್ಕೆ ಕೆರಿಯರ್ ಜಾಬ್ ಅಂದ್ರೆ ಡಿಫ್ರೆನ್ಸ್ ಗೊತ್ತಿಲ್ಲ. ಓಕೆ, ತುಂಬಾ ಜನಕ್ಕೆ ಏನಂದ್ರೆ ಸರ್ ಮುಂದೆ ಜಾಬ್ ಬೇಕು ಅಂತಾರೆ. ಜಾಬ್ ಅಂದ್ರೆ ಏನ್ ಗೊತ್ತಾ, ಒಂದು ಕೆಲಸ ಅಷ್ಟೇ. ಆಯ್ತಾ? ಕೆಲಸ ಅಂದ್ರೆ ಏನ್ ಕೆಲಸ ಅಂದ್ರೂ ಆಗಿರ್ಬೋದು, ಏನ್ ಕೆಲಸ ಅಂದ್ರೂ ಆಗಿರ್ಬೋದು, ಒಂದು ದುಡಿಮೆ ಅಷ್ಟೇ ನಮ್ಗೆ. ಅದು ಪಾರ್ಟ್ ಟೈಮ್ ಆಗಿರ್ಬೋದು, ಫುಲ್ ಟೈಮ್ ಆಗಿರ್ಬೋದು, ನಾನು ಓದಿರ್ತಕ್ಕಂಥ ಕೆಲಸದಲ್ಲೇ ಆಗಿರ್ಬೋದು, ಓದಿರ್ತಕ್ಕಂಥ ಸ್ಕಿಲ್ಸ್ ಅಲ್ಲೇ ಆಗಿರ್ಬೋದು. ಸೊ ಏನಂತಂದ್ರೆ, ನನಗೆ ಜಾಬ್ ಅಂತಂದ್ರೆ ದುಡಿಮೆ ಅಷ್ಟೇ. ನನಗೆ ಒಂದು ದುಡ್ಡು ಬರುತ್ತೆ, ನಾನು ಜೀವನ ಮಾಡೋದು. ಬಟ್ ಕೆರಿಯರ್ ಬಂದು ನನಗೆ ಅದು ಜೀವನ ಪರ್ಯಂತ, ನನಗೆ ಒಂದು ಒಳ್ಳೆ ಹೆಸರು ಕೊಡುವಂಥದ್ದು, ಸ್ಯಾಲ್ರಿ ಕೊಡುವಂಥದ್ದು, ಮತ್ತೆ ನನಗೆ ಎಕ್ಸ್ಪೀರಿಯನ್ಸ್ ಕೊಡುವಂಥದ್ದನ್ನ ನಾವು ಕೆರಿಯರ್ ಅಂತ ಕರಿತೀವಿ. ಓಕೆನಾ? ಸೊ ದಿಸ್ ಪಾರ್ಟ್ ಹೆಲ್ಪ್ಸ್ ಯು ಅಂಡರ್ಸ್ಟ್ಯಾಂಡ್ ಹೂ ಯು ಆರ್, ವಾಟ್ ಕೆರಿಯರ್ ಸೂಟ್ಸ್ ಯು, ವಾಟ್ ಸ್ಕಿಲ್ಸ್ ಯು ನೀಡ್, ಅಂಡ್ ಹೌ ಟು ಪ್ಲಾನ್ ಯುವರ್ ಪಾತ್ ಫಾರ್ವರ್ಡ್. ಆಯ್ತಾ? ಕ್ಲಿಯರ್ಲಿ ಅಂಡ್ ಕಾನ್ಫಿಡೆಂಟ್ಲಿ. ಅಂದ್ರೆ ಈ ಪಾರ್ಟ್ ನಮಗೆ ನಾನು ಯಾರು, ನಾನು ಏನ್ ಮಾಡ್ಬೇಕು, ನಾನು ಏನ್ ಕಲ್ತಿದ್ದೀನಿ, ನಮ್ಗೆ ಏನ್ ಕೆರಿಯರ್ ಚೂಸ್ ಮಾಡ್ಬೇಕು ಅಂತದನ್ನ ನಿಮ್ಗೆ ಗೈಡ್ ಮಾಡ್ತೀನಿ. ಓಕೆ, ನೋಡಿ, ಇದ್ರಲ್ಲಿ ಇರೋದು ಯಾವ್ದನ್ನು ಎಲ್ಲ ವಸ್ತಂತೆ ಅನ್ನಲ್ಲ, ಕೆಲವೊಂದು ನನ್ನ ಅನುಭವಗಳನ್ನ. ಯಾಕಂದ್ರೆ ಎಲ್ರಿಗೂ ಅನುಭವ ಆಗಿರುತ್ತೆ, ಇಲ್ಲಿ ಇರ್ತಕ್ಕಂಥ ಎಲ್ಲಾರ್ಗು. ಆಯ್ತಾ? ಇಂಥ ಕೆಲವೊಂದು ಅನುಭವಗಳಾಗಿರುತ್ತೆ. ಕೆಲವರೆಲ್ಲ ಇಂಟರ್ವ್ಯೂ ಫೇಸ್ ಮಾಡಿರ್ತಾರೆ.
ನಾನು ನಿನ್ನೆ ಒಂದು ಸೆಷನ್ ತಗೊಂಡಾಗ ಕೆಲವರೆಲ್ಲ ಅವ್ರಿಗೆ ಇಂಟರ್ವ್ಯೂ ಅಲ್ಲಿ ಆದಂತ ಅವಮಾನಗಳು ಮತ್ತೆ ಇಂಟರ್ವ್ಯೂ ಅಲ್ಲಿ ಅವ್ರು ಮಾಡಿದಂತ ತಪ್ಪುಗಳನ್ನ ಕೂಡ ಡಿಸ್ಕಸ್ ಮಾಡಿದ್ರು. ಸೊ ಈ ತರದ್ದೆಲ್ಲ ನಾವು ನೋಡಿದೀವಿ. ಆಕ್ಚುಲಿ ನಮಗೂ ಅಂತವೆಲ್ಲ ಆಗಿರುತ್ತೆ. ಸೊ ಅಂತದ್ದೆಲ್ಲ ನಾವು ಎದುರಿಸಿ ನಿಲ್ಬೇಕಾಗುತ್ತೆ. ನಮ್ಗೆ ಅಕಸ್ಮಾತ್ ಆಗಿ ಏನಾದ್ರು ತಪ್ಪು ಮಾಡಿದ್ವಿ ಅಥವಾ ಸರಿಯಾಗಿ ಇಂಟರ್ವ್ಯೂ ಮಾಡಿಲ್ಲ ಅಂತಂದ್ರೆ ಅದು ಸರ್ವೇ ಸಾಮಾನ್ಯ, ಯಾವುದೇ ರೀತಿಯಾದ ಭಯ ಬೇಡ. ಬಟ್ ಮಾಡಿರುವಂತ ತಪ್ಪು ಅಥವಾ ನೀವು ಏನ್ ತಪ್ಪು ಹೆಜ್ಜೆ ಇಟ್ಟಿರ್ತೀರ ಅದನ್ನ ಆ ಇಂಟರ್ವ್ಯೂ ಆದ್ಮೇಲೆ ಬಂದ ಮೇಲೆ ಅದನ್ನ ಸರಿ ಮಾಡ್ಕೊಳ್ಳೇಬೇಕು. ಇಲ್ಲ ನಾನು ಮತ್ತೆ ಅದೇ ತರ ತಪ್ಪು ಮಾಡ್ತೀನಿ ಅಂದ್ರೆ ಅದು ದೊಡ್ಡ ತಪ್ಪು. ಓಕೆ, ರೈಟ್. ಸೆಲ್ಫ್ ಅಸೆಸ್ಮೆಂಟ್ ಅಂದ್ರೆ ನಾನು ನನ್ನ ಬಗ್ಗೆ ಯಾವ ರೀತಿ ಒಂದು ಪ್ರೊಜೆಕ್ಟ್ ಮಾಡ್ಕೋಬೇಕು, ಆಯ್ತಾ? ಅದನ್ನ ಈ ಫಸ್ಟ್ ಚಾಪ್ಟರ್ ನೋಡೋಣ. ಸೆಲ್ಫ್ ಅಸೆಸ್ಮೆಂಟ್ ಅಂಡ್ ಕೆರಿಯರ್ ಕ್ಲಾರಿಟಿ. ನನಗೆ ಕ್ಲಾರಿಟಿ ಇರಲೇಬೇಕು, ಯಾವ್ದಕ್ಕೆ ಅಲ್ಲಿ ಕ್ಲಾರಿಟಿ ಇರಬೇಕು. ಬಿಫೋರ್ ಯು ಪಿಕ್ ಅ ಕೆರಿಯರ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಯುವರ್ ಸೆಲ್ಫ್, ಆಯ್ತಾ? ಮೆನಿ ಪೀಪಲ್ ಜಂಪ್ ಇನ್ ಟು ಫೀಲ್ಡ್ ಬಿಕಾಸ್ ದೇರ್ ಫ್ರೆಂಡ್ ಚೂಸ್ ಇಟ್. ಈ ಮಿಸ್ಟೇಕ್ಸ್ ತುಂಬಾ ಮಾಡ್ತಾರೆ. ನನಗೆ ಈ ಕೆರಿಯರ್ ಕೌನ್ಸಿಲಿಂಗ್ ಅಂತ ಬಂದಾಗ ಈ ಕೆಲವರೆಲ್ಲ ಕೋರ್ಸಿಗೆ ಸೇರ್ಕೊಂಡ್ಬಿಡ್ತಾರೆ, ಆಯ್ತಾ? ನಂಗೆ ಕೋರ್ಸ್ ಗೊತ್ತಿಲ್ಲ ಅಂತ. ಕೋರ್ಸಿಗೆ ಸೇರ್ಕೋಬೇಕಾದ್ರೆ ನಾವು ಒಂದೇ ಮಾತು ಕೇಳ್ತೀನಿ, ಯಾಕಪ್ಪ ನೀವು ಕೋರ್ಸ್ ಬೇಕು ಅಂತ ಕೇಳಿದ್ರೆ ನಾನು ಎಲ್ರಿಗೂ ಕೇಳ್ತೀನಿ, ಕೋರ್ಸ್ ಯಾಕೆ ಮಾಡ್ತೀರಿ ಅಂತ ಕೇಳಿದ್ರೆ ಅವ್ರು ಹೇಳೋದಿಷ್ಟೇ, ನನ್ನ ಪಕ್ಕದ ಮನೆಯಲ್ಲಿ ಒಬ್ಬ ಸೇರ್ಕೊಂಡಿದ್ದಾನೆ, ಅವ್ನಿಗೆ ಇವಾಗ 20 ಲಕ್ಷ ಪ್ಯಾಕೇಜ್ ಬರ್ತಿದೆ. ನನ್ನ ಫ್ರೆಂಡ್ ಒಂದು ಕೋರ್ಸ್ ಸೇರ್ಕೊಂಡ, ಆ ಕೋರ್ಸಿಂದ ಅವನಿಗೆ 15 ಲಕ್ಷ ಪ್ಯಾಕೇಜ್ ಬರ್ತಿದೆ ಅಂತ. ಇವರು ನನಗೆ ಆ ಒಂದು ಕೋರ್ಸ್ ಅಥವಾ ಆ ಒಂದು ಸ್ಕಿಲ್ಸ್ ನನಗೆ ನಿಜಕ್ಕೂ ಉಪಯುಕ್ತ ಅಂತ ಅಥವಾ ನನಗೆ ಇಷ್ಟು ಕ್ಯಾಲಿಬರ್ ಇದಾನೆ ಕಲಿಬಹುದು ಅಂತ ಅನ್ಕೊಳಲ್ಲ. ಅವ್ರೇನಂದ್ರೆ ಅವ್ನಿಗೆ 15 ಲಕ್ಷ ಬಂತು ಅಂದ್ರೆ ನನಗೂ ಬಂದ್ಬಿಡುತ್ತೆ ಅಂತ ಸೇರ್ಕೋತಾರೆ. ಆ ರೀತಿ ಮಾಡಬೇಡಿ, ಓಕೆನಾ? ಫಸ್ಟ್ ಅಂಡರ್ಸ್ಟ್ಯಾಂಡ್ ಯುವರ್ ಸ್ಟ್ರೆಂತ್ಸ್, ವೀಕ್ನೆಸ್ ಅಂಡ್ ಇಂಟ್ರೆಸ್ಟ್. ಇದು ತುಂಬಾ ಮುಖ್ಯ. ನೀವು ಯಾವುದೇ ಒಂದು ಕೆಲಸ ಮಾಡ್ಬೇಕಂದ್ರೆ, ಕೆಲಸ ಹುಡುಕ್ಬೇಕಂದ್ರೆ ಅಥವಾ ಕೆರಿಯರ್ ಪಾತ್ ನಾವು ತಗೋಬೇಕಾದ್ರೆ ನೀವು ಫಸ್ಟ್ ನಿಮ್ಮ ಸ್ಟ್ರೆಂತ್ ಅಂದ್ರೆ ನಿಮ್ ಸ್ಟ್ರೆಂತ್ ಏನು, ನಿಮ್ ವೀಕ್ನೆಸ್ ಏನು ಮತ್ತೆ ಇಂಟ್ರೆಸ್ಟ್ ಏನು ಅಂತ. ತುಂಬಾ ಜನ ಏನ್ ಮಾಡ್ತಾರೆ ನೋಡಿ, ಹಾಬಿನೇ ಬಿಸ್ನೆಸ್ ಮಾಡ್ಕೋತಾರೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ತುಂಬಾ ಜನಕ್ಕೆ ಅಡಿಗೆ ಮಾಡೋದು ತುಂಬಾ ಇಷ್ಟ. ಏನ್ ಮಾಡ್ತಾರೆ, ಅಡಿಗೆ ಮಾಡ್ತಾ ಮಾಡ್ತಾ ಒಂದಷ್ಟು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ನಾವ್ ಯಾಕೆ ಒಂದು ಹೋಟೆಲ್ ಇಡಬಾರ್ದು ಅಥವಾ ಒಂದು ಚಿಕ್ಕದಾಗಿ ಏನೋ ಒಂದು ಕ್ಲೌಡ್ ಕಿಚನ್ ಮಾಡಬಾರ್ದು, ಈ ತರದೆಲ್ಲ ಯೋಚನೆ ಮಾಡ್ತಾರೆ. ಸೊ ನಮ್ಮ ಈ ಹಾಬೀಸ್ ಕೆಲವು ಟೈಮ್ ಬಿಸ್ನೆಸ್ ಆಗ್ಬಿಡುತ್ತೆ. ವೆರಿ ಫ್ರಾಂಕ್ಲಿ ನನಗೆ ಟೀಚಿಂಗ್ ಅನ್ನೋದು ಆಕ್ಚುಲಿ ಒಂದು ತುಂಬಾ ಪ್ಯಾಷನ್, ಆಯ್ತಾ? ನನ್ನ ಪ್ಯಾಷನ್ ಇರೋದ್ರಿಂದ ಸ್ಕೂಲ್ ಡೇಸ್ ಇಂದ ನಾನು ಟೀಚಿಂಗ್ ಅಂದ್ರೆ ತುಂಬಾ ಇಷ್ಟ. ಸೊ ಅದೇನ್ ಮಾಡಿದೆ ಅಂದ್ರೆ ಹೋಗ್ತಾ ಹೋಗ್ತಾ ನಾನೇ ನಂದೇ ಒಂದು ಇನ್ಸ್ಟಿಟ್ಯೂಟ್ ಮಾಡ್ಬೋದು ಅಂತ ಮಾಡಿದೆ. ಕೆಲವರಿಗೆ ಪೇಂಟಿಂಗೇ ಇಷ್ಟ. ಸೊ ಪೇಂಟಿಂಗ್ ಮಾಡ್ತಾ ಮಾಡ್ತಾ ಕೆಲವರು ಅದನ್ನೇ ಒಂದು ಬಿಸ್ನೆಸ್ ಆಗಿ ತಗೋತಾರೆ. ಓಕೆ, ಸೊ ಈ ರೀತಿ ನೀವು ನಿಮ್ಮ ಪ್ಯಾಷನ್, ನಿಮ್ಮ ಹಾಬೀಸ್ ಅಥವಾ ನಿಮಗೆ ಏನ್ ಇಷ್ಟ ಇರುತ್ತೆ ಅದನ್ನ ಫಸ್ಟ್ ಐಡೆಂಟಿಫೈ ಮಾಡಿ. ಯುವರ್ ಸ್ಟ್ರೆಂತ್ ಆರ್ ದ ಥಿಂಗ್ಸ್ ಯು ಡೂ ನ್ಯಾಚುರಲಿ ವೆಲ್, ಆಯ್ತಾ? ಯುವರ್ ವೀಕ್ನೆಸ್ ಆರ್ ಏರಿಯಾಸ್ ವೇರ್ ಯು ನೀಡ್ ಇಂಪ್ರೂವ್ಮೆಂಟ್. ನಿಮ್ಗೆ ಏನೋ ಒಂದು ಮಾಡಬೇಕು ಅಂತ ಆಸೆ ಇರುತ್ತೆ, ಬಟ್ ನಿಮ್ಗೆ ಅದ್ರಲ್ಲಿ ಫೇಲ್ ಆಗ್ತಿರ್ತೀರ. ನಿಮ್ಗೆ ಅದು ಇಷ್ಟ ಮಾಡ್ಲೇಬೇಕು ಅಂತ ಅಂದಾಗ ನೀವು ಅಂಥದ್ದನ್ನ ನೀವೇನ್ ಮಾಡ್ಬೇಕು ಅಂದ್ರೆ ಪ್ರತಿದಿನ ಒಂದು ಡಿಸೈಡ್ ಮಾಡ್ಕೋಬೇಕು, ಒಂದು ಮೈಂಡ್ ಸೆಟ್ ಮಾಡ್ಕೋಬೇಕು. ಎಸ್, ನಾನು ಖಂಡಿತವಾಗಿ ಇದನ್ನ ನಾನು ಸಾಧನೆ ಮಾಡ್ತೀನಿ, ಇದನ್ನ ನಾನು ಫುಲ್ಫಿಲ್ ಮಾಡ್ತೀನಿ ಅನ್ನೋ ತರ ಇರ್ಬೇಕು, ಆಯ್ತಾ? ಯುವರ್ ಇಂಟ್ರೆಸ್ಟ್ ಆರ್ ದ ಟಾಪಿಕ್ಸ್ ಆರ್ ಆಕ್ಟಿವಿಟೀಸ್ ದಟ್ ಜೆನ್ಯೂನ್ಲಿ ಎಕ್ಸೈಟ್ ಯು. ನೋಡಿ, ಒಂದು ಜಾಬ್, ಆಯ್ತಾ, ನಿಮ್ಗೆ ದುಡ್ಡಿನ ಅವಶ್ಯಕತೆ ತುಂಬಾ ಇರುತ್ತೆ, ಸಂಬಳದ ಅವಶ್ಯಕತೆ ತುಂಬಾ ಇರುತ್ತೆ, ನಾವು ಒಪ್ಕೋತೀವಿ. ಬಟ್ ನೀವು ತುಂಬಾ ಈ ಕೆರಿಯರ್ ಬಗ್ಗೆ ಯೋಚನೆ ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಕಷ್ಟ ಪಡ್ಬೇಕು. ಒಂದು ಕೆರಿಯರ್ ಅಂತ ನೀವು ಕಚ್ಕೊಂಡ್ಬಿಟ್ರೆ ಆಮೇಲೆ ದುಡ್ಡಿಗೆ ಏನು ಕಮ್ಮಿ ಇರಲ್ಲ. ಓಕೆ, ತುಂಬಾ ಜನಕ್ಕೆ ಏನಾಗುತ್ತಾ, ಏನೋ ಕೆಲ್ಸಕ್ಕೆ ಸೇರ್ಕೊಂಡಿರ್ತೀವಿ, 10 ವರ್ಷ ಆದ್ಮೇಲೆ ಯೋಚನೆ ಮಾಡ್ತಾರೆ, ಛೇ ನಾ ಈ ಜಾಬ್ ಬರ್ಲೇಬಾರ್ದಾಗಿತ್ತಪ್ಪ, ನನಗೆ ಕೆರಿಯರ್ ಇಲ್ಲ ಇದ್ರಲ್ಲಿ ಅಂತ. ತುಂಬಾ ಜನ ನಾನು ಹತ್ರ ಮೀಟ್ ಮಾಡಿದ್ದೀನಿ. ಓಕೆ, ಸೊ ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಕೆಲವ್ರಿಗೆ ವಿಧಿ ಇಲ್ಲ, ಮನೆ ಪರಿಸ್ಥಿತಿ ಸರಿ ಇರಲ್ಲ, ಕೆಲ್ಸಕ್ಕೆ ಹೋಗ್ಲೇಬೇಕು ಅಂತ. ನಾನ್ ನಿಮ್ಗೆ ಹೇಳೋದೇನಂದ್ರೆ ಆದಷ್ಟು ನಿಮ್ಮ ಸ್ಟ್ರೆಂತ್ ಅನ್ನ ನೀವು ನೋಡಿ. ವೀಕ್ನೆಸ್ ಅಂದ್ರೆ ನನಗೆ ಏನು ಇಷ್ಟ ಇದೆ ಬಟ್ ಸ್ಟಿಲ್ ಅದನ್ನ ನಾನು ಫುಲ್ಫಿಲ್ ಮಾಡಕ್ ಆಗ್ತಿಲ್ಲ, ಅದನ್ನ ನೀವು ಓವರ್ಕಮ್ ಮಾಡ್ಲೇಬೇಕು, ಆಯ್ತಾ? ಈ ತರ ಕ್ವಶನ್ಸ್ ಅನ್ನ ನಿಮ್ಮಷ್ಟಕ್ಕೆ ನೀವು ಕೇಳ್ಕೊಳ್ಳಿ. ಓಕೆ, ನಿಮ್ಮಷ್ಟಕ್ಕೆ ನೀವು ಕೆಲವೊಂದು ಕ್ವಶನ್ಸ್ ಅನ್ನ ಕೇಳ್ಕೋಬೇಕು. ಏನ್ ಕ್ವಶನ್ಸ್ ನೋಡಿ, ವಾಟ್ ಸಬ್ಜೆಕ್ಟ್ಸ್ ಡೂ ಐ ನೀಡ್ ಅಥವಾ ಡೂ ಐ ಫೈಂಡ್ ಈಸಿ ಟು ಅಂಡರ್ಸ್ಟ್ಯಾಂಡ್, ಆಕ್ಟಿವಿಟೀಸ್ ಮೇಕ್ ಮೀ ಲೂಸ್ ಟ್ರ್ಯಾಕ್ ಆಫ್ ಟೈಮ್, ವಾಟ್ ಹ್ಯಾವ್ ಅದರ್ಸ್ ಸೆಡ್ ಐ ಆಮ್ ಗುಡ್ ಎಟ್, ವಾಟ್ ಸಬ್ಜೆಕ್ಟ್ಸ್ ಆರ್ ಟಾಸ್ಕ್ ಡ್ರೈನ್ ಮೈ ಎನರ್ಜಿ. ಸೊ ಕೆಲವೊಂದು ಕ್ವಶನ್ಸ್ ನಮ್ಮಷ್ಟೇ, ಇದಿಷ್ಟೇ ಅಲ್ಲ, ಇದು ಕೆಲವೊಂದು ಕ್ವಶನ್ಸ್ ಅಷ್ಟೇ. ಈ ತರದ ಎಷ್ಟೊಂದು ಕ್ವಶನ್ಸ್ ನಿಮ್ಮಷ್ಟಕ್ಕೆ ನೀವೇ ಕೇಳ್ಕೋಬೇಕು, ಆಯ್ತಾ? ನೀವು ಅದನ್ನ ಕೇಳ್ಕೊಂಡಾಗ ನೀವು ಅದಕ್ಕೆ ನಿಮ್ಮ ಪ್ರಶ್ನೆಗೆ ನೀವೇ ಉತ್ತರ ಕೊಟ್ಕೋಬೇಕು. ಯಾಕಂದ್ರೆ ಇವಾಗ ಯಾರು ಬಂದು ನಿಮ್ಮನ್ನ ಮೇಲೆತ್ತಲ್ಲ, ಆಯ್ತಾ? ಇವಾಗ ನೀವು ಸುಮ್ಮನೆ ಇದ್ರೆ ಸುಮ್ಮನೆ ಏನೋ ಒಂದು ಹೇಳ್ಬೋದೇ, ಇಲ್ಲ ನಿನ್ಗೆ ಒಳ್ಳೇದಾಗುತ್ತೆ ಬಿಡಮ್ಮ, ನಿನಗೆ ಮುಂದಕ್ಕೆ ಒಳ್ಳೆ ದಿನ ಬರುತ್ತೆ ಅಂತ ಹೇಳ್ಬೋದು. ಬಟ್ ನೀವು ಸುಮ್ಮನೆ ಕೂತಿದ್ರೆ ಯಾವ ಒಳ್ಳೆ ದಿನನೂ ಬರಲ್ಲ. ಯಾರು ಏನೇ ಮಾಡಿದ್ರು ನಿಮಗೆ ಆ ಒಳ್ಳೆ ದಿನ ಬರಲ್ಲ. ನೀವು ಖಂಡಿತವಾಗಿ ಏನಾದ್ರು ಒಂದು ನಿಮ್ ಕಡೆ ಎಫರ್ಟ್ಸ್ ಇರ್ಲೇಬೇಕು.
ಆಯ್ತಾ? ಕೆಲವೊಂದೆಲ್ಲ ನೋಡಿ, ಇವಾಗ ಸಮ್ ಕೆರಿಯರ್ಸ್ ಸ್ಪೆಸಿಫಿಕ್ ಪರ್ಸನಾಲಿಟಿ ಟೈಪ್ಸ್. ಫಾರ್ ಎಕ್ಸಾಂಪಲ್, ಇಫ್ ಯು ಲವ್ ಹೆಲ್ಪಿಂಗ್ ಪೀಪಲ್, ಕಮ್ಯುನಿಕೇಟಿಂಗ್, ಈ HR, ಟೀಚಿಂಗ್, ಸೇಲ್ಸ್, ಈ ತರದೆಲ್ಲ ನಿಮ್ಗೆ ಸೂಟ್ ಆಗುತ್ತೆ. ಇವಾಗ ನನಗೆ ತುಂಬಾ ಈ ಲಾಜಿಕಲ್ ಪ್ರಾಬ್ಲಮ್ಸ್ ಇರುತ್ತೆ, ಅಂಥದ್ದೆಲ್ಲ ನಾನು ಸಾಲ್ವ್ ಮಾಡಬೇಕು. ಇಂಜಿನಿಯರಿಂಗ್ ಮತ್ತೆ ಡೇಟಾ ಅನಾಲಿಸಿಸ್ ಅಂತಂದ್ರೆ ಫಿನಾನ್ಷಿಯಲ್ ಜಾಬ್ಸ್ಗಳು ಸೂಟ್ ಆಗ್ಬೋದು. ಕ್ರಿಯೇಟಿವ್ ಇರ್ತೀನಿ, ತುಂಬಾ ನಾನು ವಿಡಿಯೋಸ್ ಮಾಡ್ತೀನಿ, ಫೋಟೋಸ್ ಮಾಡ್ತೀನಿ, ಫೋಟೋ ಎಡಿಟಿಂಗ್ ಮಾಡ್ತೀನಿ, ವಿಡಿಯೋ ಎಡಿಟಿಂಗ್ ಮಾಡ್ತೀನಿ, ಡಿಸೈನ್ ಮಾಡ್ತೀನಿ, ಕಂಟೆಂಟ್ ಕ್ರಿಯೇಷನ್ ಮಾಡ್ತೀನಿ. ಸೊ ಅಂಥವ್ರು ಮಾರ್ಕೆಟಿಂಗ್ ಕೂಡ ಮಾಡ್ಬೋದು. ಅಂದ್ರೆ ನಿಮಗೆ ಯಾವ್ದು ಸೂಟ್ ಆಗುತ್ತೆ ಅದು ನೀವು ಫಸ್ಟ್ ಡಿಸೈಡ್ ಮಾಡಬೇಕು, ಆಯ್ತಾ? ಪ್ಯಾಷನ್ ವರ್ಸಸ್ ಪ್ರಾಕ್ಟಿಕಲ್ ಕೆರಿಯರ್ ಚಾಯ್ಸ್. ನಾನು ಹೇಳಿದೆ, ಪ್ಯಾಷನ್ ಇದೆಯಲ್ಲ, ಇದು ಪ್ಯಾಷನ್ ಇಟ್ಕೊಂಡು ನೀವು ಜಾಬ್ ಮಾಡಬೇಕು. ಸಿ, ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಕಾಮನ್ ಡೈಲಮಸ್ ಸ್ಟೂಡೆಂಟ್ಸ್ ಫೇಸ್. ಅಂದ್ರೆ ಈಗ ನೀವು ಪೇಂಟಿಂಗ್ ಇಷ್ಟಪಡ್ತೀರಾ, ಬಟ್ ನಿಮ್ಗೆ ವರಿ ಏನಪ್ಪಾ ಅಂತಂದ್ರೆ, ಇದು ನನಗೆ ನಿಜಕ್ಕೂ ದುಡ್ಡು ಕೊಡುತ್ತಾ, ಕೆರಿಯರ್ ಕೊಡುತ್ತಾ ಅಂತ. ನೋಡಿ, ನಿಮ್ಗೆ ಒಂದ್ ಹೇಳ್ತೀನಿ, ಏನಂದ್ರೆ ಯಾವುದೇ ಟ್ಯಾಲೆಂಟ್ ಇದ್ರು ಅದನ್ನ ನೀವು ಮಾರ್ಕೆಟಿಂಗ್ ಕರೆಕ್ಟ್ ಮಾಡ್ಕೊಂಡ್ರೆ ತುಂಬಾ ದುಡ್ಡು ಮಾಡ್ಬೋದು. ಓಕೆ, ಹೆಂಗೆ? ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ. ನೀವು ತುಂಬಾ ಈ ಪೇಂಟಿಂಗ್ ಅಲ್ಲಿ ತುಂಬಾ ಪ್ಯಾಷನ್, ತುಂಬಾ ಚೆನ್ನಾಗಿ ಪೇಂಟಿಂಗ್ ಮಾಡ್ತಿದ್ದೀರಾ, ಆಯ್ತಾ? ನೀವು ಏನು ಮಾಡ್ಬೇಡಿ, ಸುಮ್ಮನೆ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಮಾಡ್ಕೊಳ್ಳಿ. ನನಗೆ ಗೊತ್ತು ಇವಾಗ ಅದು ಏನೋ ಇವತ್ತು ಓಪನ್ ಮಾಡಿದ್ರೆ ನಾಳೆ ನೀವು ಫೇಮಸ್ ಆಗ್ಬಿಡಲ್ಲ. ಬೇಕು 3 ಮಂತ್ಸ್ to 6 ಮಂತ್ಸ್ ಇಲ್ಲ 1 year ವರೆಗೂ ಬೇಕು, ಬಟ್ ಅದಾದ್ಮೇಲೆ ಸ್ಟಾಪ್ ಇಲ್ಲ. ಹೆಂಗ್ ಮಾಡ್ತೀರಾ? ಬರೀ ಒಂದು ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಓಪನ್ ಮಾಡ್ಬಿಟ್ಟಿದ್ದ ಇವತ್ತು, ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಬಿಟ್ಟು ಒಂದು ತಿಂಗಳು ಕಂಟಿನ್ಯೂಸ್ ಆಗಿ ಏನು ಎಕ್ಸ್ಪೆಕ್ಟ್ ಮಾಡಬೇಡಿ, ಒಳ್ಳೊಳ್ಳೆ ಪೇಂಟಿಂಗ್ಸ್ ಅನ್ನ ಮಾಡೋದು. ಬೇಸಿಕ್ ಆಗಿ, ಬೇಸಿಕ್ ಅಂದ್ರೆ ಬೇಸಿಕ್. ಸುಮ್ಮನೆ ಒಂದು ಲೈನ್ ಹಿಂಗ್ ಹಾಕ್ಬೇಕು ಅಂತ, ಇದೊಂದು ಕರ್ವ್ ಲೈನ್ ಈ ತರ, ಹಿಂಗೆ ಇದು ಸ್ಟ್ರೈಟ್ ಲೈನ್, ಇಂಥದ್ದನ್ನೇ ಮಾಡ್ತಾ ಹೋಗಿ ನೀವು. ಒಂದು ತಿಂಗಳಾದ್ಮೇಲೆ ನೋಡಿ ಎಷ್ಟು ಜನ ಫಾಲೋವರ್ಸ್ ಇರ್ತಾರೆ. ಸಿಂಪಲ್ ಅಷ್ಟೇ. ಅದಾದ್ಮೇಲೆ ನೀವು ಸ್ಲೋ ಆಗಿ ಅವ್ರ ಟ್ರಸ್ಟ್ ಅನ್ನ ಬಿಲ್ಡ್ ಮಾಡ್ಕೊತಾ ಹೋಗ್ಬೇಕು. ಅವರಿಗೆ ಒಂದಷ್ಟು ಬೋನಸ್ ಕೊಡ್ತಾ ಹೋಗಿ, ಈ ತರದಲ್ಲಿ ನನ್ನ ಬುಕ್ ಇದೆ, ಇದನ್ನ ತಗೊಳ್ಳಿದ್ದೆ, ChatGPT ಆರಾಮಾಗಿ ಮಾಡೋದು. ನೋಡಿ, ಇವಾಗ ಮಾಡಿದ್ದೀನಲ್ಲ, ಈ ಬುಕ್ ನಾನೇನ್ ಕುತ್ಕೊಂಡು ಟೈಪ್ ಮಾಡಿದ್ದಿಲ್ಲ, ಆರಾಮಾಗಿ ನೀವು ಮಾಡ್ಬೋದು. ಅಂಥದ್ದೊಂದು ಬುಕ್ ಮಾಡ್ಕೊಳ್ಳಿ, 10 ಪೇಜ್ ಒಂದು ಬುಕ್. ನಿಮ್ಗೆ ಇದನ್ನ ತಗೊಳ್ಳಿ, ಯಾರೆಲ್ಲ ಕಮೆಂಟ್ ಮಾಡ್ತೀರಾ ಅದನ್ನ ತಗೊಳ್ಳಿ ಅಂತ. ಒಂದ್ 3 ಮಂತ್ಸ್ ಹಿಂಗೆ ಮಾಡ್ತಾ ಬನ್ನಿ, ಒಂದು ಕಮ್ಯುನಿಟಿ ಬಿಲ್ಡ್ ಆಯ್ತು ಅಂತ ಇಟ್ಕೊಳ್ಳಿ. ಆಮೇಲೆ ಯೂಟ್ಯೂಬ್ ಓಪನ್ ಮಾಡಿ. ಯೂಟ್ಯೂಬ್ ಇಮ್ಮಿಡಿಯೇಟ್ ಆಗಿ ನಿಮ್ದು 3 minutes, 4 minutes, 10 minutes, 15 minutes ಈ ತರ ವಿಡಿಯೋಸ್ ಮಾಡಕ್ ಹಾಕಿ. ವಾರಕ್ಕೆ 2 ವಿಡಿಯೋ ಹಾಕಿ. ಖಂಡಿತವಾಗಿ ನಾನು ಹೇಳ್ತೀನಿ, ನಿಮಗೆ ಸ್ಲೋ ಆಗಿ ಒಂದಷ್ಟು ಕಮ್ಯುನಿಟಿ ಬಿಲ್ಡ್ ಆಗುತ್ತೆ. ಕಮ್ಯುನಿಟಿ ಬಿಲ್ಡ್ ಮಾಡಿದ್ಮೇಲೆ ನಿಮಗೆ ಏನಾದ್ರೂ ಅಕಸ್ಮಾತ್ ಆಗಿ ನಾನು ಕೋರ್ಸ್ ತರ ಮಾಡಿ ಮಾರ್ಬೇಕು ಅಂತಿದ್ರೆ ಆರಾಮಾಗಿ ಮಾಡ್ಬೋದು. ಸೊ ನಿಮಗೂ ದುಡ್ಡು ಆದಂಗತ್ತೆ, ಬೇರೆಯವ್ರಿಗೂ ಅನುಕೂಲ ಆದಂಗಾಗುತ್ತೆ. ಬಟ್ ಹಂಗಂತೇಳಿ ಬೇರೆಯವ್ರ ಮೇಲೆ ಒತ್ತಡ ಇರಬಾರ್ದು ತುಂಬಾ ಜಾಸ್ತಿ. ಈಗ ಬೇರೆ ಯಾರೋ 1 ಲಕ್ಷವರೆಗೂ ಚಾರ್ಜ್ ಮಾಡ್ತಾರೆ, ನಾನು ಅಷ್ಟೇ ಮಾಡ್ತೀನಿ ಅಂದ್ರೆ ಹಂಗೆ ಮಾಡ್ಬೇಡಿ. ಎಲ್ಲಾರು ನೋಡ್ಕೊಂಡು ನೀವು ಚಾರ್ಜ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಖಂಡಿತ ನಿಮ್ಮ ಕೆರಿಯರ್ ಅನ್ನ ಅಲ್ಲೂ ಬಿಲ್ಡ್ ಮಾಡ್ಕೋಬೇಕು. ಅಂದ್ರೆ ಒಂದು ಎಕ್ಸಾಂಪಲ್ ನಾನು ಕೊಡ್ತಾ ಇರೋದು, ಕೆಲ್ಸನೇ ಹುಡುಕ್ಬೇಕು ಅಂತ ಏನಿಲ್ಲ. ಇವಾಗ ಒಂದ್ ಟೈಮಲ್ಲಿ ಇತ್ತು, ಆಯ್ತಾ? ನಿಮ್ ಪ್ಯಾಷನ್ ಏನಿದೆ ಅದನ್ನ ನೀವು ಕೆರಿಯರ್ಗೆ ಕನ್ವರ್ಟ್ ಮಾಡ್ಕೋಬಹುದು. ಓಕೆ, ಸ್ವಾಟ್ ಅನಾಲಿಸಿಸ್ ಬಂದು ನಿಮ್ಗೆ ಬಿಸ್ನೆಸ್ ಅಲ್ಲಿ ಇದು ತುಂಬಾ ಇದನ್ನು ನಾವು ಅಳವಡಿಸ್ಕೊತೀವಿ. ಏನಪ್ಪಾ ಅಂತಂದ್ರೆ ನೋಡಿ, ಸ್ಟ್ರೆಂತ್, ವೀಕ್ನೆಸ್, ಅಪರ್ಚುನಿಟೀಸ್ ಅಂಡ್ ಥ್ರೆಟ್ಸ್. ಇದು ಆಕ್ಚುಲ್ ಆಗಿ ನೀವು ಬಿಸ್ನೆಸ್ ಅಲ್ಲಿ ಇಂಪ್ರೂವ್ ಆಗೋದಕ್ಕೆ ತುಂಬಾ ಇಂಪಾರ್ಟೆಂಟ್. ಸ್ವಾಟ್ ಅನಾಲಿಸಿಸ್ ಅಂತ ಕರಿತೀವಿ. ಏನ್ ಸ್ವಾಟ್ ಅನಾಲಿಸಿಸ್? ಸ್ಟ್ರೆಂತ್, ನನ್ನ ಸ್ಟ್ರೆಂತ್ ಏನು, ವಾಟ್ ಆಮ್ ಐ ಗುಡ್ ಎಟ್, ನಾನ್ ಏನು, ನನ್ನ ಒಂದು ಶಕ್ತಿ ಏನಿದೆ, ಅಥವಾ ನಮ್ಗೆ ನಾವು ಏನ್ ಆಕ್ಚುಲ್ ಆಗಿ ಸ್ಟ್ರಾಂಗ್ ಆಗಿದ್ದೀವಿ ಅಂತ. ಈಗ ನಮ್ಮ ಇನ್ಸ್ಟಿಟ್ಯೂಟ್ ತಗೊಳ್ಳಿ, ನಾವೇನಂತೀವಿ, ವಾಟ್ ಆಮ್ ಐ ಗುಡ್ ಎಟ್ ಅಂತ. ನಾನು ಎಕ್ಸೆಲ್ ಅಲ್ಲಿ, ಸ್ಯಾಸ್ ಅಲ್ಲಿ, ಲ್ಯಾಂಗ್ವೇಜಸ್, SQL, ಪೈಥಾನ್, ಇಂಥದ್ದೆಲ್ಲ ನಾವು ವರ್ಕ್ ಮಾಡಿದ್ರೆ ಅದ್ರಲ್ಲಿ ತುಂಬಾ ಸ್ಟ್ರಾಂಗ್ ಇದ್ದೀನಿ ಅಂತ ನನಗೊಂದು ನಂಬಿಕೆ. ವೀಕ್ನೆಸ್ ಏನು? ಸೇ ನಾವು ಮಾರ್ಕೆಟಿಂಗ್ ಅಲ್ಲಿ ವೀಕ್ ಇದೀವಿ, ಇದಕ್ಕೆ ತುಂಬಾ ಸ್ಟ್ರಗಲ್ ಮಾಡ್ತಾ ಇದೀವಿ, ನಾವು ಎಷ್ಟೇ ಚೆನ್ನಾಗಿ ಮಾಡಿದ್ರು ನಾವು ಮುಂದಕ್ಕೆ ಹೋಗಕ್ತಿಲ್ಲ, ಈ ತರದ್ದು. ಆಯ್ತಾ? ಅಪರ್ಚುನಿಟೀಸ್, ನಾನು ಇವಾಗ ಎಲ್ಲಿ ಅಪರ್ಚುನಿಟಿ ಹುಡುಕ್ಬೋದು, ಆಯ್ತಾ? ಅಂದ್ರೆ ನಾನು ಇವಾಗ ಟ್ರೈನಿಂಗ್ ಮಾಡ್ತಾ ಇದ್ದೀನಿ ನೋಡಿ, ಇವಾಗ ಇಲ್ಲಿ ಎಷ್ಟು ಜನ ಬಂದಿರೋ, ಒಂದು 15-20 ಜನ ಇದೀವಿ ಅಷ್ಟೇ. ಬಟ್ ನಾವು ತುಂಬಾ ಇನ್ನು ಮಾರ್ಕೆಟಿಂಗ್ ಮಾಡಿ ಎಲ್ಲಾರ್ಗು ನಾವು ಆಡ್ಸ್ ಎಲ್ಲ ರನ್ ಮಾಡಿದ್ರೆ ಇನ್ನೂ ಒಂದಷ್ಟು ಜನ ಬಂದಿರಬಹುದಿತ್ತೇನೋ, ಗೊತ್ತಿಲ್ಲ ನನಗೆ. ಅದು ಒಂದು ಊಹೆ ಅಷ್ಟೇ, ಆಯ್ತಾ? ಸೊ ಎಲ್ಲೆಲ್ಲ ಅಪರ್ಚುನಿಟೀಸ್ ನಮ್ಗೆ ಆಗುತ್ತೆ ಅಲ್ಲಿ ನಾವು ಅಪರ್ಚುನಿಟೀಸ್ ನ ಬಿಲ್ಡ್ ಮಾಡ್ಬೇಕು. ಥ್ರೆಟ್ಸ್, ಕೆಲವು ಟೈಮ್ ಏನಾಗುತ್ತೆ ಅಂದ್ರೆ ನಮ್ಗೆ ಈ ಕಾಂಪಿಟೇಟರ್ಸ್, ಇವರು ಅದೇ ಮಾಡ್ತಾರೆ, ಇವರು ಅದೇ ಮಾಡ್ತಾರೆ, ನಿಜಕ್ಕೂ ನಮ್ಗೆ ಬಿಸ್ನೆಸ್ ಆಗುತ್ತಾ ಅಂತ. ಸೊ ಈ ತರದ್ದು ಕೆಲವೊಂದು ಥ್ರೆಟ್ಸ್ ಇರುತ್ತೆ. ಓಕೆ, ಸೊ ಇದನ್ನ ನೀವು ನಿಮ್ಮ ಪರ್ಸನಲ್ ವಿಷಯಕ್ಕೂ ಮಾಡ್ಕೋಬಹುದು. ನಿಮ್ಮ ಸ್ಟ್ರೆಂತ್, ನಿಮ್ಮ ವೀಕ್ನೆಸ್, ಆಪರ್ಚುನಿಟೀಸ್ ಮತ್ತೆ ಥ್ರೆಟ್ಸ್, ಅದಕ್ಕೆ ಸ್ವಾಟ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಓಕೆ, ಕರೆಕ್ಟ್.
ನೆಕ್ಸ್ಟ್, ಅಂಡರ್ಸ್ಟ್ಯಾಂಡಿಂಗ್ ಕೆರಿಯರ್ ಆಪ್ಷನ್ಸ್. ಅಂಡರ್ಸ್ಟ್ಯಾಂಡಿಂಗ್ ಕೆರಿಯರ್ ಆಪ್ಷನ್ಸ್ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಎಷ್ಟು ತರ ಕೆರಿಯರ್ಸ್ ಇದೆ, ಏನೆಲ್ಲ ಕೆರಿಯರ್ಸ್ ಇದೆ ಅಂತ ನಾವು ಫಸ್ಟ್ ಲಿಸ್ಟ್ ಮಾಡಬೇಕು. ಅದಾದ್ಮೇಲೆ ನಾನು ಏನ್ ಮಾಡಬೇಕು ಅಂದ್ರೆ, ನಾನು ಇವಾಗ ನನ್ನ ಕೆರಿಯರ್ ಆಪ್ಷನ್ಸ್ ಏನಿದೆ ಅದೆಲ್ಲ ನಾನು ಮಾಡ್ಬಿಟ್ಟು, ಅದಾದ್ಮೇಲೆ ನಾನು ಯಾವ ಒಂದು ರೋಲ್ ಅಲ್ಲಿ ಫಿಟ್ ಆಗ್ತೀನಿ. ಆಯ್ತಾ? ಒನ್ ಆಫ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಆಫ್ ಸ್ಟೂಡೆಂಟ್ಸ್ ಫೇಸ್ ಈಸ್ ನಾಟ್ ನೋಯಿಂಗ್ ವಾಟ್ ಕೆರಿಯರ್ ಎಕ್ಸಿಸ್ಟ್. ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ, ಏನೆಲ್ಲ ಈ ಕೆರಿಯರ್ಸ್ ಇದೆ ಅಂತ ಏನೋ ಅದನ್ನ ಲಿಸ್ಟ್ ಮಾಡಲ್ಲ. ಆಯ್ತಾ? ಮೆನಿ ಓನ್ಲಿ ನೋ ಅಬೌಟ್ ಹ್ಯಾಂಡ್ ಫುಲ್ ಆಫ್ ಆಪ್ಷನ್ಸ್. ಈಗ ಹೆಂಗಿರುತ್ತೆ ಗೊತ್ತಾ, ಫಾರ್ ಎಕ್ಸಾಂಪಲ್ ನಾನ್ ತುಂಬಾ ನೋಡ್ರಂಗೆ ಇವಾಗ ಕೆಲವ್ರೆಲ್ಲ ಏನ್ ಮಾಡ್ತಾರೆ ಅಂದ್ರೆ, ಈ ಕಂಪ್ಯೂಟರ್ ಸೈನ್ಸ್ ಓದಿದ ತಕ್ಷಣ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೇಕು ಅಷ್ಟೇ. ಬೇರೆ ಆಪ್ಷನ್ಸ್ ಇದೆ ಏನು? ನಿಜಕ್ಕೂ ನಾನು ಕಾಲೇಜ್ ಮುಗಿಸಿದ್ಮೇಲೆ ನಮಗೆ ತಲೆಯಲ್ಲಿ ಇದ್ದಿದ್ದ, ನಾನು ಸಾಫ್ಟ್ವೇರ್ ಡೆವಲಪರ್ ಅವಳು, ಸಾಫ್ಟ್ವೇರ್ ಡೆವಲಪರ್ ಅಂತಲ್ಲ, ಸಾಫ್ಟ್ವೇರ್ ಇಂಜಿನಿಯರ್. ನಮ್ಗೆ ಅವಾಗ ಸಾಫ್ಟ್ವೇರ್ ಇಂಜಿನಿಯರ್ಗೂ ಸಾಫ್ಟ್ವೇರ್ ಡೆವಲಪರ್ಗೂ ವ್ಯತ್ಯಾಸನೇ ಗೊತ್ತಿಲ್ಲ. ನಮ್ಗೆ ಏನಂದ್ರೆ ಒಂದು ಜಾಬ್ ಬೇಕು, ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೇಕು ಅಂತ. ಅವಾಗ ಯಾರನ್ನೇ ಹೋಗ್ಲಿ, ಒಬ್ಬ ಡೇಟಾ ಎಂಟ್ರಿ ಆಪರೇಟರ್ ಯಾವ್ದೋ ಒಂದು MNC ಕಂಪ್ನಿಯಲ್ಲಿ ಅವ್ನು ಬರೀ ಡೇಟಾ ಎಂಟ್ರಿ ಆಪರೇಟರ್ ಆಗಿದ್ರು, ಅವ್ನು ಸಾಫ್ಟ್ವೇರ್ ಇಂಜಿನಿಯರ್. ಅವ್ನು ಬೇರೆ ಏನಾದ್ರು ಕೆಲಸ ಮಾಡ್ತಿದ್ರು, IT ಅಲ್ಲಿ ಒಂದು ಏನೋ ನೆಟ್ವರ್ಕಿಂಗ್ ಮಾಡ್ತಾರೆ, ಅವ್ನು ಸಾಫ್ಟ್ವೇರ್ ಇಂಜಿನಿಯರ್. ಸೊ ಹೆಂಗ್ ಆಗ್ಬಿಟ್ಟಿತ್ತು ಅಂದ್ರೆ, ಇದು ಒಂದು ಸ್ಪೆಸಿಫಿಕ್ ಜಾಬ್, ಇದೇ ಜಾಬ್ ಅಂತ. ಸೊ ಜಾಬ್ ರೋಲ್ಸ್ ಯಾರಿಗೂ ಗೊತ್ತಿಲ್ಲ. ಸೊ ನೀವು ಈ ತರ ಫಸ್ಟ್ ಡಿಫ್ರೆನ್ಶಿಯೇಟ್ ಮಾಡ್ಕೊಳ್ಬೇಕು. ಸೇ IT ರೋಲ್ಸ್ ಮತ್ತೆ ನಾನ್ IT ರೋಲ್ಸ್. ಸೊ ಇದ್ರೊಳಗೆ ಏನೇನಿದೆ ನೋಡಿ, ಗೌರ್ಮೆಂಟ್ ಜಾಬ್ಸ್ ಆಯ್ತಾ, ಫ್ರೀಲ್ಯಾನ್ಸಿಂಗ್ ಆಯ್ತಾ. ಈಗ ಇದ್ರೊಳಗಡೆ ಏನೇನಿದೆ ಅಂತ ನಾವು ನೋಡ್ಬೋದು. ಓಕೆ, IT ರೋಲ್ಸ್ ಅಲ್ಲಿ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಬರುತ್ತೆ, ಸಾಫ್ಟ್ವೇರ್ ಡೆವಲಪರ್, ಸಾಫ್ಟ್ವೇರ್ ಇಂಜಿನಿಯರ್, ಡೇಟಾ ಅನಲಿಸ್ಟ್, ಡೇಟಾ ಸೈಂಟಿಸ್ಟ್ ಆಯ್ತಾ. ಆಮೇಲೆ ಈಗ AI ML ಇಂಜಿನಿಯರ್ಸ್ ಆಯ್ತಾ. ಇದು ಬಿಟ್ಟು ಇವಾಗ ಡೇಟಾ ಇಂಜಿನಿಯರ್ಸ್ ಇದೆ. ಮತ್ತೆ ಆ, ಏನು ಇನ್ನು ತುಂಬಾ ಇದೆ. ಆಕ್ಚುಲಿ ನಾವು ಲಿಸ್ಟ್ ಮಾಡಿದ್ರೆ ಒಂದಷ್ಟು ML Ops, DevOps, AI Ops. ಓಕೆ, ಈ ತರದ್ದೆಲ್ಲದು ನಿಮ್ಗೆ ಆಯ್ತಾ, ಈ ಜಾಬ್ ರೋಲ್ಸ್ಗಳು ತುಂಬಾ ಇರುತ್ತೆ. ಸೊ ನಾನು ಇದ್ರಲ್ಲಿ ಫಿಟ್ ಆಗ್ತೀನಿ ಅಂತ ನೋಡ್ಬೇಕು. ಇಲ್ಲ ನಾನು ಇದು ಯಾವ್ದು ಫಿಟ್ ಆಗ್ತಾ ಇಲ್ಲ, ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನಾನ್ IT ರೋಲ್ಸ್ ಹೋಗ್ತೀನಿ. ನಾನ್ IT ರೋಲ್ಸ್ ಹೋದ್ರೆ ಡಿಜಿಟಲ್ ಮಾರ್ಕೆಟಿಂಗ್, ಹ್ಯೂಮನ್ ರಿಸೋರ್ಸ್, ಫಿನಾನ್ಸ್ ಆಯ್ತಾ. ಈ ತರದ್ದೆಲ್ಲ ನಾವು ಅಕಸ್ಮಾತ್ ಆಗಿ IT ಅಲ್ಲಿ ಇಲ್ಲ ಅಂದ್ರೆ ಇದನ್ನ ನೋಡಿ. ನೆಕ್ಸ್ಟ್, ಗೌರ್ಮೆಂಟ್ ಜಾಬ್ಸ್, ಪ್ರೈವೇಟ್ ಜಾಬ್ಸ್. ಈಗ ಈ ಕೆಲವ್ರೆಲ್ಲ ಏನ್ ಮಾಡ್ತಾರೆ ಅಂದ್ರೆ, ಈ ಪ್ರಿಪರೇಷನ್ ಮುಖಾಂತರ KS, IAS ಮತ್ತೆ ಈ ಪೊಲೀಸ್ ಕೆಲ್ಸಕ್ಕೆ, ಬ್ಯಾಂಕಿಂಗ್ ಕೆಲ್ಸಕ್ಕೆಲ್ಲ ತುಂಬಾ ಜನ ಪ್ರಿಪೇರ್ ಆಗ್ತಾರೆ. ಸೊ ಇಂಥದ್ದನ್ನು ನೀವು ಮಾಡ್ಕೋಬಹುದು. ಆಯ್ತಾ? ಫ್ರೀಲ್ಯಾನ್ಸಿಂಗ್ ನಾನು ಹೇಳಿದ್ನಲ್ಲ, ಫ್ರೀಲ್ಯಾನ್ಸಿಂಗ್ ಅಂಡ್ ಆಂಟರ್ಪ್ರಿನರ್ಶಿಪ್, ಇದು ಒಂದು ನಿಮ್ಮ ಪರ್ಸನಲ್ ಇಂಟ್ರೆಸ್ಟ್ ಮೇಲೆ. ಆಯ್ತಾ? ಫ್ರೀಲ್ಯಾನ್ಸಿಂಗ್ ಬಂದು ಹೆಂಗೆ ಅಂತಂದ್ರೆ, ನನಗೆ ಒಳ್ಳೆ ಸ್ಕಿಲ್ಸ್ ಇದೆ ಆಯ್ತಾ, ನಾನು ಪೋರ್ಟ್ಫೋಲಿಯೋ ಅಂತ ಏನ್ ಹೇಳಿದ್ನಲ್ಲ, ಅಲ್ಲಿ ನಾನು ನಿಮ್ಗೆ ಫ್ರೀಲ್ಯಾನ್ಸಿಂಗ್ ಅಲ್ಲಿ ಯಾವ ರೀತಿ ನೀವು ಜಾಬ್ಸ್ ಅನ್ನ ಸುಲಭವಾಗಿ ತಗೋಬಹುದು ನಾನು ಹೇಳ್ತೀನಿ. ಆಯ್ತಾ? ಫ್ರೀಲ್ಯಾನ್ಸಿಂಗ್ ಮತ್ತೆ ಆಂಟರ್ಪ್ರಿನರ್ಶಿಪ್ ಅಂದ್ರೆ ನೀವೇ ಒಂದು ಕಂಪನಿನ ಓಪನ್ ಮಾಡೋದು. ಇದು ನಿಮ್ಗೆ ಫ್ರೀಲ್ಯಾನ್ಸಿಂಗು ಇದಕ್ಕೆ ಏನ್ ವ್ಯತ್ಯಾಸ ಅಂದ್ರೆ, ಇದು ಬಂದು ನೀವು ಒಂದು ಕಂಪನಿ ಓಪನ್ ಮಾಡಬೇಕು ಅನ್ನೋ ತಲೆ ನೋವಿಲ್ಲ. ಆಯ್ತಾ? ನಿಮ್ಗೆ ಈ ಇದನ್ನು ಒಂದು ಕಂಪನಿ ಓಪನ್ ಮಾಡಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ನೀವು ನಿಮ್ಮ ಸ್ಕಿಲ್ಸ್ ಅನ್ನ ಪ್ರೊಜೆಕ್ಟ್ ಮಾಡಬೇಕು. ಆಯ್ತಾ? ನೀವೊಂದು ಕಂಪ್ನಿಗೆ ಹೋಗಿ ಅವನೊಂದು ಕೆಲಸ ಮುಗಿಸಿ ಬಂದ್ರೆ ಮುಗೀತು. ನಿಮ್ಗೆ ಏನಂದ್ರೆ, ಆ ನಿಮ್ಗೆ ಆ ಪ್ರಾಜೆಕ್ಟ್ ಏನ್ ಇಷ್ಟಿದೆ ಅಷ್ಟಕ್ಕೆ ಮಾತ್ರ ನಿಮ್ಗೆ ಚಾರ್ಜ್, ಅಂದ್ರೆ ನೀವು ಚಾರ್ಜ್ ಮಾಡಬಹುದು, ನೀವು ತಗೋಬಹುದು. ಬಟ್ ಇಲ್ಲಿ ಡಿಸ್ಅಡ್ವಾಂಟೇಜ್ ಏನಂದ್ರೆ, ಅಕಸ್ಮಾತ್ ಪ್ರಾಜೆಕ್ಟ್ ಸಿಕ್ಕಿಲ್ಲ ಅಂದ್ರೆ ತುಂಬಾ ಕಷ್ಟ. ಸೊ ಇಲ್ಲಿ ನೀವು ಕಂಟಿನ್ಯೂಸ್ ಕಾಂಟ್ಯಾಕ್ಟ್ಸ್ ಇರಬೇಕು, ಕಂಟಿನ್ಯೂಸ್. ಯಾಕಂದ್ರೆ ಇಲ್ಲಿ ನೀವು ಒಬ್ಬರೇ ಇರ್ತೀರಾ, ಅಥವಾ ನಿಮ್ಮ ಜೊತೆ ಒಂದು ಇಬ್ರು ಮೂವರು ಸೇರ್ಕೊಂಡು ಮಾಡಿದ್ರೆ ಒಂದಷ್ಟು ಜನ ಇರ್ತೀರಾ. ಬಟ್ ಏನಂದ್ರೆ ಇದರಲ್ಲಿ ನಿಮ್ಗೆ ತುಂಬಾ ಈ ರಿಸ್ಕ್ ಕಮ್ಮಿ. ಬಟ್ ಏನಂದ್ರೆ, ನಿಮ್ಗೆ ಅದೇ ತರ ಜಾಬ್ ಸಿಕ್ಬಿಟ್ರೆ ಆರಾಮಾಗಿ ದುಡ್ಡು ಬರುತ್ತೆ. ಇದರಲ್ಲಿ ಆಂಟರ್ಪ್ರಿನರ್ಶಿಪ್ ಅಲ್ಲಿ ಏನಂದ್ರೆ, ನೀವು ಬ್ರ್ಯಾಂಡ್ ಮಾಡ್ತೀವಿ. ಸೊ ಇಲ್ಲೊಂದು ಒಂದು ಪ್ರಾಡಕ್ಟ್, ಒಂದು ಬ್ರ್ಯಾಂಡ್, ನೀವು ಮಾಡುವಂತ ಒಂದು ಕಂಪನಿ ಏನಿದೆ ಅದೇ ಒಂದು ಬ್ರ್ಯಾಂಡ್. ಬಟ್ ಫ್ರೀಲಾನ್ಸಿಂಗ್ ಅಲ್ಲಿ ನೀವೇ ಒಂದು ಬ್ರ್ಯಾಂಡ್. ಆಯ್ತಾ? ಸೊ ಇಲ್ಲಿ ಅಡ್ವಾಂಟೇಜ್ ಏನಂದ್ರೆ, ನಂಬಿಕೆ ತುಂಬಾ ಇರುತ್ತೆ, ಕಂಪನೀಸ್ಗೆ ಪ್ರಾಜೆಕ್ಟ್ಸ್ಗಳು ತುಂಬಾ ಫ್ಲೋ ಆಗುತ್ತೆ. ಓಕೆ, ಬಟ್ ಇಲ್ಲಿ ಪ್ರಾಬ್ಲಮ್ ಏನಂದ್ರೆ, ಇಲ್ಲಿ ನಿಮ್ ಹತ್ರ ಎಂಪ್ಲಾಯೀಸ್ ಇರ್ತಾರೆ, ಅವ್ರಿಗೆ ಸ್ಯಾಲ್ರಿ ಕೊಡಬೇಕು, ಮತ್ತೆ ಅಕಸ್ಮಾತ್ ಬಿಲ್ಡಿಂಗ್ ಬಾಡಿಗೆ ಇತ್ತು ಬಾಡಿಗೆ ಕೊಡಬೇಕು, ಮತ್ತೆ ಇನ್ನು ಏನೋ ತುಂಬಾ ಇರ್ತವೆ. ಕಂಪನಿ ರಿಜಿಸ್ಟ್ರೇಷನ್ ಆಗಿರ್ಬೇಕು, ಅದಕ್ಕೆ GST ಮಾಡಿಸ್ಬೇಕು, ತುಂಬಾ ಇರುತ್ತೆ. ಸೊ ಫ್ರೀಲಾನ್ಸಿಂಗ್ ಆ ಥರ ಇಲ್ಲ. ಸೊ ಹಿಂಗೆಲ್ಲ ನೀವು ಅಕಸ್ಮಾತ್ ನಾನು ಹೇಳ್ತಾ ಇರೋದು, ನಿಮಗೆ ಕೆಲಸನ್ನೇ ಹುಡುಕಕ್ಕೆ ನನ್ಗೆ ಕಷ್ಟ ಆಗ್ತಿದೆ ಅಂದ್ರೆ, ಇದು ಒಂದು ಟೈಪ್ ಆಫ್ ಕೆರಿಯರ್ಸ್. ಓಕೆ, ಸೊ ಹಂಗೆ ನೀವು ಅದನ್ನ ಮಾಡ್ಕೋಬಹುದು. ಆಯ್ತಾ? ರೈಟ್. ನೆಕ್ಸ್ಟ್ ಬಂದು ಸ್ಕಿಲ್ಸ್ ರಿಕ್ವೈರ್ಡ್ ಇನ್ 2026. ಏನಪ್ಪಾ ಸ್ಕಿಲ್ಸ್ 2026 ಅಲ್ಲಿ ಬೇಕು ಅಂದ್ರೆ, ಫಸ್ಟ್
ನಾನು ಹೇಳಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಆಯ್ತಾ, ನೀವು ಫಸ್ಟ್ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ನೀವು ಕಲಿಬೇಕಾಗುತ್ತೆ. ಓಕೆ, ಫಸ್ಟ್ ಅದು ಮುಖ್ಯ. ಹೆಂಗೆ ಅಂದ್ರೆ ಆ ಪ್ರತಿಯೊಂದಕ್ಕೂ ಇವಾಗ ನೀವು ನೋಡ್ಬೋದು ಎಲ್ಲ ಆಟೋಮೇಶನ್, AI ಏಜೆಂಟ್ಸ್, ಏಜೆಂಟಿಕ್ AIs ಈ ತರದೆಲ್ಲ ತುಂಬಾ ಬಂದಿದೆ. ಸೊ ಇಲ್ಲಿ ನಾವ್ ಏನ್ ಮಾಡ್ಬೇಕು, ಎಲ್ಲಾರು ನಾವು AI ಪ್ರೋಗ್ರಾಮರ್ಸ್ ಆಗ್ಬಿಡಕ್ಕಾಗತ್ತಾ, AI ಇಂಜಿನಿಯರ್ಸ್ ಆಗ್ಬಿಡಕ್ಕಾಗತ್ತಾ? ನೀವು ಅಷ್ಟೊಂದೆಲ್ಲ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಈಗ ಎಕ್ಸೆಲ್ ನಾನು ಕಲ್ತ್ಬಿಟ್ಟಿದ್ದೀನಿ, ಎಕ್ಸೆಲ್ ಅಲ್ಲಿ AI ಹೆಂಗ್ ಯೂಸ್ ಮಾಡ್ಬೋದು. SQL ನನಗೆ ಗೊತ್ತಿಲ್ಲ, ನಾನು SQL ಸ್ಕ್ರಾಚ್ ಇಂದ ಕಲಿತೀನಿ, ಅದಾದ್ಮೇಲೆ AI ಯೂಸ್ ಮಾಡೋದು ಹಿಂಗೆ ಅಂತ. ಪವರ್ BI ಪೈಥಾನ್ ನೋಡಿ, ನೀವು ಈಗ ನೀವು ನೋಡ್ಬೋದು, ನಾನು ಅಕಸ್ಮಾತ್ ಆಗಿ ಹೇಳಿದ್ರೆ IT ಫೀಲ್ಡ್ ಅಲ್ಲಿ ನೀವು ನೋಡಿದ್ರೆ ಎಷ್ಟೋ ಸಾಫ್ಟ್ವೇರ್ ಅಪ್ಲಿಕೇಶನ್ಸ್ಗಳು ಇಲ್ವೇ ಇಲ್ಲ. ನಿಮ್ಗೆ .NET ಮತ್ತೆ ಏನು C# ಇಂಥವೆಲ್ಲ ಯಾರು ಯೂಸೇ ಮಾಡ್ತಿಲ್ಲ ಅನ್ಕೊಳ್ಳಿ. ಬಟ್ ನೀವೊಂದು ನೋಡಿ, ಎಕ್ಸೆಲ್, SQL, ಪವರ್ BI, ಪೈಥಾನ್ ಇದೆಲ್ಲ ಒಂದು ತುಂಬಾ ಅಂದ್ರೆ ತುಂಬಾ ಯೂಸ್ ಮಾಡ್ತಾರೆ. ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ಸ್ಗಳೆಲ್ಲ ಬರೀ ಜಾವಾ, C++, ಬರೀ ಇದೇ ಹೇಳ್ಕೊಡೋರು. ಆಯ್ತಾ, ನಾನು ಒಂದು ಹೆಮ್ಮೆಯಿಂದ ಹೇಳ್ತೀನಿ, 2012 ಅಕಸ್ಮಾತ್ ಏನಾದ್ರು ಡೇಟಾಗಳು ಸಿಕ್ಕಿದ್ರೆ 2012 ನಿಂತ ಹೋಗ್ಬಿಟ್ಟು ನೋಡಿ. ನಾವು ಅವಾಗ ಎಕ್ಸೆಲ್, VBA, SQL ಇದನ್ನೇ ನಾವು ಮಾಡ್ತಾ. ಅವಾಗೆಲ್ಲ ಪವರ್ BI ಇರಲಿಲ್ಲ ಬಿಡಿ. ಆಯ್ತಾ, ಪವರ್ BI ಎಲ್ಲ ಇರಲಿಲ್ಲ, ಪೈಥಾನ್ ಎಲ್ಲ ನಾವು ಈಗ 2021 ಇಂದ ಸ್ಟಾರ್ಟ್ ಮಾಡಿದ್ದು. ಬಟ್ ಅದರ್ವೈಸ್ ನಾವು ಎಕ್ಸೆಲ್ ಅವಾಗಿಂದನೇ ಸ್ಟಾರ್ಟ್ ಮಾಡಿದ್ವಿ. ಅವಾಗೆಲ್ಲ ಯಾವ ಇನ್ಸ್ಟಿಟ್ಯೂಟ್ ನಿಮ್ಗೆ ಎಕ್ಸೆಲ್ ಹೇಳ್ಕೊಡ್ತಾನೆ ಇಲ್ಲ, ತುಂಬಾ ಅಂದ್ರೆ ತುಂಬಾ ಒಂದು ಏಣಿಸ್ಬೋದಾಗಿತ್ತು. ಈಗ ಎಕ್ಸೆಲ್ ಎಲ್ಲಾ ಕಡೆ ಹೇಳ್ಕೊಡ್ತಾರೆ. ಆಯ್ತಾ, ಆತರ ಇವೆಲ್ಲ ಒಂದು ತುಂಬಾ ಇಂಪಾರ್ಟೆಂಟ್ ಒಂದು ಕಂಪನಿಯಲ್ಲಿ. ಓಕೆನಾ, ನಿಮಗೆ ಜಾವ ಎಲ್ಲಾ ಕಂಪನಿಲಿ ಯೂಸ್ ಮಾಡಲ್ಲ, ಎಕ್ಸೆಲ್ ಎಲ್ಲಾ ಕಂಪನಿ ಯೂಸ್ ಮಾಡ್ತಾರೆ. ಇವಾಗ ಪವರ್ BI ಆ ತರ ಆಗಿದೆ, ಎಲ್ಲಾ ಕಂಪನಿ ಯೂಸ್ ಮಾಡ್ತಾರೆ. ಸೊ ನೀವು ಟೆಕ್ನಿಕಲ್ ಸ್ಕಿಲ್ಸ್ ಈ ರೀತಿ ನೀವು ಕಲ್ತ್ಕೋಬೇಕಾಗುತ್ತೆ. ಯಾವ ಸ್ಕಿಲ್ಸ್ ತುಂಬಾ ಲಾಂಗ್ ಡ್ಯೂರೇಷನ್ ಇರುತ್ತೆ ಅಂತದನ್ನ ನೀವು ಐಡೆಂಟಿಫೈ ಮಾಡಿ ನೀವು ಕಲ್ತ್ಕೋಬೇಕು. ಓಕೆ, ಸಾಫ್ಟ್ ಸ್ಕಿಲ್ಸ್. ಸಾಫ್ಟ್ ಸ್ಕಿಲ್ಸ್ ತುಂಬಾ ಇಂಪಾರ್ಟೆಂಟ್. ಯಾವುದು? ಕಮ್ಯುನಿಕೇಶನ್, ಪ್ರಾಬ್ಲಮ್ ಸಾಲ್ವಿಂಗ್, ಕ್ರಿಟಿಕಲ್ ಥಿಂಕಿಂಗ್, ಟೀಮ್ ವರ್ಕ್ ಅಂಡ್ ಕೊಲಾಬರೇಷನ್, ಅಡಾಪ್ಟಬಿಲಿಟಿ. ಇದೆಲ್ಲ ಒಂದು ನೀವು ಒಂದ್ ಕಡೆ ಹೋಗಿ ಕೋರ್ಸ್ ಅಲ್ಲೇ ಕಲಿಬೇಕು ಅಂತಿಲ್ಲ. ನೀವು ಸರ್ವೇ ಸಾಮಾನ್ಯ ಇವಾಗ ಕಮ್ಯುನಿಕೇಶನ್, ನಂಗೆ ಇಂಗ್ಲಿಷ್ ಕಮ್ಯುನಿಕೇಶನ್ ತುಂಬಾ ಮುಖ್ಯ, ನನಗೇನೋ ಬರ್ತಿಲ್ಲಪ್ಪ ಅಂತ ನಾನು ತುಂಬಾ ಟ್ರೈ ಮಾಡಿದೆ. ಬಟ್ ಎಲ್ಲಾರು ನಮ್ಗೆ ಒಂದು ಅದೇ ಬೇಜಾರಾಗೋದು, ಯಾರಿಗಾದ್ರೂ ಅಕಸ್ಮಾತ್ ಈ ತರದ್ದು ಏನೋ ಒಂದು ಫ್ರೀಯಾಗಿ ಟ್ರೈನಿಂಗ್ ಮಾಡ್ತಾ ಬನ್ನಿ ಅಂದ್ರೆ ಅದಕ್ಕೆ ಚಾರ್ಜ್ ಮಾಡ್ತೀವಿ. ಸೊ ನಾನು ಕೇಳೋದೇ ಬಿಟ್ಬಿಟ್ಟೆ ಎಷ್ಟೋ ಜನ, ಯಾಕಂದ್ರೆ ನಾವು ಒಂಥರ ರಿಕ್ವೆಸ್ಟ್ ಮಾಡ್ಕೊಬೋದು, ಬಟ್ ತುಂಬಾ ಬೇಡಕ್ಕೆ ನನಗೂ ಇಷ್ಟ ಆಗಲ್ಲ. ಓಕೆ, ನಾನೇ ಟ್ರೈ ಮಾಡ್ಬೋದು, ಬಟ್ ಏನಂದ್ರೆ ನಮ್ಗೆ ಅಷ್ಟು ಕ್ಲಾರಿಟಿ ಇಲ್ಲ ಆತರ ಇಂಗ್ಲಿಷ್ ಇದೆಲ್ಲ ಹೇಳ್ಕೊಳ್ಳೋದಕ್ಕೆ, ಹಂಗಾಗಿ ನಾನು ಸುಮ್ಮನೆ ಆಗ್ಬಿಡ್ತೀನಿ. ಓಕೆ, ಸೊ ಬಟ್ ನಾವ್ ಹೆಂಗ್ ಕಲಿಬಹುದು ಕಮ್ಯುನಿಕೇಶನ್ ನೋಡಿ. ನಾನು ಕೆಲವರಿಗೆ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಬರುವಂತ ಹುಡುಗರಿಗೆ ಟಿಪ್ಸ್ ಏನ್ ಕೊಡ್ತೀನಿ ಅಂತ ನಾನು ಹೇಳ್ತೀನಿ. ಸೊ ನಿಮಗೂ ಏನಾದ್ರು ಅಕಸ್ಮಾತ್ ಅದು ಅನುಕೂಲ ಆದ್ರೆ ನೋಡಿ. ಆಯ್ತಾ, ಕಮ್ಯುನಿಕೇಶನ್ ಅನ್ನ ಕಮ್ಯುನಿಕೇಶನ್ ಅನ್ನ ಇಂಪ್ರೂವ್ ಮಾಡ್ಕೋಬೇಕು ಅಂತಿದ್ರೆ ಫಸ್ಟ್ ಥಿಂಗ್, ನೀವು ಈ ಕೆಲವೊಂದು ಇಂಟರ್ವ್ಯೂಸ್ಗಳು ಇರುತ್ತೆ. ಈ ಸೆಲೆಬ್ರಿಟಿ ಇಂಟರ್ವ್ಯೂಸ್ಗಳು ಇರ್ಬೋದು, ಅಥವಾ ಯಾವ್ದಾನ ಒಳ್ಳೆ ಫೇಮಸ್ ಪರ್ಸನಾಲಿಟೀಸ್ ಗಳ ಇಂಟರ್ವ್ಯೂ ಇರ್ಬೋದು. ಅಂಥದ್ದು ನಿಮ್ಗೆ ಇದರಲ್ಲೇ ಸಿಗುತ್ತೇನೋ, ಇಂಟರ್ನೆಟ್ ಅಲ್ಲಿ ಸಿಗ್ಬೋದು. ಆಯ್ತಾ, ಈಗೇನಿಲ್ಲ, ChatGPT ಹೋಗ್ಬಿಟ್ರೆ ಬೇಸಿಕ್ ಇಂದ ಅಡ್ವಾನ್ಸ್ಡ್ ವರ್ಗು ನಾ ಇಂಗ್ಲಿಷ್ ಕಲಿಬೇಕು ಅಂತಂದ್ರೆ ಅದೇ ನಿಮ್ಗೆ ಒಂದೊಂದೇ ಡೈಲಿ ಒಂದೊಂದು ಟಾಪಿಕ್ ಕೊಡುತ್ತೆ. ಹಂಗೂ ಮಾಡಿ. ಕೆಲವೊಂದೆಲ್ಲ ಆಪ್ಸ್ ಬಂದ್ಬಿಟ್ಟಿದ್ದಾವೆ, ಅದನ್ನು ಯೂಸ್ ಮಾಡಿ. ಇಲ್ಲ ಅಂದ್ರೆ ನಾನು ಒಂದು ಬುಕ್ ಓದ್ತಾ ಇದ್ದೆ, ವಿಸ್ಡಮ್ ಅಂತ ಒಂದು ಬುಕ್. ಆಯ್ತಾ, ವಿಸ್ಡಮ್ ಅಂತಂದ್ರೆ ಅದು ನಿಮ್ಗೆ ನಾನು ಕಲಿಬೇಕಾದ್ರೆ ನಾನು ಕಲಿಯೋದಲ್ಲ, ಅದು ಒಂದು ಮಂತ್ಲಿ ಒಂದು ಬುಕ್ ಅದು. ಆಯ್ತಾ, ಚಿಕ್ಕ ಬುಕ್ ಇರುತ್ತೆ, ನೀವು ನೋಡಿರ್ತೀರೇನೋ. ನ್ಯೂಸ್ ಪೇಪರ್ ಮಾಡ್ತಾರಲ್ಲ, ಅಂಗಡಿಗೆ ಹೋಗಿ ವಿಸ್ಡಮ್ ಅಂತ ಕೇಳಿ ಕೊಡ್ತಾರೆ. ನಾನು ಅದನ್ನ ತಗೊಂಡು ಓದ್ಬೇಕಾದ್ರೆ ₹8 ಇತ್ತು. ಇವಾಗ ₹15, ₹20 ಇದೆ ಅಷ್ಟೇ. ಅದು ಒಂದು ತಿಂಗಳು. ಯಾರೆಲ್ಲ ಕನ್ನಡ ಮೀಡಿಯಂ ಓದಿರ್ತಿರಲ್ಲ, ಅವೆಲ್ಲ ಬಂದು ಬರೆಯುವಂತ ಪ್ರಿಪೇರ್ ಮಾಡುವಂತವರೆಲ್ಲ IAS ಓದಿರುವಂತ ವ್ಯಕ್ತಿಗಳು ಅದನ್ನ ಮಾಡೋದು. ಅದನ್ನ ನೀವು ಓದ್ತಾ ಬನ್ನಿ. ತುಂಬಾ ನಿಮ್ಮ ವೊಕ್ಯಾಬುಲರಿ ಅಂದ್ರೆ ನಮ್ಮ ಇಂಗ್ಲಿಷ್ ನಾಲೆಡ್ಜ್, ನಮ್ಮ ಇಂಗ್ಲಿಷ್ ಅಲ್ಲಿ ಏನು ಕೆಲವೊಂದು ವರ್ಡ್ಸ್ ಇರುತ್ತಲ್ಲ ಅದನ್ನ ಇಂಪ್ರೂವ್ ಮಾಡ್ಕೋಬಹುದು, ಕೆಲವು ವಿಷಯಗಳು ತಿಳ್ಕೊಬಹುದು, ಕಮ್ಯುನಿಕೇಶನ್ ಇಂಪ್ರೂವ್ ಮಾಡ್ಕೊಬಹುದು. ಅಷ್ಟು ಮಾಡಿ. ಅದಕ್ಕೆ ಅಂತ ಮತ್ತೆ ನೀವೆಲ್ಲ ಹೋಗ್ಬಿಟ್ಟು ಒಂದು 8,000-10,000 ಕೊಟ್ಟು ದುಡ್ಡು ಖರ್ಚು ಮಾಡ್ಕೋಬೇಡಿ. ಟೆಕ್ನಿಕಲ್ ಸ್ಕಿಲ್ಸ್ಗೆ ದಯವಿಟ್ಟು ನೀವು ಖರ್ಚು ಮಾಡಬೇಕಾಗುತ್ತೆ. ಯಾಕೆ ಅಂದ್ರೆ ಅದು ನೀವು ಡೆಪ್ತ್ ಆಗಿ ಕೆರಿಯರ್ ವೈಸ್ ಕಲಿಯಬೇಕು. ಈ ಸಾಫ್ಟ್ ಸ್ಕಿಲ್ಸ್ಗೆಲ್ಲ ನೀವು ಅಷ್ಟೊಂದು ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಆಯ್ತಾ, ಸೊ ಇದೆಲ್ಲ ನಿಮ್ಗೆ ಆರಾಮಾಗಿ ನೀವೇ ನಿಮ್ಮ ಕಾಮನ್ ಸೆನ್ಸ್ ಇಂದ ಕಲ್ತ್ಕೋಬಹುದು. ಟೀಮ್ ವರ್ಕ್ ಇದೆಲ್ಲ ಒಂದು ಎಲ್ಲೂ ನಿಮ್ಗೆ ಹೇಳ್ಕೊಡಲ್ಲ, ನೀವು ಅದನ್ನ ಅಳವಡಿಸ್ಕೋಬೇಕು. ಓಕೆನಾ, ಸ್ಕಿಲ್ಸ್ ಆರ್ ಲೈಕ್ ಮಸಲ್ಸ್. ಆಯ್ತಾ, ದ ಮೋರ್ ಯು ಯೂಸ್ ದೆಮ್ ದ ಸ್ಟ್ರಾಂಗರ್ ಯು ಗೆಟ್. ಅಂದ್ರೆ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ಒಳ್ಳೆ. ಓಕೆನಾ, ಫೈನ್.
ನೆಕ್ಸ್ಟ್ ಕೆರಿಯರ್ ರೋಡ್ ಮ್ಯಾಪ್ ಆಯ್ತಾ. ನಿಮ್ಗೆ ಈ ಕೆರಿಯರ್ ರೋಡ್ ಮ್ಯಾಪ್ ಅಂತಂದ್ರೆ ನೀವು ಏನ್ ನಾನು ಕೋರ್ಸ್ ಕಲಿತೀನಿ ಅಂತ ಅದಲ್ಲ. ಏನ್ ಮಾಡ್ಬೇಕು ನೋಡಿ, ಎ ಡ್ರೀಮ್ ವಿತೌಟ್ ಅ ಪ್ಲಾನ್ ಇಸ್ ಜಸ್ಟ್ ಅ ವಿಶ್. ನಾನು ಸುಮ್ಮನೆ ಏನೋ ಒಂದು ಆಗ್ಬೇಕು ಸುಮ್ಮನೆ ಕನ್ಸ್ಕೊಂಡ್ಬಿಟ್ರೆ ಆಗಲ್ಲ, ಅದನ್ನ ಸಾಧನೆ ಮಾಡಬೇಕು, ಮನ್ಸು ಮಾಡಬೇಕು. ಕೆರಿಯರ್ ಪ್ಲಾನಿಂಗ್ ಇಸ್ ಅಬೌಟ್ ಬ್ರೇಕಿಂಗ್ ಯುವರ್ ಬಿಗ್ ಗೋಲ್ ಇಂಟು ಸ್ಮಾಲ್ ಮ್ಯಾನೇಜಬಲ್ ಸ್ಟೆಪ್ಸ್. ಹಿಂಗೆ ನೋಡಿ, ನೀವು ಕೆರಿಯರ್ ರೋಡ್ ಮ್ಯಾಪ್ ಏನ್ ಪ್ಲಾನ್ ಮಾಡ್ಬೇಕಾದ್ರೆ ಶಾರ್ಟ್ ಟರ್ಮ್ ಗೋಲ್ಸ್, ಮಿಡ್ ಟರ್ಮ್ ಗೋಲ್ಸ್ ಮತ್ತೆ ಲಾಂಗ್ ಟರ್ಮ್ ಗೋಲ್ಸ್ ಅಂತ ನೀವು ಮಾಡಬೇಕು ಆಯ್ತಾ. ಶಾರ್ಟ್ ಟರ್ಮ್ ಗೋಲ್ಸ್ ಅಂದ್ರೇನು? ದೀಸ್ ಆರ್ ದ ಥಿಂಗ್ಸ್ ಯು ನೀಡ್ ಟು ಸ್ಟಾರ್ಟ್ ಡೂಯಿಂಗ್ ರೈಟ್ ನೌ. ಅಂದ್ರೆ ಫಸ್ಟ್ ಸ್ಟೆಪ್ ಏನೆಲ್ಲ ನಾನು ಬೇಸಿಕ್ ಆಗಿ ಏನ್ ಕಲ್ತ್ಕೊಂಡು ಹೆಂಗ್ ಜಾಬ್ ಹೋಗ್ಬೋದು ಆಯ್ತಾ. ಸೊ ಎಕ್ಸೆಲ್ ಇರ್ಬೋದು, ಪೈಥಾನ್ ಇರ್ಬೋದು, ಪ್ರೋಗ್ರಾಮಿಂಗ್ ಇರ್ಬೋದು, ಈ ತರದ್ದೆಲ್ಲ. ನೆಕ್ಸ್ಟ್ ನೆಕ್ಸ್ಟ್ ಗೋಲ್ಸ್ ಏನೋ ಇನ್ನೂ ಸ್ವಲ್ಪ ಡೀಪ್ ಆಗಿ ಆಯ್ತಾ. ನಾನೇನ್ ಮಾಡ್ತೀನಿ, ಒಂದಷ್ಟು ಸರ್ಟಿಫಿಕೇಶನ್ಸ್, ಪ್ರಾಜೆಕ್ಟ್ಸ್ಗಳು ಆಯ್ತಾ, ಈ ತರದ್ದು. ಲಾಂಗ್ ಟರ್ಮ್ ಗೋಲ್ಸ್, ನಾನು ಇವಾಗ ಸೀನಿಯರ್, ಲಾಂಗ್ ಟರ್ಮ್ ಅಂದ್ರೆ ನೀವು ಆಲ್ಮೋಸ್ಟ್ ಸೀನಿಯರ್ ಆದಂಗೆನೆ ಆಯ್ತಾ. ದೀಸ್ ಆರ್ ದ ಬಿಗರ್ ಮೈಲ್ ಸ್ಟೋನ್ಸ್ ದಟ್ ಡಿಫೈನ್ ಯುವರ್ ಕೆರಿಯರ್ ಡೈರೆಕ್ಷನ್ ಓವರ್ ಟೈಮ್. ಅಂದ್ರೆ ಒಂದು ಸೀನಿಯರ್ ಅಥವಾ ಸ್ಪೆಷಲಿಸ್ಟ್ ಆಗ್ಬೇಕು ಅಂದ್ರೆ ಇದೆಲ್ಲ ಬಂದು ನಿಮ್ಗೆ ಈ ಪ್ರಮೋಷನ್ಸ್ ಈ ತರದೆಲ್ಲ ಬಂದ್ಬಿಡುತ್ತೆ. ಓಕೆನಾ. ಇದಕ್ಕೆಲ್ಲ ಮೇನ್ ಬಂದು ನೀವು ಸರ್ಟಿಫಿಕೇಶನ್ಸ್ ತುಂಬಾ ಇಂಪಾರ್ಟೆಂಟ್. ಸರ್ಟಿಫಿಕೇಶನ್ಸ್ ವರ್ಸಸ್ ಡಿಗ್ರೀಸ್. ಈಗ ಎಷ್ಟೋ ಕಂಪ್ನೀಸ್ ಡಿಗ್ರೀಸ್ ಅಷ್ಟೊಂದು ಏನ್ ತಲೆ ಕೆಡಿಸ್ಕೊಳ್ಳೋದು ಆಯ್ತಾ. ನನಗೆ ಡಿಗ್ರಿ ಬೇಕಾ ಸರ್ಟಿಫಿಕೇಶನ್ ಬೇಕಂತ ನಾನು ನಿಮ್ಗೆ ಸಜೆಸ್ಟ್ ಮಾಡೋದು, ಸ್ಟಾರ್ಟಿಂಗ್ ಅಲ್ಲಿ ನೀವು ಡಿಗ್ರಿ ಇಲ್ಲ ಅಂದ್ರೂ ಸರ್ಟಿಫಿಕೇಶನ್ಸ್ ಗಳನ್ನ ಮಾಡಿ, ಪ್ರಾಜೆಕ್ಟ್ಸ್ ಗಳನ್ನ ಮಾಡಿ. ಬಟ್ ಡಿಗ್ರಿ ಬೇಕೇ ಬೇಕಾ? ಖಂಡಿತ ಬೇಕು. ಯಾವಾಗ ಬೇಕು ಅಂತ ನಾನು ಹೇಳ್ತೀನಿ ನೋಡಿ. ಈ ಗೌರ್ಮೆಂಟ್ ಜಾಬ್ ಇರುತ್ತಲ್ಲ, ನೀವು ಗೌರ್ಮೆಂಟ್ ಜಾಬ್ ಅಪ್ಲೈ ಮಾಡ್ಬೇಕಾದ್ರೆ ಕೇಳ್ತಾರೆ ಆಯ್ತಾ. ಬಟ್ ನಿಮ್ಗೆ ಈ IT ಕಂಪ್ನೀಸ್ ಮತ್ತೆ ಅನಲಿಟಿಕ್ ರೋಲ್ಸ್ಗೆಲ್ಲ ಈಗ ನಿಮ್ಗೆ ಡಿಗ್ರಿ ಕಂಪಲ್ಸರಿ ಇಲ್ಲ, ಬಟ್ ಸರ್ಟಿಫಿಕೇಶನ್ಸ್ ಇಂಪಾರ್ಟೆಂಟ್. ಯಾವ್ದಲ್ಲ ನೀವು ಈ ಸಣ್ಣ ಪುಟ್ಟದ ಯಾವ್ದೋ ಸರ್ಟಿಫಿಕೇಶನ್ ಆಫ್ ಪಾರ್ಟಿಸಿಪೇಷನ್ ಅಂತೆಲ್ಲ ಇದು ಮಾಡ್ತಿರಲ್ಲ ಅಂತದಲ್ಲ ನೋಡಿ. ನಿಮ್ಗೆಲ್ಲರಿಗೂ ಯಾರು ಅಟೆಂಡ್ ಮಾಡ್ತಾ ಇದ್ರಲ್ಲ ನಿಮ್ಗೆಲ್ಲ ಪ್ರಾಪರ್ ಸರ್ಟಿಫಿಕೇಟ್ ಅನ್ನ ನಾನು ಕೊಡ್ತಾ ಇದ್ದೀನಿ. ಓಕೆನಾ. ಪ್ರಾಪರ್ ಸರ್ಟಿಫಿಕೇಟ್ ಅಂತಂದ್ರೆ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಆಯ್ತಾ. ನಾವು ಸರ್ಟಿಫಿಕೇಟ್ ಅಕಸ್ಮಾತ್ ಆಗಿ ಡೈರೆಕ್ಟ್ ಆಗಿ ಡೌನ್ಲೋಡ್ ಮಾಡಕ್ ಆಗಿಲ್ಲ ಅಂದ್ರೆ ನಾನ್ ನಿಮ್ಗೆ ಅದು ನಿಮ್ಮ ಡೀಟೇಲ್ಸ್ ಫಿಲ್ ಮಾಡ್ಕೊಂಡು ನಾನು ನಿಮ್ಗೆ ಡೈರೆಕ್ಟ್ ಆಗಿ ಕೊಡ್ತೀನಿ ಆಯ್ತಾ. ಇಲ್ಲಿ ತೋರ್ಸಕ್ಕ ನೋಡಿ, ಈ ರೀತಿ ಇರುತ್ತೆ ನಿಮ್ಗೆ ಸರ್ಟಿಫಿಕೇಟ್. ಸೊ ಇಲ್ಲಿ ನೋಡಿ, AI ಕೆರಿಯರ್ ಅಂಡ್ ಡಿಜಿಟಲ್ ಗ್ರೋತ್ ಮಾಸ್ಟರ್ ಪ್ರೋಗ್ರಾಮ್ ಅಂತಾನೆ ಕೊಡ್ತೀನಿ. ಎಲ್ಲಿಂದ ಎಲ್ಲಿವರೆಗೂ ಅಟೆಂಡ್ ಮಾಡಿದ್ರಿ, ಏನೇನೆಲ್ಲ ಕವರ್ ಆಗಿದೆ ಇದೆಲ್ಲಾನು ನಾನು ಹಾಕ್ಬಿಟ್ಟು ಪ್ರಾಪರ್ ಆಗಿ ನಿಮ್ಗೆ ಒಂದು ಸರ್ಟಿಫಿಕೇಟ್, ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಅನ್ನು ನಾನು ಕೊಡ್ತೀನಿ. ಓಕೆನಾ. ಸೊ ಇದು ನಾನು ಫಸ್ಟ್ ಟೈಮ್ ನಿಮ್ಗೆ ತೋರಿಸ್ ಮರ್ತೋಗ್ಬಿಟ್ಟಿದೆ. ಇದನ್ನು ನಾನು ರಿಫೈನ್ ಮಾಡ್ತೀನಿ ಇನ್ನೂ ಚೆನ್ನಾಗಿ ಆಯ್ತಾ. ನಿಮ್ಗೆ ಈ ತರದ ಸರ್ಟಿಫಿಕೇಟ್ ಅನ್ನು ಅಕಸ್ಮಾತ್ ಆಗಿ ಯಾರಿಗಾದ್ರೂ ನಿಮ್ಗೆ ಈ ಹಾರ್ಡ್ ಕಾಪಿ ವಿತ್ ಏನೋ ಹಾಲೋಗ್ರಾಮ್ ಬೇಕಂದ್ರೆ ನನಗೆ ಹೇಳಿ, ಬಟ್ ಅದಕ್ಕೆ ನಾನು ಚಾರ್ಜ್ ಮಾಡ್ತೀನಿ. ಯಾಕಂದ್ರೆ ನಾನು ಅದು ಪ್ರಿಂಟ್ ಹಾಕ್ಸ್ಬೇಕು. ಸಾಫ್ಟ್ ಕಾಪಿಗೆ ನಾನು ಏನು ಚಾರ್ಜ್ ಮಾಡೋದು ಡೈರೆಕ್ಟ್ ಆಗಿ ಕಳಿಸ್ತೀನಿ. ಈ ತರದ್ದು ಸರ್ಟಿಫಿಕೇಟ್ಸ್ ಅನ್ನ ನೀವು ಇಂಟರ್ವ್ಯೂ ಕೂಡ ನೀವು ಯೂಸ್ ಮಾಡ್ಕೋಬಹುದು. ಯಾಕಂದ್ರೆ ಇದೆಲ್ಲ ಒಂದು ನೀವು ಕೋರ್ಸ್ ಅಟೆಂಡ್ ಮಾಡಿರುವಂತದ್ದು, ಸುಮ್ಮನೆ ಪಾರ್ಟಿಸಿಪೇಷನ್ ಅಲ್ಲ. ಓಕೆನಾ. ಸೊ ನಾನು ಹೇಳ್ತಾ ಇರೋದು ಇಂಥ ಸರ್ಟಿಫಿಕೇಟ್ಸ್ಗೆ ನೀವು ಇಂಪಾರ್ಟೆನ್ಸ್ ಕೊಡಿ. ಸುಮ್ಮನೆ ಯಾವ್ದೋ 9 ರೂಪಾಯಿದೋ ಅಥವಾ ಯಾವ್ದೋ ಇನ್ನೊಂದು, ಈಗ ನಾನೇನೆ ಯಾವ್ದೊಂದು ಫ್ರೀಯಾಗಿ ಏನೋ ಮಾಡಿರ್ತೀನಿ ಅಂತ ಇಟ್ಕೊಳ್ಳಿ, 1 ದಿನದಿಂದ 2 ದಿವಸದ ಸರ್ಟಿಫಿಕೇಟ್ ಕೊಟ್ಟಿರ್ತೀನಿ. ಅಂಥದ್ದೆಲ್ಲ ನಿಮ್ ಪ್ರೊಫೈಲ್ ಅಲ್ಲಿ ಹಾಕಕ್ ಹೋಗಿ. ಬೇಕಿದ್ರೆ ನಿಮ್ ಲಿಂಕ್ಡ್ಇನ್ ಅಲ್ಲಿ ಹಾಕ್ಬಿಡಿ, ಈ ತರ ಒಂದು ಪಾರ್ಟಿಸಿಪೇಟ್ ಮಾಡಿದ್ದೆ ಅಂತ, ದಟ್ ಇಸ್ ಫೈನ್. ಬಟ್ ರೆಸ್ಯೂಮ್ ಅಲ್ಲಿ ಹಾಕ್ಬೇಡಿ, ಅದು ನಿಮ್ಗೆ ಯಾವುದೇ ರೀತಿಯಾದ ವ್ಯಾಲ್ಯೂ ಆಡ್ ಮಾಡಲ್ಲ. ಓಕೆನಾ. ನೆಕ್ಸ್ಟ್ ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ಸ್. ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಇಂಡಸ್ಟ್ರೀಸ್? ಸ್ಕಿಲ್ಸ್ ಓವರ್ ಮಾರ್ಕ್ಸ್. ಕಂಪ್ನಿಗೆ ಮಾರ್ಕ್ಸ್ಗಿಂತ ಸ್ಕಿಲ್ಸ್ ಇಂಪಾರ್ಟೆಂಟ್. ನಾನು ಗೋಲ್ಡ್ ಮೆಡಲಿಸ್ಟ್, ನಾನು ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಏನೋ ಕ್ರಿಕೆಟ್ ಅಲ್ಲಿ ಸಖತ್ ಸ್ಕೋರ್ ಮಾಡಿದ್ದೀನಿ, ವಿಕೆಟ್ಸ್ ತೆಗೆದಿದ್ದೀನಿ. ಕಂಪ್ನಿಗೆ ಅದು ಬೇಕಾಗಿಲ್ಲ. ಕಂಪ್ನಿಗೆ ಬೇಕಾಗಿರೋದೇನೋ ಸ್ಕಿಲ್ಸ್. ನನಗೆ ಕೊಟ್ಟಿರ್ತಕ್ಕಂಥ ಪ್ರಾಜೆಕ್ಟ್ ಅನ್ನ ಇವ್ರು ಮುಗಿಸಕ್ಕಾಗುತ್ತಾ, ಅದು ಅವ್ರ ಪ್ರಾಜೆಕ್ಟ್ಸ್ ಓವರ್ ಥಿಯರಿ. ಆದಷ್ಟು ಪ್ರಾಜೆಕ್ಟ್ ಮಾಡಿ. ನನಗೆ ಯಾರೆಲ್ಲ ಪ್ರಾಜೆಕ್ಟ್ ಮಾಡಿ ಇದು ಕಳಿಸ್ತಾರೆ ಏನೋ ಏನೋ ಟ್ಯಾಗ್ ಮಾಡಿರ್ತಿರಲ್ಲ, ನಾನು ಪ್ರತಿಯೊಬ್ಬರು ನಾನು ಕೆಳಗಡೆ ಮೆಸೇಜ್ ಹಾಕೋದು ಇಷ್ಟೇ, ಕೀಪ್ ವರ್ಕಿಂಗ್ ಆನ್ ಮೋರ್ ಪ್ರಾಜೆಕ್ಟ್ಸ್ ಅಂತ ನಾನು ಪ್ರತಿ ಸರಿ ಹಾಕಿರ್ತೀನಿ, ಅಥವಾ ಏನೋ ಒಂದು ಅಪ್ರಿಷಿಯೇಟ್ ಮಾಡಿರ್ತೀನಿ. ಏನಕ್ಕೆ ಅಂದ್ರೆ ನೀವು ಎಷ್ಟು ಪ್ರಾಜೆಕ್ಟ್ ವರ್ಕ್ ಮಾಡ್ತೀರಾ, ಎಷ್ಟು ನೀವು ಸ್ಕಿಲ್ಸ್ ಅನ್ನ ಎಕ್ಸ್ಪೀರಿಯನ್ಸ್ ಅನ್ನ ಬೆಳೆಸ್ಕೊತೀರಾ, ಅದು ಇಂಪಾರ್ಟೆಂಟ್. ಆಟಿಟ್ಯೂಡ್ ಓವರ್ ನಾಲೆಡ್ಜ್. ನಾನು ತುಂಬಾ ಸರಿ ಹೇಳಿದ್ದೀನಿ, ನಿಮಗೆ ಈ ಸ್ಕಿಲ್ಸ್ ಇದೆಯಲ್ಲ ಅಥವಾ ಪ್ರಾಜೆಕ್ಟ್ ಅಲ್ಲಿ ಹೆಂಗ್ ವರ್ಕ್ ಮಾಡಬೇಕು, ಟೆಕ್ನಿಕಲ್ ಸ್ಕಿಲ್ಸ್ ಇದೆ, ಇದನ್ನೆಲ್ಲ ಕಲಿಸ್ಬೋದು.
ಬಟ್ ಆಟಿಟ್ಯೂಡ್ ಇದೆಲ್ಲ, ಇದು ನಿಮ್ಗೆ ಯಾರು ಕಲ್ಸಕ್ಕಲ್ಲ, ನೀವೇ ಅದನ್ನ ಸರಿಪಡಿಸ್ಕೋಬೇಕು. ಕರೆಕ್ಟ್ ಆಗಿತ್ತು ಅಂದ್ರೆ ಓಕೆ, ಇಲ್ಲ ಅಂದ್ರೆ ನೀವೇ ಅದನ್ನ ಸರಿಪಡಿಸ್ಕೋಬೇಕು. ಯಾಕೆ ಅಂತಂದ್ರೆ ಟೆಕ್ನಿಕಲ್ ನಾಲೆಜ್ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಕಂಪ್ನಿಯಲ್ಲಿ ಕುತ್ಕೊಂಡು ಹೇಳ್ಬಿಡ್ಬೋದು. ನಿಮ್ಮ ಆಟಿಟ್ಯೂಡೇ ಸರಿ ಇಲ್ಲ ಅಂದ್ರೆ ನಿಮ್ಗೆ ಯಾರು ಅದನ್ನ ಇದು ಮಾಡಕ್ಕೆ. ಓಕೆ, ರಿಯಲ್ ವರ್ಲ್ಡ್ ಪ್ರಾಬ್ಲಮ್ ಸಾಲ್ವಿಂಗ್ ಮೈಂಡ್ ಸೆಟ್. ನಮಗೇನೋ ಒಂದು ಪ್ರಾಜೆಕ್ಟ್ ಬಂದಾಗ ಆಯ್ತಾ, ನಾವು ಅದನ್ನ ಹಿಂಗೆ ಹ್ಯಾಂಡಲ್ ಮಾಡ್ತೀವಿ, ಏನೇ ಪ್ರಾಬ್ಲಮ್ ಇದ್ರೆ ಹಿಂಗೆ ಪ್ರಾಕ್ಟಿಕಲಿ ಅದನ್ನ ನಾನು ಸಾಲ್ವ್ ಮಾಡ್ಕೊಳ್ತೀನಿ ಅನ್ನೋದು, ಈ ತರ ನಿಮ್ಗೆ ಈ ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರುತ್ತೆ. ಮೇನ್ ಬಂದು ಅವ್ರಿಗೆ ಸ್ಕಿಲ್ಸ್ ಇರಬೇಕು, ಜೊತೆಗೆ ಒಳ್ಳೆ ಬಿಹೇವಿಯರ್, ಆಟಿಟ್ಯೂಡ್, ಟೀಮ್, ಒಂದು ಟೀಮ್ ಅಲ್ಲಿ ಹೆಂಗ್ ನಾನು ಬಿಹೇವ್ ಮಾಡ್ತೀನಿ ನಮ್ಗೆ ತುಂಬಾ ಇಂಪಾರ್ಟೆಂಟ್. ಪ್ರಾಜೆಕ್ಟ್ ಎಕ್ಸ್ಪೀರಿಯನ್ಸ್ ಇರಬೇಕು, ಮತ್ತೆ ಪ್ರಾಬ್ಲಮ್ ಸಾಲ್ವಿಂಗ್ ಏನೋ ಸ್ಕಿಲ್ಸ್ ಅಥವಾ ಮೈಂಡ್ ಸೆಟ್ ಇರಬೇಕು. ಸೊ ಇಷ್ಟು ನಿಮ್ಗೆ ಖಂಡಿತ ಇರಬೇಕು. ಓಕೆನಾ? ರೈಟ್. ಇಂಟರ್ನ್ಶಿಪ್ ಅಂಡ್ ಎಕ್ಸ್ಪೀರಿಯನ್ಸ್, ಇದು ನೋಡಿ, ನಾವು ನಮ್ಮ ಕಿರಿಯರ್ ಎಕ್ಸಲರೇಟರ್ ಅಂತ ಪ್ರೋಗ್ರಾಮ್ ಏನ್ ಮಾಡಿದೀವಲ್ಲ, ಅದರಲ್ಲಿ ಇಂಟರ್ನ್ಶಿಪ್ ಮತ್ತೆ ಎಕ್ಸ್ಪೀರಿಯನ್ಸ್ ಲೆಟರ್ ನ ಖಂಡಿತ ಕೊಡ್ತೀವಿ. ಯಾತಕ್ಕೆ ಅಂದ್ರೆ ನೀವು ಯಾವುದೇ ಕಂಪ್ನಿಗೆ ಹೋದ್ರು ನೋಡಿ, ಇವಾಗ ಯಾರೋ ಫ್ರೆಶರ್ಸ್ ಇರ್ತಾರೆ. ಫ್ರೆಶರ್ಸ್ ಏನಾಗುತ್ತೆ ಅಂದ್ರೆ, ಅವರು ನಾವು ಫ್ರೆಶರ್ ಅಂತ ಹೋಗ್ಬಿಟ್ಟು ಇವಾಗ ನಮ್ಮ ಕೋರ್ಸ್ ಕಂಪ್ಲೀಷನ್ ಮಾಡಿದ್ದೀನಿ ಸರ್ಟಿಫಿಕೇಟ್ ತಗೊಂಡೋದ್ರೆ ನಿಮಗೆ ಅಲ್ಲಿ ಯಾವುದೇ ಎಕ್ಸ್ಪೀರಿಯನ್ಸ್ ಅನ್ನು ತೋರ್ಸಕ್ಕಲ್ಲ. ಬಟ್ ಅದೇ ನೀವು ಇಂಟರ್ನ್ಶಿಪ್ ಅಂತಂದ್ರೆ ನೀವು ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡುತ್ತೆ, ಆಯ್ತಾ. ಎಕ್ಸ್ಪೀರಿಯನ್ಸ್, ನನಗೆ ಇದೆಲ್ಲ ಈ ತರ ಒಂದು ಪ್ರಾಜೆಕ್ಟ್ಸ್ ಎಕ್ಸ್ಪೀರಿಯನ್ಸ್ ಇದೆ ಅಂತ ನೀವು ತಗೊಂಡೋದಾಗ ಅವ್ರು ನಿಮಗೆ ಟೆಸ್ಟ್ ಕೊಡ್ಬೋದು. ಆ ಟೆಸ್ಟ್ ಅಲ್ಲಿ ನೀವ್ಯಾರು ಫಾಸ್ಟ್ ಇಲ್ಲ, ಇಂಟರ್ನ್ಶಿಪ್ ಅಥವಾ ಎಕ್ಸ್ಪೀರಿಯನ್ಸ್ ಇದ್ದ ತಕ್ಷಣ ಕೆಲಸ ಕೊಡ್ತಾರೆ ಅಂತಲ್ಲ, ಬಟ್ ನಿಮ್ ರೆಸ್ಯೂಮೆಗೆ ವೈಟೇಜ್ ಇರುತ್ತೆ. ವೈ ಇಂಟರ್ನ್ಶಿಪ್ ಮ್ಯಾಟರ್ಸ್ ನೋಡಿ, internship is more than just something to add to your resume. ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಇಟ್ಕೊಂಡಿದ್ದೀನಿ ಅನ್ನೋದಕ್ಕೂ ನಾನು ಇಂಟರ್ನ್ಶಿಪ್ ಮಾಡಿದ್ದೀನಿ ಅನ್ನೋದಕ್ಕೂ ತುಂಬಾನೇ ವ್ಯತ್ಯಾಸ ಇದೆ. ಅರ್ಥ ಆಯ್ತಾ? ಸೊ ಇಂಟರ್ನ್ಶಿಪ್ ಮತ್ತೆ ಎಕ್ಸ್ಪೀರಿಯನ್ಸ್ ಇದನ್ನ ಆದಷ್ಟು ನೀವು ಟ್ರೈ ಮಾಡಿ. ಕೆಲವು ಕಡೆ ನಿಮ್ಗೆ ಪೇಡ್ ಇಂಟರ್ನ್ಶಿಪ್ ಇರುತ್ತೆ, ಕೆಲವು ಕಡೆ ನಿಮ್ಗೆ ಅನ್ಪೇಡ್ ಇಂಟರ್ನ್ಶಿಪ್ ಇರುತ್ತೆ. ನೋಡ್ಕೊಂಡು ನಿಮ್ಗೆ ಯಾವ್ದು ಮಾಡಿದ್ರು ಓಕೆ, ಬಟ್ ಅದ್ರಲ್ಲಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇರಬೇಕು. ಆಯ್ತಾ? ಹೆಂಗೆ ಇಂಟರ್ನ್ಶಿಪ್ ಅನ್ನ ನಾನು ಪಡ್ಕೋಬಹುದು? ಲಿಂಕ್ಡ್ ಇನ್ ಅಲ್ಲಿ ಎಷ್ಟೊಂದು ಕಂಪ್ನೀಸ್ ಅವ್ರು ಆಗ್ತಾ ಇರ್ತಾರೆ, ನೋಡ್ಬೋದು. ಇಲ್ಲ ರೆಫರೆನ್ಸ್ ಮೂಲಕ ನೀವು ತಗೋಬಹುದು. ಕೆಲವೊಂದು ಕಂಪ್ನಿ ವೆಬ್ಸೈಟ್ಸ್ ಅಲ್ಲಿ ನಿಮ್ಗೆ ಹಾಕಿರ್ತಾರೆ, ಅಂದ್ರೆ ನಮ್ಗೆ ಈ ತರ ಇಂಟರ್ನ್ಸ್ ಬೇಕು ಅಂತ. ಟ್ರೈ ಮಾಡೋದು ಏನು ತಪ್ಪಿಲ್ಲ, ಆಯ್ತಾ. ಫ್ರೀಲಾನ್ಸಿಂಗ್ ಅಲ್ಲಿ ವರ್ಕ್ ಮಾಡ್ಬೇಕಾ, ಈ ತರದ್ದು ಎಷ್ಟೊಂದಿದೆ. ಅಪ್ ವರ್ಕ್, ಫೀವರ್, ಟಾಪ್ ಟಾಪ್ ಟೆಲ್, ಇಂಟರ್ನ್ ಶಾಲಾ, ಲಿಂಕ್ಡ್ ಇನ್, ಈ ತರದ್ದೆಲ್ಲ ಟ್ರೈ ಮಾಡಿ ನೋಡಿ. ಇಲ್ಲೆಲ್ಲ ಇದ್ದೇ ಇರುತ್ತೆ. ಸಿಕ್ಕೇ ಸಿಗುತ್ತೆ ಅಂತ ನಾ ಹೇಳಕ್ ಬರಲ್ಲ, ಬಟ್ ಇದೆಲ್ಲ ಕೆಲವೊಂದು ಪ್ಲಾಟ್ಫಾರ್ಮ್ಸ್ ನಿಮ್ಗೆ ಈ ಇಂಟರ್ನ್ಶಿಪ್ ಮತ್ತೆ ಇಂಟರ್ನ್ಶಿಪ್ ಅಲ್ಲಿ ನೀವು ವರ್ಕ್ ಮಾಡಿದ್ರೆ ಈ ಎಕ್ಸ್ಪೀರಿಯನ್ಸ್ ಕೂಡ ನಿಮ್ಗೆ ತಿಳ್ಕೊಬಹುದು. ಓಕೆನಾ? ನೆಕ್ಸ್ಟ್, ಹ್ಯಾಂಡ್ಲಿಂಗ್ ಕೆರಿಯರ್ ಗ್ಯಾಪ್ಸ್. ಇದು ತುಂಬಾ ಇಂಪಾರ್ಟೆಂಟ್, ಆಯ್ತಾ. ಈ ಕೆರಿಯರ್ ಗ್ಯಾಪ್ಸ್ ಇದೆಯಲ್ಲ, ತುಂಬಾ ಜನಕ್ಕೆ ಭಯ. ನನಗೆ ಅಕಸ್ಮಾತ್ ಕೆರಿಯರ್ ಗ್ಯಾಪ್ ಇದ್ಬಿಟ್ರೆ ನನಗೆ ಕೆಲಸ ಕೊಡ್ತಾರ ಇಲ್ಲ ಅಂತ. ಕೆರಿಯರ್ ಗ್ಯಾಪ್, ನಾವು ಮನುಷ್ಯರು, ಮೆಷಿನ್ ಅಲ್ಲ, ಕಂಟಿನ್ಯೂಸ್ ವರ್ಕ್ ಮಾಡ್ತೀವಿ ನಾವು ಅದಕ್ಕೆ. ನಮ್ಗೆ ಅಕಸ್ಮಾತ್ ಏನೇ ಕಷ್ಟ ಬರ್ಬೋದು, ಅಥವಾ ನಾವು ಬೇರೆ ಏನೋ ಮಾಡ್ಬೋದು. ಈಗ ಕೆಲವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ, ಯಾವ್ದೋ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗ್ತಿರ್ತಾರೆ, IAS, KAS ಮತ್ತೆ ಏನು ತುಂಬಾ ಯಾವ್ದೋ ಎಕ್ಸಾಮಿನೇಷನ್ ಪ್ರಿಪೇರ್ ಆಗ್ತಿರ್ತಾರೆ. ಸೊ ಅಂತವ್ರು ಏನ್ ಮಾಡ್ಬೇಕು? ಕೆಲ್ಸಕ್ಕೆ ಹೋಗ್ಕೊಂಡು ಓದಕ್ಕಾಗಲ್ಲ, ಯಾಕಂದ್ರೆ ಅದು ತುಂಬಾ ಓದೋದಿರುತ್ತೆ. ಸೊ 1 ವರ್ಷ, 2 ವರ್ಷ, 5 ವರ್ಷ, ನಾನು ತುಂಬಾ ಜನ ನೋಡಿದ್ದೀನಿ, 5 ವರ್ಷ 6 ವರ್ಷವರೆಗೂ ಪ್ರಿಪೇರ್ ಆಗ್ಬಿಟ್ಟು ಸಿಕ್ಕಿಲ್ಲ ಅಂದಾಗ ಮತ್ತೆ ಅವ್ರು ಕೆರಿಯರ್ ಮಾಡ್ಕೊಳ್ಳೇಬೇಕು, ಯಾಕಂದ್ರೆ ಅವ್ರು ಜೀವನ ನಡೆಸಲೇಬೇಕು. ಏನ್ ಮಾಡ್ಬೇಕಂತ ಅಂತವ್ರಿಗೆಲ್ಲ ನಾವು ಕೆಲಸ ಕೊಡಲ್ಲ ಅನ್ನಕ್ಕಾಗಲ್ಲ. ಸೊ ನೀವು ಅಂಥದ್ದು ಏನಾದ್ರು ಕೆರಿಯರ್ ಗ್ಯಾಪ್ಸ್ ಏನಿದೆ ಅದನ್ನ ಆದಷ್ಟು, ನಾನು ನಿನ್ನೆ ನಿಮ್ಗೆ ಲಿಂಕ್ಡ್ಇನ್ ಅಲ್ಲಿ ತೋರಿಸ್ದೆ, ಖಂಡಿತ ಫಿಲ್ ಮಾಡಿ, ವ್ಯಾಲಿಡ್ ರೀಸನ್ ಅನ್ನ ಕೊಡಿ, ಆಯ್ತಾ. ನೀವೇನಾದ್ರು ಅಕಸ್ಮಾತ್ ಒಂದು ಕಂಪ್ನಿ ಓಪನ್ ಮಾಡಿದ್ರೆ ಲಾಸ್ ಆಯ್ತು ಅಂತ ಇಟ್ಕೊಳ್ಳಿ, ಆಯ್ತಾ, ಅದನ್ನು ನೀವು ಕೆರಿಯರ್ ಗ್ಯಾಪ್ ಅಂತ ತೋರಿಸ್ಬೋದು, ಏನು ತೊಂದರೆ ಇಲ್ಲ. ಓಕೆ. ಕಾಮನ್ ರೀಸನ್ಸ್ ಎಲ್ಲ ಏನು? ಹೆಲ್ತ್ ಇಶ್ಯೂಸ್ ಇರ್ಬೋದು, ಅಥವಾ ಪೇರೆಂಟ್ಸ್ ಹೆಲ್ತ್ ಇಶ್ಯೂಸ್ ಇರ್ಬೋದು, ಹೈಯರ್ ಎಜುಕೇಶನ್ ಇರ್ಬೋದು, ಅಂದ್ರೆ ಪ್ರಿಪರೇಷನ್, UPSC ಮತ್ತೆ MBA ಎಕ್ಸಾಮ್ಸ್, ಇದಕ್ಕೆಲ್ಲ ಟೇಕಿಂಗ್ ಕೇರ್ ಆಫ್ ಫ್ಯಾಮಿಲಿ ಮೆಂಬರ್, ರೀಲೊಕೇಶನ್, ಪರ್ಸನಲ್ ಡೆವಲಪ್ಮೆಂಟ್. ಆಮೇಲೆ ಕೆಲವರೆಲ್ಲ ಏನಾಗುತ್ತೆ ಅಂದ್ರೆ, ಈ ಸಬಾಟಿಕಲ್ ಅಂತ ತಗೋತಾರೆ, 2-3 ಮಂತ್ಸ್ ಸಾಕಪ್ಪ ನಮ್ಗೆ ತುಂಬಾ ಸುಸ್ತಾಗಿದೆ ಅಂತ. ಕೆಲವರೆಲ್ಲ ವರ್ಲ್ಡ್ ಟೂರ್ ಹೋಗ್ಬೇಕು ಅಂತ ಹೋಗ್ತಾರೆ, 2-3 ತಿಂಗಳು ಹೋಗ್ಬಿಡ್ತಾರೆ, ಆಯ್ತಾ. ಅದು ಏನ್ ತೊಂದರೆ ಇಲ್ಲ, ಅದು ನಂಗೆ ಇಷ್ಟ. ಆಮೇಲೆ ಕೆಲವು ಟೈಮು ನನಗೆ ಒಳ್ಳೆ ಆಪರ್ಚುನಿಟೀಸ್ ಬೇಕು, ಸಿಗ್ತಾ ಇಲ್ಲ, ಹೇಗೆ ತಗೊಂಡು ನಾನು ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೋತೀನಿ, ಅದು ಎಲ್ಲದನ್ನು ವ್ಯಾಲಿಡ್. ಓಕೆ, ಅದನ್ನು ನೀವು ರೈಟ್ ವೇ ಅಲ್ಲಿ ತೋರಿಸ್ಬೇಕು. ವಾಟ್ ರೆಕ್ರೂಟರ್ಸ್ ಥಿಂಕ್ ಅಬೌಟ್ ಕೆರಿಯರ್ ಗ್ಯಾಪ್ಸ್, ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಸಮ್ ರೆಕ್ರೂಟರ್ಸ್ ವಿಲ್ ಆಸ್ಕ್ ಅಬೌಟ್ ದ ಗ್ಯಾಪ್, ಬಟ್ ಮೋಸ್ಟ್ ಮಾಡರ್ನ್ ರೆಕ್ರೂಟರ್ಸ್
ಎಸ್ಪೆಷಲಿ ಇನ್ ಪ್ರೋಗ್ರೆಸಿವ್ ಕಂಪನೀಸ್ ಅಂಡರ್ಸ್ಟ್ಯಾಂಡ್ ದಿ ಲೈಫ್ ಹ್ಯಾಪನ್ಸ್. ನಿಮ್ಗೆ ನೋಡಿ ಒಂದ್ ಹೇಳ್ತೀನಿ, ಯಾವುದೇ ಕಂಪ್ನಿಯಲ್ಲಿ ನಿಮ್ಗೆ ಸ್ಕಿಲ್ಸ್ ಇದ್ರೆ ಗ್ಯಾಪ್ ಎಲ್ಲ ಮ್ಯಾಟ್ರ್ ಆಗಲ್ಲ. ನಾನು ಒಂದು 2 ವರ್ಷ ಕೆಲಸ ಮಾಡಿಲ್ಲ, ಅದಾದ್ಮೇಲೆ ಕೆಲಸ ಹುಡುಕ್ತಾ ಇದ್ದೀನಿ ಅಂತಂದ್ರೆ, ನೀವು ಕೆಲಸ ಹುಡುಕ್ಬೇಕಾದ್ರೆ ಸ್ಕಿಲ್ಸ್ ಅನ್ನ ಡೆವಲಪ್ ಮಾಡ್ಕೊಂಡಿರ್ಬೇಕು. ಇಲ್ಲ ನಾನು ಸುಮ್ಮನೆ ಹೋಗ್ಬಿಟ್ಟು ಕೆರಿಯರ್ ಗ್ಯಾಪ್ ಇದೆ, ನಾನು ನಿಜ ಹೇಳ್ತೀನಿ, ಅಲ್ಲಿ ಹೋಗ್ಬಿಟ್ಟು ನನಗೆ ಸ್ಕಿಲ್ಸ್ ಇಲ್ಲ ಅಂತ ಹೇಳ್ತೀನಿ ಅಂದ್ರೆ ಅವಾಗ ನಿಮ್ಗೆ ಕೆಲಸ ಸಿಗಲ್ಲ. ನಿಮಗೆ ಅಲ್ಲಿ ಆ ಟೈಮ್ ಅಲ್ಲಿ ಸ್ಕಿಲ್ಸ್ ಇರ್ಬೇಕು ನಿಮ್ಗೆ, ಅಂದ್ರೆ ಲೇಟೆಸ್ಟ್ ಟೆಕ್ನಾಲಜೀಸ್ ಗೊತ್ತಿರಬೇಕು. Okay. So, are you self-aware about why the gap occurred? Did you use the time productive in the same way? Are you ready and motivated to get back to work? ಇದು ನಿಮ್ಮಲ್ಲಿ ಕ್ವಶನ್ಸ್ ಅನ್ನ ಕೇಳ್ಕೋಬೇಕು, ಆಯ್ತಾ? ಸೆಲ್ಫ್ ಅವೇರ್ ಅಂದ್ರೆ ನನಗೆ ಗೊತ್ತು ಏನ್ ಗ್ಯಾಪ್ ತಗೊಂಡಿದ್ದೀನಿ, ಇದು ವ್ಯಾಲಿಡ್ ಅಂತ ನೀವು ಅದನ್ನ ಕ್ವಶನ್ ಮಾಡ್ಕೋಬೇಕು. ಡಿಡ್ ಯು ಯೂಸ್ ದ ಟೈಮ್ ಪ್ರೊಡಕ್ಟಿವ್ ಅಂದ್ರೆ ಈ ಕೆರಿಯರ್ ಗ್ಯಾಪ್ 2 ವರ್ಷ ಇತ್ತು, ಅದನ್ನ ಕರೆಕ್ಟ್ ರೀತಿಯಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಾ? ಸುಮ್ಮನೆ ಅನಾವಶ್ಯಕ ಟೈಮ್ ವೇಸ್ಟ್ ಮಾಡಿದ್ದೀನಾ ಇಲ್ವಾ, ಅದನ್ನ ನೀವು ನೋಡ್ಕೋಬೇಕು. ವಾಪಸ್ ಬರೋದಕ್ಕೆ ನಾನು ಎಲ್ಲಾ ಸ್ಕಿಲ್ಸ್ ಎಲ್ಲ ನಾನು ರೆಡಿ ಮಾಡ್ಕೊಂಡು ನಾನು ಪ್ರಾಜೆಕ್ಟ್ ಕೊಟ್ಟರೆ ವರ್ಕ್ ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ ಅಂತ ನಿಮ್ಗೆ ಅನಿಸ್ತಿದ್ಯಾ? ಖಂಡಿತ ಕೆಲಸವನ್ನ ಹುಡುಕ್ಬೋದು. ಹೌ ಟು ಎಕ್ಸ್ಪ್ಲೇನ್ ಕೆರಿಯರ್ ಗ್ಯಾಪ್? ಸ್ಟೇಟ್ ದ ರೀಸನ್ ಕ್ಲಿಯರ್ಲಿ ಅಂಡ್ ಹಾನೆಸ್ಟ್ಲಿ. ನೀವು ಪ್ರಾಂಪ್ಟ್ ಆಗಿ ಈ ತರ ಆಗಿತ್ತು, ನನಗೆ ಹುಷಾರಿರ್ಲಿಲ್ಲ, ಅಥವಾ ನಾನೇನೋ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಿದ್ದೆ ಹೇಳಿ, ಅದ್ರಲ್ಲಿ ಏನ್ ತೊಂದರೆ ಇಲ್ಲ. ಮೆನ್ಷನ್ ವಾಟ್ ಯು ಡಿಡ್ ಡ್ಯೂರಿಂಗ್ ದ ಗ್ಯಾಪ್. ಏನ್ ಮಾಡಿದ್ರೆ ಅದನ್ನ ಖಂಡಿತ ಆರಾಮಾಗಿ ಹೇಳಿ, ಏನ್ ತೊಂದರೆ ಇಲ್ಲ. ಎಕ್ಸ್ಪ್ಲೇನ್ ಹೌ ಯು ಆರ್ ರೆಡಿ ಟು ಮೂವ್ ಫಾರ್ವರ್ಡ್. ನೆಕ್ಸ್ಟ್ ನನಗೆ ಏನ್ ಮಾಡೋದು, ಆದ್ರೆ ಏನೆಲ್ಲ ಸ್ಕಿಲ್ಸ್ ಗೊತ್ತು, ನಾ ಏನ್ ಮಾಡಬೇಕು, ಇದು ನೀವು ಹೇಳು, ಆಯ್ತಾ? ವಾಟ್ ಟು ಡೂ ಡ್ಯೂರಿಂಗ್ ಕೆರಿಯರ್ ಗ್ಯಾಪ್. ಇಫ್ ಯು ಆರ್ ಕರೆಂಟ್ಲಿ ಇನ್ ಕೆರಿಯರ್ ಗ್ಯಾಪ್, ಹಿಯರ್ ಇಸ್ ಹೌ ಯು ಶುಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಲರ್ನ್ ಸಮಥಿಂಗ್ ನ್ಯೂ. ಏನಾದ್ರೂ ಹೊಸದನ್ನ ಕಲಿತಾ ಹೋಗಿ. ಇವಾಗಿನ ಲೇಟೆಸ್ಟ್ ಟೆಕ್ನಾಲಜಿ ಏನೆಲ್ಲ ಮಾಡ್ಬೋದು ನೋಡಿ, ನಿಮ್ಗೆಲ್ಲ ಎಷ್ಟಾಗುತ್ತೋ ಅಷ್ಟು ಕಲಿಯಿರಿ, ಏನ್ ತೊಂದರೆ ಇಲ್ಲ, ಆಯ್ತಾ? ಪ್ರಾಜೆಕ್ಟ್ಸ್ ಬಿಲ್ಡ್ ಮಾಡಿ. ಫ್ರೀಲ್ಯಾನ್ಸಿಂಗ್ ಅಕಸ್ಮಾತ್ ನಿಮ್ಗೆ ಚಾನ್ಸ್ ಇದ್ರೆ ಅದನ್ನ ಮಾಡಿ. ಅಕಸ್ಮಾತ್ ಯಾರಾದ್ರೂ ನಿಮ್ಗೆ ಈ NGOs ಮತ್ತು ಇವರೆಲ್ಲ ನಮ್ಗೆ ಏನಾದ್ರು ಒಂದು ಸ್ವಲ್ಪ ಹೆಲ್ಪ್ ಮಾಡ್ತೀಯಪ್ಪ, ನಮ್ಗೆ ಈ ತರ ಒಂದು ಪ್ರಾಜೆಕ್ಟ್ ಮಾಡ್ಕೊಡ್ತೀನಿ ಮಾಡಿ, ಖಂಡಿತ ಏನೂ ತಪ್ಪಿಲ್ಲ. ನೆಟ್ವರ್ಕ್ ಅನ್ನ ಬಳಸ್ಕೊಳ್ಳಿ. ನಾನು ಪ್ರತಿ ಸರಿ ಹೇಳ್ತೀನಿ, ನೀವು ಗ್ಯಾಪ್ ಅಲ್ಲಿ ಇದ್ದಾಗಲೇ ನೆಟ್ವರ್ಕ್ ಬೆಳೆಸ್ಕೊಳ್ಳಿ ಅಂತ ಹೇಳಲ್ಲ, ಯಾವಾಗ್ಲೂ ಅಷ್ಟೇ ನೆಟ್ವರ್ಕ್ ಬೆಳೀತಾ. ಹೌ ಟು ಮೆನ್ಷನ್ ಎ ಕೆರಿಯರ್ ಗ್ಯಾಪ್ ಇನ್ ಯುವರ್ ಪ್ರೊಫೈಲ್ ಅಥವಾ ರೆಸ್ಯೂಮೆ ನೋಡಿ. ಡು ನಾಟ್ ಟ್ರೈ ಟು ಹೈಡ್ ದ ಗ್ಯಾಪ್. ಯಾವತ್ತೂ ಅಷ್ಟೇ ನೀವು ಫೇಕ್ ಅಂತ ಹಾಕ್ಬೇಡಿ. ಗ್ಯಾಪ್ ಇದ್ರೆ ದಯವಿಟ್ಟು ಹಾಕಿ, ಏನ್ ತೊಂದರೆ ಇಲ್ಲ. ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ, ಗ್ಯಾಪ್ ಇದೆ ಅಂದ್ಬಿಟ್ಟು ಒಂದ್ ಕಡೆ ಎಲ್ಲ ಹೋಗ್ಬಿಟ್ಟು ಒಂದು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ತಂದ್ಬಿಟ್ಟು ಹಾಕ್ಬಿಡ್ತಾರೆ. ಅದೆಲ್ಲ ಮಾಡಕ್ ಹೋಗ್ಬಿಡಿ, ಅದೆಲ್ಲ ಹೋಯ್ತು. ಈಗ ಈಸಿ ಕಂಡುಹಿಡಿತಾರೆ ನೀವು ಫೇಕಾ ಇಲ್ಲ ಅಂತ. ಗೊತ್ತಾದ್ರೆ ನೀವು ಸುಮ್ಮನೆ ಬಿಟ್ರೆ ಓಕೆ. ಅಕಸ್ಮಾತ್ ಏನಾದ್ರು ಬೇರೆ ತರ ಲೀಗಲ್ ಆಕ್ಷನ್ ತಗೊಂಡ್ರೆ ನಿಮ್ ಲೈಫ್ ಲಾಂಗ್ ಕೆಲಸ ಸಿಗಲ್ಲ. ಆಡ್ ಅ ಬ್ರೀಫ್ ನೋಟ್ ಇನ್ ದಿ ಎಕ್ಸ್ಪೀರಿಯನ್ಸ್ ಸೆಕ್ಷನ್. ಆ ಎಕ್ಸ್ಪೀರಿಯನ್ಸ್ ಸೆಕ್ಷನ್ ಅಲ್ಲಿ ನೀವು ಲಿಂಕ್ಡ್ಇನ್ ಅಲ್ಲಿ ಏನ್ ಹಾಕ್ತಿರಲ್ಲ ಅದೇ ತರ ಇನ್ನೂ ಒಂದ್ ಲೈನ್ ಅಲ್ಲಿ ಹಾಕಿ, ಏನಕ್ಕೆ ಕೆರಿಯರ್ ಗ್ಯಾಪ್ ಇದೆ ಅಂತ. ಯೂಸ್ ಅ ಫಂಕ್ಷನಲ್ ರೆಸ್ಯೂಮೆ ಫಾರ್ಮ್ಯಾಟ್. ನಿಮ್ಗೆ ಒಂದು ಫಾರ್ಮ್ಯಾಟ್ ಏನಿರುತ್ತಲ್ಲ ಅದನ್ನ ಹಾಕಿ. ಮತ್ತೆ ಕೀಪ್ ಯುವರ್ ಎಕ್ಸ್ಪ್ಲನೇಷನ್ ಫ್ಯಾಕ್ಚುಯಲ್ ಅಂಡ್ ಫಾರ್ವರ್ಡ್ ಲುಕಿಂಗ್. ಅಂದ್ರೆ ನೀವು ಹೆಂಗ್ ಹಾಕ್ಬೇಕು, ಒಂದು ಪಾಸಿಟಿವ್ ತರ ಇರಬೇಕು. ನಾನು ಏನಕ್ಕೆ ಗ್ಯಾಪ್ ತಗೊಂಡಿದ್ದೀನಿ ಮತ್ತೆ ನಾನು ಮುಂದೆ ಹೆಂಗೆ ಇದ್ ಮಾಡ್ತೀನಿ ಅಂತ. ರಿಟರ್ನಿಂಗ್ ಆಫ್ಟರ್ ಗ್ಯಾಪ್ಸ್, ಆಯ್ತಾ? ಇಲ್ಲಿ ನಾನು ಇಷ್ಟೇ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ನೀವು ಗ್ಯಾಪ್ ಇಂದ ಅಂದ್ರೆ ಕೆರಿಯರ್ ಗ್ಯಾಪ್ ಇಂದ ನೀವು ನೆಕ್ಸ್ಟ್ ಜಾಬ್ ಹುಡುಕಕ್ ಬಂದಾಗ ಲೇಟೆಸ್ಟ್ ಟೆಕ್ನಾಲಜೀಸ್ ಏನಿದೆ ಅದನ್ನ ಪ್ರಿಪೇರ್ ಆಗಿ ಬರ್ಬೇಕು. ಓಕೆ, ರೈಟ್. ಕಾಮನ್ ಕೆರಿಯರ್ ಮಿಸ್ಟೇಕ್ಸ್. ತುಂಬಾ ಜನ ಏನ್ ಕೆರಿಯರ್ ಮಿಸ್ಟೇಕ್ಸ್ ಮಾಡ್ತಾರೆ ನೋಡಿ. ಫಾಲೋಯಿಂಗ್ ಫ್ರೆಂಡ್ಸ್ ಬ್ಲೈಂಡ್ಲಿ. ಇದನ್ನ ಮಾಡಬೇಡಿ. ನಿಮ್ಮ ಕೆಪಾಸಿಟಿ ಏನಿದೆ ಅದ್ರ ಮೇಲೆ ಜಾಬ್ ತಗೋ ನೋಡಿ. ಯುವರ್ ಫ್ರೆಂಡ್ ಚೂಸ್ ಡೇಟಾ ಸೈನ್ಸ್, ಯುವರ್ ಕಸಿನ್ ಡಿಡ್ MBA, ಯುವರ್ ಕ್ಲಾಸ್ಮೇಟ್ ಇಸ್ ಪ್ರಿಪೇರಿಂಗ್ ಫಾರ್ ಗೌರ್ಮೆಂಟ್ ಎಕ್ಸಾಮ್ಸ್. ದಟ್ ಡಸಂಟ್ ಮೀನ್ ಎನಿ ಆಫ್ ದೋಸ್ ಪಾತ್ಸ್ ಆರ್ ರೈಟ್ ಫಾರ್ ಯು. ಅಂದ್ರೆ ಈಗೆಲ್ಲ ಏನ್ ಮಾಡ್ತಿದ್ರೆ ಅದೆಲ್ಲ ನಮಗೂ ಅಳವಡಿಸ್ಕೋಬಹುದು ಅಥವಾ ನನಗೂ ಅನ್ವಯಿಸುತ್ತೆ ಅಂತ ನೀವು ಹೋದ್ರೆ ಪ್ರಾಬ್ಲಮ್ಸ್ ಖಂಡಿತ. ಅಕಸ್ಮಾತ್ ನೀವು ಡೇಟಾ ಸೈನ್ಸ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಮಾಡಿ. ನಾನು ಹೇಳ್ತಾ ಇರೋದು ಮಾಡ್ಲೇಬಾರ್ದು ಅಂತಲ್ಲ, ಮಾಡ್ಬೋದು, ಬಟ್ ನಿಮ್ಗೆ ಅದು ಇಂಟ್ರೆಸ್ಟ್ ಇರಬೇಕು. ನಿಮಗೆ ಏನ್ ಇಂಟ್ರೆಸ್ಟ್ ಇದೆ ಅದನ್ನ ಮಾಡಿ ದಯವಿಟ್ಟು. ಓನ್ಲಿ ಫೋಕಸಿಂಗ್ ಆನ್ ಮಾರ್ಕ್ಸ್. ನಾನು ಮಾರ್ಕ್ಸ್ ತೆಗಿಯೋಕ್ಕೋಸ್ಕರ ಎಕ್ಸಾಮ್ ಬರೀತೀನಿ ಬೈ ಹಾರ್ಟ್ ಹೊಡೆದು ಅದು ಮಾಡಕ್ ಹೋಗ್ಬೇಡಿ. ಸ್ಕಿಲ್ಸ್ ಅನ್ನ ಕಲ್ತ್ಕೊಳ್ಳಿ, ಆಯ್ತಾ? ನಾಟ್ ಬಿಲ್ಡಿಂಗ್ ಸ್ಕಿಲ್ಸ್ ಅರ್ಲಿ ಎನಫ್. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಡು ಏನ್ ಮಾಡ್ತಾರೆ ಕೆಲವರು, ಕಾಲೇಜ್ ಮುಗಿಲಿ ಅದಾದ್ಮೇಲೆ ನೋಡೋಣ ಅಂತ. ನಾನು ತುಂಬಾ ಜನ ನೋಡಿದ್ದೀನಿ, ಏನ್ ಮಾಡ್ತಾರೆ ಗೊತ್ತಾ, ಈ ಕೋರ್ಸ್ಗೆ ಬರ್ತಾರೆ, ಆಯ್ತಾ? ಇನ್ಸ್ಟಿಟ್ಯೂಟ್ಗೆ ಬಂದ್ಬಿಟ್ಟು ಸರ್ ನಾನು ಈ ತರ ಒಂದು ಕೋರ್ಸ್ ಮಾಡಬೇಕು, ನಂಗೆ ಅರ್ಜೆಂಟ್ ಇದೆ ಅಂತ ಅಂತಾರೆ. ಸರ್ ಆಯ್ತು ಸೇರ್ಕೊಳ್ಳಿ, ನೆಕ್ಸ್ಟ್ ವೀಕ್ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಫೋನ್ ಮಾಡ್ಬಿಟ್ಟು ಸರ್ ಇವಾಗ ಆಗಲ್ಲ, ಬಿಸಿ ಇದ್ದೀನಿ, ನಾನು ಸ್ವಲ್ಪ ದಿವಸ ಬರ್ತೀನಿ ಅಂತ. ಆಮೇಲೆ 1 ವರ್ಷ ಆದ್ಮೇಲೆ ಬರ್ತಾರೆ, ಅಯ್ಯೋ ನಾನು ಅವಾಗ್ಲೇ ಮಾಡ್ಬಿಟ್ಟಿದ್ರೆ ಇವಾಗ ಎಲ್ಲೋ ಹೋಗ್ಬಿಡ್ತಿದ್ದೆ ಸರ್ ಅಂತ.
ಆ ತರ ತುಂಬಾ ಆಗಿದ್ದಾವೆ. ಆಯ್ತಾ? ನೀವು ಏನಾದ್ರೂ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೋಬೇಕು ಅಂತಿದ್ರೆ, ಅಕಸ್ಮಾತ್ ನಿಮ್ ತಲೆಯಲ್ಲಿ ಇದ್ರೆ ದಯವಿಟ್ಟು ಅದನ್ನ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ಬೇಕು. ನಾನು ನಾಳೆ ಮಾಡ್ತೀನಿ, ನಾಡಿದ್ದು ಮಾಡ್ತೀನಿ, ಮುಂದಿನ ತಿಂಗಳು ಮಾಡ್ತೀನಿ, ಮುಂದಿನ ವರ್ಷ ಮಾಡ್ತೀನಿ ಅಂದ್ರೆ ಅಷ್ಟೊತ್ತಿಗೆ ಬೇರೆ ಬೇರೆ ಸ್ಕಿಲ್ಸ್ ಬರುತ್ತೆ, ಫೈನ್. ಬಟ್ ಅಷ್ಟರಲ್ಲಿ ಬೇರೆ ಬೇರೆಯವರು ನಿಮ್ಗೆ ದೊಡ್ಡ ಕಾಂಪಿಟೇಟರ್ ಆಗಿ ನೀವು ಅವ್ರ ಹತ್ರ ಕಾಂಪೀಟ್ ಮಾಡಕ್ಕಾಗಲ್ಲ. ಅವ್ರು ಎಲ್ಲೋ ಹೋಗ್ಬಿಟ್ಟಿರ್ತಾರೆ. ಆಯ್ತಾ? ಹಂಗ್ ಮಾಡ್ಕೋಬೇಡಿ. ಫಿಯರ್ ಆಫ್ ಟ್ರೈಂಗ್ ನ್ಯೂ ಫೀಲ್ಡ್ಸ್. ತುಂಬಾ ಜನಕ್ಕೆ ಇದು ಭಯ. ಇವಾಗ ನಾನು ಹೊಸ ಫೀಲ್ಡ್ ಹೋದ್ರೆ ಏನಾಗ್ಬಿಡುತ್ತಪ್ಪ ಅಂತ. ನಿಮ್ಗೆ ಒಂದು ಫೀಲ್ಡ್ ಹೋಗ್ಬೇಕು ಅಂತ ನಾವು ಒಂದು ಹೆಜ್ಜೆ ಮುಂದೆ ಇಟ್ಬಿಟ್ರೆ ಮತ್ತೆ ಹಿಂದೆ ಇಡಬಾರದು. ಸೊ ಅದು ಇಡಬೇಕಾದ್ರೆ ಮೋಸ್ಟ್ಲಿ ಯೋಚನೆ ಮಾಡ್ಬೇಕು, ಇಡ್ಲಾ ಬೇಡವಾ ಅಂತ. ಓಕೆನಾ? ಇಗ್ನೋರಿಂಗ್ ನೆಟ್ವರ್ಕ್. ನೆಟ್ವರ್ಕಿಂಗ್ ತುಂಬಾ ಇಂಪಾರ್ಟೆಂಟ್. ಲಿಂಕ್ಡ್ ಇನ್ ನಲ್ಲಿ ಎಷ್ಟಾಗುತ್ತೋ ಅಷ್ಟು ನೆಟ್ವರ್ಕ್ ಅನ್ನ ಮಾಡ್ಕೊಳ್ಳಿ. ಆಯ್ತಾ? ಗಿವಿಂಗ್ ಅಪ್ ಟು ಸೂನ್. ಇದು ನಾನು ನನ್ನೇ ಒಂದು ಎಕ್ಸಾಂಪಲ್ ಕೊಟ್ಟೆ. ಒಬ್ಬ ಕಾರ್ತಿಕ್ ಅಂತ ನನ್ನ ಸ್ಟೂಡೆಂಟು, ಅವನು ಹೆಚ್ಚು ಕಮ್ಮಿ 10 ಇಂಟರ್ವ್ಯೂಸ್ ಅಟೆಂಡ್ ಮಾಡಿದ್ದಾನೆ, ಒಂದು 50 ಕಂಪ್ನೀಸ್ ಅಪ್ಲೈ ಮಾಡಿದ್ದಾನೆ. ಅವನು ಎಷ್ಟೋ ತಿಂಗಳು ಕಷ್ಟಪಟ್ಟು ಇವಾಗ ಜಾಬ್ ಸಿಕ್. ಓಕೆನಾ? ಸೊ ಅದರ ಪೇಷನ್ಸ್ ಕಾಯ್ಬೇಕು. ನಂಗೆ ಗೊತ್ತು ಅದು ತುಂಬಾ ಕಷ್ಟ. ಆ ಪೀರಿಯಡ್ ಅಲ್ಲಿ ಹೆಂಗಿರುತ್ತೆ ಅಂತ ನನಗೂ ಅರ್ಥ ಆಗುತ್ತೆ. ಬಟ್ ಏನು ಮಾಡಕ್ಕಾಗಲ್ಲ, ಪೇಷನ್ಸ್ ಕಾಯ್ಬೇಕು ನಾವು. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ 1 ತಿಂಗಳು 2 ತಿಂಗಳಿಗೆಲ್ಲ ಬ್ಯಾಕ್ಔಟ್ ಆಗ್ಬಿಡ್ತಾರೆ. ಆಯ್ತಾ? ಅಕಸ್ಮಾತ್ ನಿಮ್ಗೆ ದುಡ್ಡಿನ ಅವಶ್ಯಕತೆ ಇದ್ದೇ ಇದೆ ಅಂತಂದ್ರೆ ನಾನು ಏನ್ ಹೇಳ್ತೀನಿ ಗೊತ್ತಾ, ಅಂತ ಟೈಮಲ್ಲಿ ಪಾರ್ಟ್ ಟೈಮ್ ಯಾವ್ದಾರ ಜಾಬ್ ಸಿಕ್ಕಿದ್ರೆ ಏನಾದ್ರೂ ಕೆಲಸ ಇರಲಿ ಸೇರ್ಕೊಂಬಿಡಿ. ಯಾಕೆಂದ್ರೆ ನಿಮ್ಗೆ ಅವಾಗ ಜೀವನ ನಡೆಸ್ಬೇಕು. ಬಟ್ ನಿಮ್ಮ ಗುರಿನ ಮಾತ್ರ ನೀವು ತಪ್ಪಾರ್ದು. ಯಾಕಂದ್ರೆ ಓಕೆ ನಂಗೆ ಏನೋ ಕೆಲಸ ಸಿಗ್ತಿವಾಗ ಇದನ್ನೇ ಮಾಡ್ಕೊಂಡು ಹೋಗೋಣ, ನೆಕ್ಸ್ಟ್ ವರ್ಷ ನೋಡೋಣ ಅಂತಂದ್ರೆ ಅಲ್ಲಿಗೆ ನಿಮ್ಮ ಕೆರಿಯರ್ ಸ್ಟಾಪ್ ಆಗುತ್ತೆ. ನೀವು ಬರೀ ಕೆಲಸ ಮಾಡ್ಕೊಂಡು ಅಂದ್ರೆ ಯು ಆರ್ ಗುಡ್ ಇನ್ ಜಾಬ್ ನಾಟ್ ಇನ್ ಕೆರಿಯರ್ ಮಾತ್ರ ಆಗ್ಬಿಡುತ್ತೆ. ಓಕೆನಾ? ರೈಟ್. ಸೊ ಇದು ಒಂದು ನಿಮ್ಮ ಕೆರಿಯರ್ ಗೈಡೆನ್ಸ್. ರೆಸ್ಯೂಮೆ ಬಿಲ್ಡಿಂಗ್ ಬಂದು ಇದೊಂಥರ ಕಾಮನ್ ಟಾಪಿಕ್ಸ್ ಇದು. ನಾನು ಇದನ್ನು ತುಂಬಾ ಡೀಪ್ ಆಗಿ ಹೋಗಲ್ಲ. ಏನಂದ್ರೆ ನಿಮ್ಗೆ ಎಲ್ಲ ಪಾಯಿಂಟ್ ಬೈ ಪಾಯಿಂಟ್ ಇಂದ ನಿಮ್ ಪಾಯಿಂಟ್ಸ್ ಹೋಗ್ತಾ ಹೋಗ್ತೀನಿ. ನಿಮ್ಗೆ ರೆಸ್ಯೂಮೆ ಹೆಂಗಿರ್ಬೇಕು, ಏನ್ ಮಾಡ್ಬೇಕು ಅಂತ. ಆಯ್ತಾ? ವಾಟ್ ಈಸ್ ಅ ರೆಸ್ಯೂಮೆ? ರೆಸ್ಯೂಮೆ ಅಂದ್ರೆ ಒಂದು ಶಾರ್ಟ್ ಫಾರ್ಮಲ್ ಡಾಕ್ಯುಮೆಂಟ್ ದಟ್ ಸಮ್ಮರೈಸಸ್ ಹೂ ಯು ಆರ್ ಪ್ರೊಫೆಷನಲಿ, ಯುವರ್ ಎಜುಕೇಶನ್, ಸ್ಕಿಲ್ಸ್, ಎಕ್ಸ್ಪೀರಿಯನ್ಸ್ ಮತ್ತೆ ಅಚೀವ್ಮೆಂಟ್ಸ್. ಎಷ್ಟು ಪೇಜ್ ಇರಬೇಕು? 1 ಪೇಜ್ ಇರಬೇಕು, ಮ್ಯಾಕ್ಸಿಮಮ್ 2 ಪೇಜ್ ಇರಬೇಕು. ಆಯ್ತಾ? ಯುವರ್ ರೆಸ್ಯೂಮೆ ಈಸ್ ಯುವರ್ ಮಾರ್ಕೆಟಿಂಗ್ ಡಾಕ್ಯುಮೆಂಟ್. ನಾ ಪ್ರತಿ ಸರಿ ಹೇಳ್ದೆ. ಆಯ್ತಾ? ನಾನು ಪ್ರತಿ ಸರಿ ಹೇಳ್ತಾನೆ ಇರ್ತೀನಿ. ನಾ ಹಿಂಗೆ ಅಂದ್ರೆ ಒಂಥರ ಬ್ರೌಷರ್, ಫ್ಲೈಯರ್ ತರ. ಫ್ಲೈಯರ್ ಅಂದ್ರೆ 1 ಪೇಜ್. ನಿಮ್ಗೆ ನ್ಯೂಸ್ ಪೇಪರ್ ಅಲ್ಲಿ ಏನೋ ಒಂದು ಫ್ಲೈಯರ್ ಹಾಕ್ಬಿಟ್ಟಿರ್ತಾರಲ್ಲ, ಪಾಂಪ್ಲೆಟ್, ಫ್ಲೈಯರ್ ಅಥವಾ ಪಾಂಪ್ಲೆಟ್ ಅಂತ ಹೇಳೋದು. ಆ ಒಂದು ಪೇಜ್ ಅಲ್ಲಿ ನಿಮ್ಗೆ ಎಲ್ಲಾ ಡೀಟೇಲ್ಸ್ ಬಂದ್ಬಿಡುವುದು. ಅದನ್ನ ನೋಡಿದ ತಕ್ಷಣ ಫಸ್ಟ್ ಇಂಪ್ರೆಷನ್, ಅದು ನೋಡಿದ ತಕ್ಷಣ ನಮ್ಗೆ ಗೊತ್ತಾಗಬೇಕು, ಓಕೆ ದಿಸ್ ಗೈ, ಇವನು ತುಂಬಾ ಸ್ಕಿಲ್ಡ್ ಆಗಿದ್ದಾನೆ ಅನ್ನೋ ತರ ಇರಬೇಕು. ರೆಸ್ಯೂಮೆ ವಾಟ್ ವರ್ಸಸ್ ವಾಟ್ ಇಸ್ ನಾಟ್ ಅಂದ್ರೆ, ರೆಸ್ಯೂಮೆ ಇಸ್ ನಾಟ್ ಲೈಫ್ ಹಿಸ್ಟ್ರಿ. ಕೆಲವರೆಲ್ಲ ಹಿಸ್ಟ್ರಿ ಹಾಕ್ಬಿಟ್ರೆ ಒಂದಷ್ಟು ಏನು ಪರ್ಸನಲ್ ಇನ್ಫಾರ್ಮೇಶನ್, ನಮ್ದು ರಿಲಿಜನ್, ಕ್ಯಾಸ್ಟ್, ಮ್ಯಾರಿಟಲ್ ಸ್ಟೇಟಸ್, ನಮ್ಮ ಮದ್ವೆ ಆಗೈತಾ ಇಲ್ವಾ, ಅಪ್ಪನ ಹೆಸರು, ಅಮ್ಮನ ಹೆಸರು, ಅವ್ರ ಇಡೀ ಜಾತಕ ಮತ್ತೆ ಫೋಟೋಗಳು, ನಿಮ್ಗೆ ಏನು ಬೇಕೋ ಅದೆಲ್ಲ ಹಾಕ್ಬಿಟ್ಟಿರ್ತಾರೆ. ಕೆಲವೊಂದು ಫೇಕ್ ಇನ್ಫಾರ್ಮೇಶನ್ ಇಂಥದಲ್ಲ. ದಯವಿಟ್ಟು ಆತರ ಮಾಡಕ್ ಹೋಗ್ಬೇಡಿ. ನೀವು ಇದನ್ನೆಲ್ಲ ಹಾಕೋ ಅವಶ್ಯಕತೆನೇ ಇಲ್ಲ. ನಿಮ್ ಫೋಟೋ ಹಾಕೋ ಅವಶ್ಯಕತೆ ಇಲ್ಲ. ನಿಮ್ಮ ತಂದೆ ಹೆಸರು, ನಿಮ್ಮ ಇದನ್ನ ಮದುವೆ ಆಗಿದಾರ ಇಲ್ವಾ ಅಂದ್ರೆ, ನೀವು ಅಪ್ಲೈ ಮಾಡ್ತಿರೋಂಥ ಜಾಬ್ ಏನಿದೆ ಅಂತ ನೀವು ನೋಡ್ಕೊಳ್ಳಿ. ಅದಕ್ಕೆ ಏನಾದ್ರೂ ಈ ಒಂದು ಇನ್ಫಾರ್ಮೇಶನ್ ನೆಸೆಸರಿ ಇದೆ ಅಂದ್ರೆ ಮಾತ್ರನೇ ಹಾಕಿ, ಇಲ್ಲಾಂದ್ರೆ ಅವಶ್ಯಕತೆ ಇಲ್ಲ. ಆಯ್ತಾ? ನಾ ಎಲ್ಲೂ ಹಾಕಕ್ಕೆ ಹೋಗ್ಬೇಡಿ ಅಂತ ನಾನು ಹೇಳಕ್ ಹೋಗಲ್ಲ. ನೀವು ಅಪ್ಲೈ ಮಾಡುವಂತ ಜಾಬ್ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ, ರೆಸ್ಯೂಮೆ ಅಂದ್ರೆ ದಟ್ ಇಸ್ ಶಾರ್ಟ್, ರಿಲೆವೆಂಟ್ ಅಂಡ್ ಆನೆಸ್ಟ್, ವಿಲ್ ಆಲ್ವೇಸ್ ಔಟ್ ಪರ್ಫಾರ್ಮ್. ಆಯ್ತಾ? ನಿಮ್ಗೆ ತುಂಬಾ ದೊಡ್ಡದಾಗಿ ಏನಾದ್ರು ಇನ್ಫಾರ್ಮೇಶನ್ ಕೊಡ್ತಾರೆ, ಯಾರಿಗೂ ಓದೋಷ್ಟು ಟೈಮ್ ಇಲ್ಲ. ರೆಸ್ಯೂಮೆ ಸ್ಟ್ರಕ್ಚರ್ ಸ್ಟೆಪ್ ಬೈ ಸ್ಟೆಪ್. ನಿಮಗೆ ಒಂದು ರೆಸ್ಯೂಮೆ ಬಿಲ್ಡ್ ಮಾಡ್ಬೇಕಾದ್ರೆ ಏನೆಲ್ಲ ಮಾಡ್ಬೇಕು ಅಂತ ನಾನು ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಇಲ್ಲಿ ಕೊಟ್ಟಿದ್ದೀನಿ. ಹೆಡರ್ ಫಸ್ಟ್ ನಿಮ್ಮ ನೇಮ್ ಇರಬೇಕು. ಇದರಲ್ಲಿ ನೀವೇನ್ ಮಾಡ್ತೀರ ಅಂದ್ರೆ ಟೆಕ್ಸ್ಟ್ ದೊಡ್ಡದಾಗಿರ್ಬೇಕು. ನಿಮ್ ಫೋನ್ ನಂಬರ್, ನಿಮ್ ಪ್ರೊಫೆಷನಲ್ ಇಮೇಲ್ ಐಡಿ ಅಂದ್ರೆ ನೀವು ಯಾವ್ದನ್ನ ಯಾವಾಗ್ಲೂ ಯೂಸ್ ಮಾಡ್ತೀರಾ. ಆಯ್ತಾ? ಅಂದ್ರೆ ಕಾಮನ್ ಆಗಿ ಈ ಕೆಲವರೆಲ್ಲ ನೋಡಿ ಈ ತರದೆಲ್ಲ ಕೊಟ್ಟಿರ್ತಾರೆ, ಕೂಲ್ ಬಾಯ್ ಮತ್ತೆ ಇನ್ನು ಎಂತ ಇದೆ. ದಯವಿಟ್ಟು ಹಿಂಗ್ ಆಗಕ್ ಹೋಗ್ಬೇಡಿ. ನಿಮ್ ಹೆಸರೇನಿದೆ ಅದನ್ನ ಹಾಕಿ. ಆಮೇಲೆ ಲಿಂಕ್ಡ್ ಇನ್ ಪ್ರೊಫೈಲ್.
ಲಿಂಕ್ಡ್ ಇನ್ ಪ್ರೊಫೈಲ್ ನೀವು ಅದನ್ನ ಹಾಕ್ಬೇಕು. ಮತ್ತೆ ಗಿಡ್ ಹಬ್ ಮತ್ತೆ ಪೋರ್ಟ್ಫೋಲಿಯೋ. ಆಯ್ತಾ, ಈ ಪೋರ್ಟ್ಫೋಲಿಯೋ ಹೆಂಗ್ ಮಾಡೋದು ಅಂತ ನಾನು ಹೇಳಿದ್ನಲ್ಲ, ನಾನು ಈ ಕಾರಣಕ್ಕೆ ನಾನು ತುಂಬಾ ಇವಾಗ ಇಂಪಾರ್ಟೆಂಟ್, ಅದಕ್ಕೋಸ್ಕರ ನಾನು ನಿಮ್ಗೆ ಇದನ್ನ ಮಾಡ್ತೀನಿ. ಗಿಟ್ ಹಬ್ ನಿಮ್ಮ ಹತ್ರ ಅಕಸ್ಮಾತ್ ಈ ಒಂದು ಐಡಿ ಇದ್ರೆ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನೀವೇ ಕ್ರಿಯೇಟ್ ಮಾಡಿ, ಇವತ್ತೇ ಕ್ರಿಯೇಟ್ ಮಾಡಿ ಜಿಮೇಲ್ ತರ ಒಂದು ಗಿಟ್ ಹಬ್ ತರ ಮಾಡಬಹುದು. ಓಕೆ, ಸಿಟಿ ಅಂಡ್ ಸ್ಟೇಟ್, ನಾಟ್ ಫುಲ್ ಹೋಮ್ ಅಡ್ರೆಸ್ ಕೂಡ ಅವಶ್ಯಕತೆ ಇಲ್ಲ. ಇವಾಗೆಲ್ಲ ನಿಮ್ಗೆ ಯಾರು ಮನೆಗೆ ಲೆಟರ್ ಕಳಿಸಿ. ಓಕೆ, ಕೆರಿಯರ್ ಆಬ್ಜೆಕ್ಟಿವ್ ಇದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಕ್ ಬರಲ್ಲ, ಬಟ್ ಇದ್ರ ಒಳ್ಳೇದು. ಬಟ್ ನಿಮ್ಗೆ ತುಂಬಾ ಪ್ಯಾರಾಗ್ರಾಫ್ ತರ ಹೋಗ್ಬೇಡಿ, 2 ಲೈನ್. ಚಾಟ್ ಜಿಪಿಟಿಗೆ ಹೋಗಿ ಎಲ್ಲ ಅದು ಕೊಡುತ್ತೆ ನೀಟಾಗಿ. ಆಯ್ತಾ, ಮತ್ತೆ ಸ್ಕಿಲ್ಸ್ ಇದು ಇಂಪಾರ್ಟೆಂಟ್. ನಿಮ್ಗೆ ಎಷ್ಟು ಸ್ಕಿಲ್ಸ್ ಇದೆ ಅದನ್ನ ಅಷ್ಟು ಹಾಕಿ. ಎಜುಕೇಶನ್ ನೀವು ಅಕಸ್ಮಾತ್ ಎಲ್ಲಾದು ಹಾಕೋದಕ್ಕಿಂತ ನಿಮ್ದು ಲೇಟೆಸ್ಟ್ ಡಿಗ್ರಿ ಏನಿದೆ ಅದನ್ನ ಹಾಕಿ. ಆಯ್ತಾ, ಅದ್ ಹಾಕಿದ್ರೆ ಸರಿ. ಯಾಕಂದ್ರೆ ನಿಮ್ಗೆ ಲೇಟೆಸ್ಟ್ ಡಿಗ್ರಿ ಇತ್ತು ಅಂದ್ರೆ ಅದ್ರ ಹಿಂದಿಂದೆಲ್ಲ ಆಟೋಮೆಟಿಕ್ ಆಗಿ ನಿಮ್ಗೆ ಪಾಸ್ ಆಗಿರ್ತೀರ ಅಂತಾನೆ. ಸೊ ಅದನ್ನ ನೀವು ಹೆಂಗು ಲಿಂಕ್ಡ್ಇನ್ ಅಲ್ಲಿ ಹಾಕಿರ್ತೀರ, ಸ್ಪೇಸ್ ಸೇವ್ ಮಾಡೋದಕ್ಕೆ. ಈಗ ನಂತರ ತುಂಬಾ ವಿಷಯ ಇಲ್ಲ ಅಂತಂದ್ರೆ ಅವಾಗ ನಾವು 10th ಮತ್ತೆ PUC ಇದನ್ನೆಲ್ಲ ಹಾಕೋಬಹುದು. ಬಟ್ ನಾನೇನ್ ಹೇಳ್ತೀನಿ, ಆದಷ್ಟು ನಿಮ್ಮ ಲೇಟೆಸ್ಟ್ ಇನ್ಫಾರ್ಮೇಶನ್ ಅದನ್ನ ಹಾಕಿ, ಪ್ರಾಜೆಕ್ಟ್ಸ್ ಹಾಕಿ, ಲಿಸ್ಟ್ ಮಾಡಿ. ಎಕ್ಸ್ಪೀರಿಯನ್ಸ್ ಅಂಡ್ ಇಂಟರ್ನ್ಶಿಪ್ ಇದು ತುಂಬಾ ಇಂಪಾರ್ಟೆಂಟ್. ಇದನ್ನ ನೀವು ಇಂಟರ್ನ್ಶಿಪ್ ಅಕಸ್ಮಾತ್ ಪೇಡ್ ಸಿಕ್ಕಿದ್ರೆ ಓಕೆ, ಇಲ್ಲ ಅಂದ್ರೂ ನೀವು ಆದಷ್ಟು ಅನ್ಪೇಯ್ಡ್ ಇಂಟರ್ನ್ಶಿಪ್ ಮಾಡಿ. ಪಾರ್ಟ್ ಟೈಮ್ ಏನಾದ್ರು ಅಕಸ್ಮಾತ್ ನಿಮ್ಗೆ ಸಿಕ್ಕಿದ್ರೆ ಮಾಡಿ, ಫ್ರೀಲಾನ್ಸ್ ಪ್ರಾಜೆಕ್ಟ್ಸ್ ಇದ್ರೆ ಮಾಡಿ. ಆಯ್ತಾ, ಸರ್ಟಿಫಿಕೇಶನ್ಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಆದಷ್ಟು ಗೂಗಲ್, ಮೈಕ್ರೋಸಾಫ್ಟ್ ಈ ತರದೆಲ್ಲ ಎಷ್ಟೊಂದು ನಿಮ್ಗೆ ಫ್ರೀ ಆಗಿ ಕೆಲವೊಂದೆಲ್ಲ ಬರ್ತವೆ, ಅದನ್ನ ಮಾಡ್ಕೊಳ್ಳಿ. ಬಟ್ ಸುಮ್ಮನೆ ಅನ್ನೆಸೆಸರಿ ಸರ್ಟಿಫಿಕೇಶನ್ಸ್ ಎಲ್ಲ ಹೇಳದ್ನಲ್ಲ, ಅಂತ ಸರ್ಟಿಫಿಕೇಟ್ಸ್ ಎಲ್ಲ ಹಾಕೋಬೇಡಿ. ಅಚೀವ್ಮೆಂಟ್ಸ್, ನೀವೇನಾದ್ರೂ ಒಳ್ಳೆ ಅಚೀವ್ಮೆಂಟ್ಸ್ ಅಂದ್ರೆ, ಈ ಕೆಲವೊಂದು ಕಾಂಪಿಟೇಷನ್ಸ್ ಇರ್ತವೆ. ಈಗ ಆ ಏನೋ ಹ್ಯಾಕಥಾನ್ಸ್ ಇರುತ್ತೆ, ವರ್ಕಥಾನ್ಸ್ ಅಂತ ಇರುತ್ತೆ, ಪ್ರಾಜೆಕ್ಟ್ಸ್ ಎಲ್ಲ ಕೆಲವು ಇನ್ಸ್ಟಿಟ್ಯೂಟ್ಸ್, ಕೆಲವು ಕಂಪನೀಸ್ ಎಲ್ಲ ನಿಮಗೆ ಕಾಂಪಿಟೇಷನ್ ಇಟ್ಟಿರ್ತಾರೆ. ಅಂತ ಕಡೆ ಹೋಗಿ, ಅದು ತುಂಬಾ ಇಂಪಾರ್ಟೆಂಟ್. ಅದು ಕೂಡ ನಿಮ್ಗೆ ಒಳ್ಳೆ ಅಚೀವ್ಮೆಂಟ್ಸ್, ಅದು ನಿಮ್ಗೆ ಒಳ್ಳೆ ಒಂದು ಪ್ರೊಫೈಲ್ಗೆ ವೇಟೇಜ್ ಕೊಡುತ್ತೆ. ಓಕೆ, ರೈಟಿಂಗ್ ಅ ಸ್ಟ್ರಾಂಗ್ ಕೆರಿಯರ್ ಆಬ್ಜೆಕ್ಟಿವ್. ಅದನ್ನ ನಾವೆಲ್ಲ ಕೆರಿಯರ್ ಆಬ್ಜೆಕ್ಟಿವ್ ಹೇಳಿದ್ನಲ್ಲ, ಕೆರಿಯರ್ ಆಬ್ಜೆಕ್ಟಿವ್ ಬಂದು ನೀವು ನಿಮ್ಮ ಕೆರಿಯರ್ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದ್ದೀರಾ ಅಂತ. ಆಯ್ತಾ, ನೋಡಿ ಹೆಂಗಿರ್ಬೇಕು ಅಂದ್ರೆ, ಮೋಟಿವೇಟೆಡ್ ಡೇಟಾ ಅನಲಿಸ್ಟ್ ವಿತ್ ಸ್ಟ್ರಾಂಗ್ ಸ್ಕಿಲ್ಸ್. ಅಂದ್ರೆ ಈ ತರದ್ ಇಷ್ಟೇ ಇರಬೇಕು, ತುಂಬಾ ದೊಡ್ಡದಾಗಿ ಹಾಕ್ಬಾರ್ದು. ನೋಡಿ ಕೆಲವರೆಲ್ಲ ಹೆಂಗ್ ಗೊತ್ತಾ, ಟು ಗೆಟ್ ಎ ಗುಡ್ ಜಾಬ್ ಇನ್ ಅ ರೆಪ್ಯೂಟೆಡ್ ಕಂಪನಿ, ಅದು ಅಲ್ಲ. ಸೀಕಿಂಗ್ ಆಫ್ ಚಾಲೆಂಜಿಂಗ್ ಪೊಸಿಷನ್, ಆಬ್ಜೆಕ್ಟಿವ್ಸ್ ದಟ್ ಆಸ್ ಏನೋ, ನಿಮ್ಗೆ ಹೆಂಗಿರ್ಬೇಕು ಅಂದ್ರೆ ಆದಷ್ಟು ಸಿಂಪಲ್ ಆಗಿ ಅರ್ಥಪೂರ್ಣವಾಗಿರ್ಬೇಕು. ಇವಾಗ ನೀವೇನ್ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ, ಚಾಟ್ ಜಿಪಿಟಿಗೆ ಹಾಕಿ ಅದೇ ಒಳ್ಳೆ ಸ್ಟ್ರಾಂಗ್ SEO ಕೀವರ್ಡ್ಸ್ ಕೊಡುತ್ತೆ. ಓಕೆನಾ. ದ ಸ್ಕಿಲ್ಸ್ ಸೆಕ್ಷನ್, ನಾನು ಸ್ಕಿಲ್ಸ್ ಅನ್ನ ಯಾವ್ಯಾವ ರೀತಿ ಹಾಕ್ಬೇಕು ನೋಡಿ. ಟೆಕ್ನಿಕಲ್ ಸ್ಕಿಲ್ಸ್, ನಾನು ಏನ್ ಟೂಲ್ಸ್ ಕಲ್ತಿದ್ದೀನಿ. ಸಾಫ್ಟ್ ಸ್ಕಿಲ್ಸ್ ಇದ್ರೆ ಆಯ್ತಾ, ಬಟ್ ಇದನ್ನ ಅವಾಯ್ಡ್ ಮಾಡಿ. ಏನು, ಹಾರ್ಡ್ ವರ್ಕಿಂಗ್, ಹಾನೆಸ್ಟ್, ಪಂಕ್ಚುಯಲ್, ಇದೆಲ್ಲ ಅವಶ್ಯಕತೆ ಇಲ್ಲ. ಇದೆಲ್ಲ ಹಾಕಿದ್ರೆ ಯಾರು ತಲೆನೇ ಕೆಡಿಸ್ಕೊಳ್ಳಲ್ಲ. ಆಮೇಲೆ ನಿಮಗೆ ಏನ್ ಸ್ಕಿಲ್ಸ್ ಗೊತ್ತೋ ಅದನ್ನ ಅಷ್ಟೇ ಹಾಕಿ. ಸುಮ್ಮನೆ ಎಲ್ಲ ಪವರ್ BI ಹಾಕ್ಬಿಟ್ರೆ ಸಖತ್ತು ಡಿಮ್ಯಾಂಡ್ ಇದೆ ಅಂತ ಅದನ್ನ ಹಾಕ್ಬೇಡಿ. ಆಯ್ತಾ, ನೋ ಸ್ಕಿಲ್ ಲೆವೆಲ್ಸ್, ಬಿಗಿನರ್, ಇಂಟರ್ಮೀಡಿಯೇಟ್, ಅಡ್ವಾನ್ಸ್ಡ್, ಇದನ್ನ ನೀವು ಬೇಕಿದ್ರೆ ಪ್ರಾಜೆಕ್ಟ್ ಮಾಡೋದು. ಈಗ ಪವರ್ BI ನಾನು ಸಕ್ಕತ್ತಾಗಿ ಗೊತ್ತದೆ, ಅಡ್ವಾನ್ಸ್ ಅಂತ ನೀವು ಸ್ಪೆಸಿಫೈ ಮಾಡಬಹುದು. ಇಲ್ಲ ಅಂದ್ರೆ ತೊಂದರೆ ಇಲ್ಲ, ನೀವು ಪವರ್ BI ಅಂತ ಹಾಕಿದ್ರು ನಡೆಯುತ್ತೆ. ಆಯ್ತಾ, ಇದು ಹಾಕಿದ್ರೆ ಒಂದ್ ಸ್ವಲ್ಪ ಕ್ಲಾರಿಟಿ ಇರುತ್ತೆ. ಇಂಟರ್ವ್ಯೂ ಅಲ್ಲಿ ಸ್ವಲ್ಪ ನಿಮಗೆ ಕ್ವಶನ್ಸ್ ನಿಮ್ಮ ಪ್ರೊಫೈಲ್, ನಿಮ್ಮ ಸ್ಕಿಲ್ಸ್ ಪ್ರಕಾರ ನಿಮಗೆ ಕೇಳಬಹುದು. ಓಕೆನಾ. ದ ಪ್ರಾಜೆಕ್ಟ್ ಸೆಕ್ಷನ್, ಪ್ರಾಜೆಕ್ಟ್ ಸೆಕ್ಷನ್ ಅಂದ್ರೆ ನಾ ಪ್ರಾಜೆಕ್ಟ್ ಏನ್ ಮಾಡಿರ್ತೀನಿಲ್ಲ ಅದನ್ನ ಯಾವ ರೀತಿ ನಾನು ಪ್ರಾಜೆಕ್ಟ್ ಮಾಡಬೇಕು ಅಂತ ತೋರಿಸ್ಬೇಕು. ವೈ ಪ್ರಾಜೆಕ್ಟ್ಸ್ ಮ್ಯಾಟರ್ ಸೋ ಮಚ್, ಯಾಕೆ ಅಂತಂದ್ರೆ ಇದೇ ನಿಮ್ಗೆ ಎಕ್ಸ್ಪೀರಿಯನ್ಸ್ ಅನ್ನ ತೋರಿಸುವಂಥದ್ದು. ಅಂದ್ರೆ ನಾನು ಮಾಡಿರ್ತಕ್ಕಂಥ ಪ್ರಾಜೆಕ್ಟ್ ಎಷ್ಟರ ಮಟ್ಟಿಗೆ ನನಗೆ ನಾಲೆಜ್ ಇದೆ, ಎಕ್ಸ್ಪೀರಿಯನ್ಸ್ ಇದೆ ಅಂತ. ಪ್ರಾಜೆಕ್ಟ್ ಟೈಟಲ್ ಅಂಡ್ ಟೂಲ್ಸ್ ಯೂಸ್ಡ್, ಇದನ್ನ ಹಾಕ್ಬೇಕು. ನಾನು ಏನೇನು ಪ್ರಾಜೆಕ್ಟ್ ಯೂಸ್ ಮಾಡಿದ್ದೀನಿಲ್ಲ ಅದ್ರಲ್ಲಿ ಏನೇನು ಟೂಲ್ಸ್ ಯೂಸ್ ಮಾಡಿದ್ದೀನಿ ಅಂತ, ಅವಾಗ ಅದು ಗೊತ್ತಾಗುತ್ತೆ ಇದ್ರಲ್ಲಿ ಎಕ್ಸ್ಪೀರಿಯನ್ಸ್ ಇದೆ. ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಇದು ಇಂಪಾರ್ಟೆಂಟ್. ಓಕೆನಾ. ಬಟ್ ನಾನೇನ್ ಹೇಳ್ತೀನಿ ಅಂದ್ರೆ, ತುಂಬಾನು ಪ್ರಾಜೆಕ್ಟ್ಸ್ ಅನ್ನ ನೀವು ಎಷ್ಟೊಂದು ಒಂದೊಂದು 20 ಪ್ರಾಜೆಕ್ಟ್ ಮಾಡಿರ್ತೀರ, ಅಷ್ಟೊಂದು ಹಾಕ್ಬೇಡಿ. ಒಂದು 3 ಪ್ರಾಜೆಕ್ಟ್ ಹಾಕಿ ಸಾಕು. 3 ಪ್ರಾಜೆಕ್ಟ್ ಯಾವ್ದು ಹಾಕ್ಬೇಕು ಅಂದ್ರೆ ತುಂಬಾ ಚಾಲೆಂಜಿಂಗ್ ಆಗಿರೋಂಥದ್ದು. ಮಿಕ್ಕಿದ್ದಕ್ಕೆ ನೀವೇನ್ ಮಾಡ್ತೀರಾ, ಗಿಟ್ ಹಬ್ ರೆಪಾಸಿಟರಿ ಅಂದ್ರೆ ಗಿಟ್ ಹಬ್ ನಮ್ದು ಪೋರ್ಟ್ಫೋಲಿಯೋ ಇರುತ್ತಲ್ಲ ಅದನ್ನ ನೋಡ್ಕೊಳ್ಳಿ ಅಂತ ನೀವು ಬಿಟ್ಬಿಟ್ರೆ, ಅದ್ರ ಎಲ್ಲಾ ಡೀಟೇಲ್ಸ್ ನೀವು ಹಾಕಿದ್ರೆ
ಅವ್ರು ಬೇಕಿದ್ರೆ ನೀವು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ತೋರಿಸುವಂತ 3 ಪ್ರಾಜೆಕ್ಟ್ ಸಖತ್ತಾಗಿತ್ತು ಅಂದ್ರೆ ಅವರೇ ಖುದ್ದೋಗಿ ನೋಡ್ತಾರೆ. ಯಾಕೆ ಅಂದ್ರೆ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ, ಪರವಾಗಿಲ್ಲಪ್ಪ ಇದರಲ್ಲಿ ನಾನು ಏನೋ ಒಂದು ಕಲಿಬಹುದು. ಓಕೆನಾ? ಸೊ ಆ ರೀತಿ ನೀವು ಮಾಡೋದು. ಓಕೆ, ವೇರ್ ಟು ಫೈಂಡ್ ಪ್ರಾಜೆಕ್ಟ್ ಐಡಿಯಾಸ್? ಕ್ಯಾಗಲ್ ಇದೆ, ಗಿಟ್ ಹಬ್ ಇದೆ, ಆಯ್ತಾ? ನಿಮಗೆ ಏನಾದ್ರು ಪ್ರಾಜೆಕ್ಟ್ಸ್ ಬರುತ್ತೆ, ಕಾಲೇಜಲ್ಲಿ ಏನಾದ್ರು ಪ್ರಾಜೆಕ್ಟ್ಸ್ ಇರ್ಬೋದು, ಇದನ್ನೆಲ್ಲ ನೀವು ಮಾಡ್ಬೋದು. ಓಕೆನಾ? ಮತ್ತೆ ಅದೇ ಎಕ್ಸ್ಪೀರಿಯನ್ಸ್ ಇಂಟರ್ನ್ಶಿಪ್ ಸೆಕ್ಷನ್, ನೀವು ಆದಷ್ಟು ಎಕ್ಸ್ಪೀರಿಯನ್ಸ್ ಇಂಟರ್ನ್ಶಿಪ್ ಏನಿದೆ ಇದನ್ನ ನೀವು ಮಾಡಿ, ಆಯ್ತಾ? ಪ್ರಾಜೆಕ್ಟ್ಸ್ಗಳು ತುಂಬಾ ಸಿಗ್ತವೆ ಇವಾಗ ನಿಮ್ಗೆ. ನೀವು ಲಿಂಕ್ಡ್ ಇನ್, ಗಿಟ್ ಹಬ್, ಕ್ಯಾಗಲ್ಗೆಲ್ಲ ಹೋದ್ರೆ ತುಂಬಾ ಸಿಗ್ತವೆ. ಇಂಟರ್ನ್ ಶಾಲಾ ಅಂತಿದೆ, ಅಲ್ಲಿಗೆ ಹೋಗಿ. ಅಲ್ಲೆಲ್ಲ ನಿಮ್ಗೆ ಎಷ್ಟೊಂದು ಈ ತರ ಹ್ಯಾಕಥಾನ್ಸ್ ಎಲ್ಲ ಮಾಡ್ತಿರ್ತಾರೋ ಅದನ್ನ ಪಾರ್ಟಿಸಿಪೇಟ್ ಮಾಡಿ. ಓಕೆನಾ? ನೆಕ್ಸ್ಟ್, ರೆಸ್ಯೂಮೆ ಫಾರ್ಮ್ಯಾಟಿಂಗ್ ಟಿಪ್ಸ್. ಏನಪ್ಪಾ ಅದು? ಲೆಂತ್ ಎಷ್ಟಿರ್ಬೇಕು ನೋಡಿ, 1 ಪೇಜ್ ಇರ್ಬೇಕಷ್ಟೇ. ಅಕಸ್ಮಾತ್ ನಿಮ್ಗೆ ಏನೋ ಸ್ವಲ್ಪ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇದೆ ಅಂದ್ರೆ ಇನ್ನೊಂದು 2 ಪೇಜ್ಗೆ ಹೋಗ್ಬೋದು. ನಮ್ಗೆ 5ರಿಂದ ಮೇಲೆ 5 ವರ್ಷಕ್ಕಿಂತ ಮೇಲೆ ಎಕ್ಸ್ಪೀರಿಯನ್ಸ್ ಇದ್ರೆ. ಫಾಂಟ್ ಚೂಸ್ ಮಾಡ್ಬೇಕಾದ್ರೆ ನಾನು ಪ್ರಿಫರ್ ಮಾಡೋದು ಏರಿಯಲ್, ಯಾಕಂದ್ರೆ ಅದು ಕಾಮನ್ ಎಲ್ಲರ ಹತ್ರನೂ ಇರುತ್ತೆ, ಏರಿಯಲ್. ಓಕೆನಾ? ಈ ಕ್ಯಾಲಿಬ್ರಿ ಯೂಸ್ ಮಾಡ್ಬೋದು, ಬಟ್ ನಾನ್ ಪ್ರಿಫರ್ ಮಾಡೋದು ಏರಿಯಲ್ನ. ಇಲ್ಲ ಅಂದ್ರೆ ಟೈಮ್ಸ್ ನ್ಯೂ ರೋಮನ್ ಮಾಡ್ಬೋದು, ಬಟ್ ಇದು ಬೇಡ, ಆಯ್ತಾ? ನಾನು ಏರಿಯಲ್ ಅನ್ನ ಪ್ರಿಫರ್ ಮಾಡ್ತೀನಿ. ಅದು ಪ್ರಿಫರೆನ್ಸ್ ನಿಮಗೆ ಫಸ್ಟ್ ಏರಿಯಲ್ ಇರ್ತದೆ. ಯಾಕಂದ್ರೆ ನೀವು ಎಲ್ಲೇ ಓಪನ್ ಮಾಡಿದ್ರು MS ವರ್ಡ್ ಅಥವಾ ನಿಮ್ಮ PDF, ಏರಿಯಲ್ ಫಾಂಟ್ ಇದ್ದೇ ಇರುತ್ತೆ. ಓಕೆನಾ? ಲೇಔಟ್ ಅಂಡ್ ಸ್ಪೇಸಿಂಗ್, ಆದಷ್ಟು ನೀವು ಸ್ಪೇಸಿಂಗ್ ಅನ್ನ ಚೆನ್ನಾಗಿ ಕೊಡಿ. ಅಂದ್ರೆ ತುಂಬಾ ಸಣ್ಣದಾಗಿ ಮಾಡ್ಬಿಟ್ಟು ಒಂದೇ ಪೇಜ್ ಅಲ್ಲಿ ಮಾಡ್ತೀನಿ ಅಂತ ಹಂಗ್ ಮಾಡಕ್ ಹೋಗ್ಬೇಡಿ. ನಂಬರ್ ಆಫ್ ವರ್ಡ್ಸ್ ಬೇಕಾದ್ರೆ ಕಮ್ಮಿ ಮಾಡ್ಬೋದು ಸ್ವಲ್ಪ, ಬಟ್ ಲೈನ್ ಸ್ಪೇಸಿಂಗ್, ರೀಡಬಿಲಿಟಿ ಮಾತ್ರ ಖಂಡಿತ ಇರಬೇಕು, ಆಯ್ತಾ? ನೋ ಸ್ಪೆಲ್ಲಿಂಗ್ ಅಂಡ್ ಗ್ರಾಮರ್ ಮಿಸ್ಟೇಕ್ಸ್, ಆದಷ್ಟು ಸ್ಪೆಲ್ ಚೆಕ್ ಮಾಡಿ. ನೀವು ರೆಸ್ಯೂಮೆ ಮಾಡಿದ್ಮೇಲೆ ಒಂದ್ಸತಿ ಸ್ಪೆಲ್ ಚೆಕ್ ಮಾಡಿ. ಫೋಟೋಸ್ ಬೇಡ, ಈ ಸ್ಪೇಸ್ ಅನ್ನ ನೀವು ಬೇರೆದಕ್ಕೆ ಯೂಸ್ ಮಾಡ್ಕೋಬಹುದು. ಸೇವ್ ಆಸ್ PDF ಇದು ಒಳ್ಳೇದು, ಆದ್ರೆ ನೀವು ಸ್ಪೆಸಿಫಿಕ್ ಆಗಿ ಆ ಕ್ಲೈಂಟ್ ಅಥವಾ ನೀವು ಏನ್ ಜಾಬ್ ಅಪ್ಲೈ ಮಾಡ್ತಿರಲ್ಲ ಅಲ್ಲಿ ಕೇಳಿ ನೋಡಿ. ಕೆಲವೊಂದು ಈ ATS ಸಿಸ್ಟಮ್ ಏನಿದೆ ಅದು ನಿಮ್ಗೆ PDF ತಗೊಳ್ಳದ, ವರ್ಡ್ ಫೈಲ್ ತಗೊಳುತ್ತೆ. ಕೆಲವೊಂದು ವರ್ಡ್ ಅಥವಾ PDF ತಗೊಳುತ್ತೆ, ಕೆಲವೊಂದು ಬರೀ PDF ತಗೊಳುತ್ತೆ. ಈ ರೀತಿ ಇದ್ದಾಗ ನಾವು ಯಾವ ಫಾರ್ಮ್ಯಾಟ್ ಅಲ್ಲಿ ಕಳಿಸ್ಬೇಕು ಅಂತ ನೀವು ಅದನ್ನ ನೋಡ್ಕೊಂಡು ಕಳಿಸ್ಬೇಕು, ಆಯ್ತಾ? ನೋಡಿ, ಆಲ್ವೇಸ್ ಸೆಂಡ್ ಯುವರ್ ಪ್ರೊಫೈಲ್ ಆಸ್ PDF ಅನ್ಲೆಸ್ ದ ಕಂಪನಿ ಸ್ಪೆಸಿಫಿಕ್ಲಿ ಆಸ್ ಫಾರ್ ವರ್ಡ್ ಡಾಕ್ಯುಮೆಂಟ್. PDF ಅಲ್ಲಿ ಯಾಕೆ ಕಳಿಸ್ಬೇಕು ಅಂತ ಹೇಳ್ತೀನಿ, ಅವಳು ಏನು ಮಾಡಿಫೈ ಮಾಡಕ್ ಆಗಲ್ಲ. ಓಕೆನಾ? ಕೆಲವರೆಲ್ಲ ವರ್ಡ್ ಫೈಲ್ ಅಲ್ಲಿ ಕೊಡಿ ಅಂತ ಕಳಿಸ್ತೀನಿ, ಕೇಳ್ತಾರೆ, ಅವಾಗ ನೀವು ವರ್ಡ್ ಅಲ್ಲಿ ಕಳಿಸಿ. ಓಕೆ? ಫೈಲ್ ನೇಮಿಂಗ್ ಕನ್ವೆನ್ಷನ್, ನಿಮ್ಮ ಹೆಸರು, ರೆಸ್ಯೂಮೆ, PDF, ಆಯ್ತಾ? ಇವು ಹೋಗ್ಬೋದು. ಈ ತರ ಕೊಟ್ರೆ ಒಳ್ಳೇದು. ಇದೆಲ್ಲ ಅವಾಯ್ಡ್ ಮಾಡಿ, ವರ್ಷನ್ 1, 2, 3, 4 ಅಂತೆಲ್ಲ. ಓಕೆನಾ? ರೈಟ್. ಸೊ ಇದೆಲ್ಲ ಒಂದು ನಿಮ್ಗೆ ನಾನು ಪಾಯಿಂಟ್ ಬೈ ಪಾಯಿಂಟ್ ಹಾಕಿದ್ದೀನಿ. ಸೊ ಹಂಗಾಗಿ ಇದೆಲ್ಲ ಕಾಮನ್ ಆಗಿರುತ್ತೆ, ನಾನು ಜಸ್ಟ್ ಹೇಳ್ತಾ ಹೋಗ್ತಾ ಇದ್ದೀನಿ ಅಷ್ಟೇ. ATS ಇದು ಇಂಪಾರ್ಟೆಂಟ್. ATS ಅಂತಂದ್ರೆ ಅಪ್ಲಿಕೇಶನ್ ಟ್ರ್ಯಾಕಿಂಗ್ ಸಿಸ್ಟಮ್. ನಾನು ಈಗ ಯಾವುದೇ ಪ್ರೊಫೈಲ್ ಅನ್ನ ಮೇಲ್ ಅಲ್ಲಿ ಅಕ್ಸೆಪ್ಟ್ ಮಾಡಲ್ಲ. ನಿಮ್ಗೆಲ್ಲೋದ್ರೂ ಕಂಪನಿ ವೆಬ್ಸೈಟ್ ಅಲ್ಲಿ ಅಪ್ಲೈ ಮಾಡಕ್ ಹೇಳ್ತಾರೆ. ಯಾಕೆ ಅಂತ ನಾನು ಹೇಳ್ತೀನಿ. ಯಾಕೆ ಅಂತಂದ್ರೆ ಈ ಅಪ್ಲಿಕೇಶನ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ ಏನಿದೆಲ್ಲ, ಇಟ್ ಈಸ್ ಅ ಸಾಫ್ಟ್ವೇರ್ ಯೂಸ್ ಬೈ ಕಂಪನೀಸ್, ಎಸ್ಪೆಷಲಿ ಲಾರ್ಜ್ ಕಂಪನೀಸ್. ಏನಕ್ಕೆ? ಟು ಮ್ಯಾನೇಜ್ ಥೌಸಂಡ್ಸ್ ಆಫ್ ರೆಸ್ಯೂಮೇಸ್ ದೇ ರಿಸೀವ್, ಆಯ್ತಾ? ನಾನು ಅಕಸ್ಮಾತ್ ಈ ಒಂದು ಜಾಬ್ ಅನ್ನ ಆನ್ಲೈನ್ ಅಪ್ಲೈ ಮಾಡಿದ್ರೆ ವಿತಿನ್ 5 to 7 seconds ಅದು ಸ್ಕ್ಯಾನ್ ಮಾಡ್ಬಿಡುತ್ತೆ. ಆ ಸ್ಕ್ಯಾನ್ ಮಾಡಿದಾಗ ಏನ್ ಮಾಡುತ್ತೆ ಅಂದ್ರೆ ನಮ್ಮಲ್ಲಿ ನಾವೇನ್ ಅಪ್ಲೈ ಮಾಡಿರ್ತೀವಿ ಆ ಕೀವರ್ಡ್ಸ್ ನೋಡಿ ಹೆಂಗ್ ವರ್ಕ್ ಆಗುತ್ತೆ. ಯು ಸಬ್ಮಿಟ್ ಯುವರ್ ರೆಸ್ಯೂಮೆ ಆನ್ಲೈನ್ ಥ್ರೂ ಜಾಬ್ ಪೋರ್ಟಲ್ ಆರ್ ಕಂಪನಿ ವೆಬ್ಸೈಟ್. ಇದು ಇವಾಗ ಎಲ್ಲ ಆಲ್ಮೋಸ್ಟ್ ಎಲ್ಲ ಕಂಪನೀಸ್ ಈ ತರನೇ ಮಾಡ್ತಿದ್ದಾರೆ. ATS ಸಾಫ್ಟ್ವೇರ್ ಏನಿದೆಯಲ್ಲ, ಸ್ಕ್ಯಾನ್ಸ್ ಯುವರ್ ಪ್ರೊಫೈಲ್ ಅಂಡ್ ಎಕ್ಸ್ಟ್ರಾಕ್ಟ್ಸ್ ಕೀ ಇನ್ಫಾರ್ಮೇಶನ್, ಯುವರ್ ನೇಮ್, ಕಾಂಟ್ಯಾಕ್ಟ್ ಡೀಟೇಲ್ಸ್, ಎಜುಕೇಶನ್, ಸ್ಕಿಲ್ಸ್ ಅಂಡ್ ವರ್ಕ್ ಹಿಸ್ಟ್ರಿ. ಇಟ್ ಕಂಪೇರ್ಸ್ ಯುವರ್ ಪ್ರೊಫೈಲ್ ಕಂಟೆಂಟ್ ವಿತ್ ಜಾಬ್ ಡಿಸ್ಕ್ರಿಪ್ಷನ್, ಆಯ್ತಾ? ಅದಕ್ಕೆ ನಾವು ಪ್ರತಿ ಸರಿ ಹೇಳೋದು, ನೀವೆಲ್ಲ ಅಪ್ಲೈ ಮಾಡ್ಬೇಕಾದ್ರೆ ಆದಷ್ಟು JD ಇರುತ್ತಲ್ಲ, ಆ JD ತಗೊಂಡು ನಿಮ್ಮ ಪ್ರೊಫೈಲ್ ತಗೊಂಡು ಎರಡನ್ನು ಒಟ್ಟಿಗೆ ಹಾಕ್ಬಿಟ್ಟು ಪ್ರೊಫೈಲ್ ಪ್ರಿಪೇರ್ ಮಾಡಿ. ChatGPT ಕೊಟ್ರೆ ಅದೇ ನಿಮ್ಗೆ ನೀಟಾಗಿ ಪ್ರಿಪೇರ್ ಮಾಡಿ ಕೊಡುತ್ತೆ. ಅವಾಗ ನಮ್ಮ ಈ ATS ಪ್ರಾಸೆಸ್ ಏನ್ ನಡೆಯುತ್ತಲ್ಲ, ಅಲ್ಲಿ ಅವ್ರಿಗೆ ಬೇಕಾಗಿರುವಂತ ಕೀವರ್ಡ್ಸ್ ಹಾಕಿರ್ತಾರೆ, ನಮ್ಗೆ ಆ ಕೀವರ್ಡ್ಸ್ ಇತ್ತು ಅಂದ್ರೆ ಸಾಕು. ಓಕೆ? ಹೌ ಟು ಮೇಕ್ ಯುವರ್ ರೆಸ್ಯೂಮೆ ATS ಫ್ರೆಂಡ್ಲಿ, ಹೆಂಗ್ ಮಾಡ್ಬೋದು? ಯೂಸ್ ಕೀವರ್ಡ್ಸ್ ಫ್ರಮ್ ಜಾಬ್ ಡಿಸ್ಕ್ರಿಪ್ಷನ್. ಜಾಬ್ ಡಿಸ್ಕ್ರಿಪ್ಷನ್ ತಗೊಳ್ಳಿ, ನಿಮ್ ಪ್ರೊಫೈಲ್ ತಗೊಳ್ಳಿ, ಎರಡನ್ನೂ ಮಿಕ್ಸ್ ಮಾಡಕ್. ಓಕೆನಾ? ಸೊ ಅವಾಗ ಅದು ನಿಮ್ಗೆ ನೀಟಾಗಿ ಎಲ್ಲೋ ಒಂದ್ ಕಡೆ ಆ ಕೀವರ್ಡ್ಸ್ ಇಟ್ಟಿರುತ್ತೆ, ಎಲ್ಲಿದ್ರೂ ಪರವಾಗಿಲ್ಲ ನಿಮ್ಮ ರೆಸ್ಯೂಮಲ್ಲಿ.
ಓಕೆನಾ. ಯೂಸ್ ಸ್ಟ್ಯಾಂಡರ್ಡ್ ಸೆಕ್ಷನ್ ಹೆಡ್ಡಿಂಗ್ಸ್, ಇದು ಅವಾಗ ನಾನು ಹೇಳಿದ್ನಲ್ಲ ಆ ಥರ ಹೆಡ್ಡಿಂಗ್ಸ್ ನಿಮಗೆ ನೀಟಾಗಿ ಆದಷ್ಟು ನೀವು ಈ ಏರಿಯಲ್ ಯೂಸ್ ಮಾಡಿ. ಆಮೇಲೆ ಈ ಸೆಕ್ಷನ್ಸ್ ಇರ್ತಾವಲ್ಲ, ಎಜುಕೇಶನ್, ಸ್ಕಿಲ್ಸ್, ಎಕ್ಸ್ಪೀರಿಯನ್ಸ್, ಸರ್ಟಿಫಿಕೇಶನ್, ಇವೆಲ್ಲ ದಯವಿಟ್ಟು ಸಿಂಪಲ್ ಇಂಗ್ಲಿಷ್ ಅಲ್ಲಿ ಅಕಾಡೆಮಿಕ್ ಸ್ಕೋರ್ ಅಂತ ಹಾಕಿರ್ತಾರೆ ಕೆಲವರು, ಮತ್ತೆ ಏನೋ ಟೆನ್ಯೂರ್ ಅಂತ ಹಾಕಿರ್ತಾರೆ. ಇಂಥವೆಲ್ಲ ಕೆಲವೊಂದು ಕೀವರ್ಡ್, ಅದ್ರ ಕೆಲವೆಲ್ಲ ಈ ಥರದ ವರ್ಡ್ಸ್ ಹಾಕ್ತಾರೆ, ಅದೆಲ್ಲ ನಿಮಗೆ ವರ್ಕ್ ಆಗಲ್ಲ. ಎಜುಕೇಶನ್ ಅಷ್ಟೇ ನೋಡಿ, ಮೈ ಅಕಾಡೆಮಿಕ್ ಬ್ಯಾಕ್ ಗ್ರೌಂಡ್, ವಾಟ್ ಐ ನೋ, ಇದೆಲ್ಲ ಒಂಥರ ಫ್ಯಾನ್ಸಿಯಾಗಿ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ, ಇದು ವರ್ಕ್ ಆಗಲ್ಲ. ಓಕೆ. ಅವಾಯ್ಡ್ ಇಮೇಜಸ್, ಟೇಬಲ್ಸ್ ಅಂಡ್ ಟೆಕ್ಸ್ಟ್ ಬಾಕ್ಸ್, ಇದನ್ನ ಹಾಕ್ಬೇಡಿ, ಯಾಕಂದ್ರೆ ಸ್ಕ್ಯಾನ್ ಆಗಲ್ಲ. ಅವಾಯ್ಡ್ ಹೆಡರ್ ಅಂಡ್ ಫೂಟರ್ಸ್, ಇದು ನಮಗೆ ಬೇಕಾಗಿಲ್ಲ, ಇದು ಬುಕ್ ಅಲ್ಲ, ಇದು ನಮ್ಮ ಪ್ರೊಫೈಲ್. ಯೂಸ್ ಸಿಂಪಲ್ ಫೈಲ್ ಫಾರ್ಮ್ಯಾಟ್, PDF ಅಥವಾ ವರ್ಡ್ ಅಷ್ಟೇ. ರೈಟ್ ಫೈಲ್ ನೇಮ್, ಅವಾಗ ಹೇಳದ್ನಲ್ಲ ಇಷ್ಟೇ, ನಿಮ್ಮ ನೇಮು ಅಂಡರ್ಸ್ಕೋರ್ ರೆಸ್ಯೂಮ್. ATS ಫ್ರೆಂಡ್ಲಿ ಫಾಂಟ್ಸ್ ನಿಮಗೆ ಆದಷ್ಟು ಏರಿಯಲ್ ಯೂಸ್ ಮಾಡಿ, ಇದೇ ತುಂಬಾ ಕಾಮನ್ ಆಗಿ ಎಲ್ಲ ಕಡೆ ಯೂಸ್ ಮಾಡೋದು. ATS ರೆಸ್ಯೂಮೆ ಚೆಕ್ ಮಾಡಬೇಕು ಅಂತಂದ್ರೆ ನೀವು ಆನ್ಲೈನ್ ಅಲ್ಲಿ ಜಾಬ್ ಸ್ಕ್ಯಾನ್, ರೆಸ್ಯೂಮೆ ವರ್ಡ್, ಆಯ್ತಾ, ಮತ್ತೆ ZT ಅಂತ, ಲಿಂಕ್ಡ್ ಇನ್ ಈಸಿ ಅಪ್ಲೈ, ಇದರಲ್ಲೂ ಕೂಡ ನೀವು ಚೆಕ್ ಮಾಡಬಹುದು. ಜಾಬ್ ಸ್ಕ್ಯಾನ್ ತುಂಬಾ ಯೂಸ್ ಮಾಡ್ತಾರೆ, ಟ್ರೈ ಮಾಡಿ ನೋಡಿ. ಅದರಲ್ಲಿ ನಿಮ್ಮ ಪ್ರೊಫೈಲ್ ಹಾಕ್ಬಿಟ್ಟು ನೀವು ಸ್ಕೋರ್ ಅನ್ನ ಚೆಕ್ ಮಾಡ್ಕೋಬಹುದು, ಆಯ್ತಾ. ಬಟ್ ನೋಡಿ, ಏನೇ ATS ಆದ್ರೂ ಫಸ್ಟ್ ರೌಂಡ್ ಅಷ್ಟೇ ನಿಮ್ಗೆ ATS ಫಿಲ್ಟರ್ಸ್ ನಡೆಯೋದು. ಅದಾದ ಮೇಲೆ ಲೆವೆಲ್ 2 ಅಲ್ಲಿ ನಿಮ್ಗೆ ಹ್ಯೂಮನ್ ಅಂದ್ರೆ ಒಬ್ಬ ಮ್ಯಾನೇಜರ್ ಇರ್ಬೋದು, ಸೀನಿಯರ್ ಇರ್ಬೋದು, ಅವ್ರು ಖಂಡಿತ ನೋಡೇ ನೋಡ್ತಾರೆ. ಯಾವಾಗ ATS ಇಂದ ಆಚೆ ಬಂದ ಮೇಲೆ, ಅಕಸ್ಮಾತ್ ನಿಮ್ಮ ಪ್ರೊಫೈಲ್ ಫಿಲ್ಟರ್ ಆಗಿ ಅದು ಶಾರ್ಟ್ ಲಿಸ್ಟ್ ಆದ್ರೆ ಖಂಡಿತ ನೆಕ್ಸ್ಟ್ ಹ್ಯೂಮನ್ ಇಂಟೆಲಿಜೆನ್ಸ್ ಅಥವಾ ಒಬ್ಬ ಹ್ಯೂಮನ್ ನೋಡ್ಲೇಬೇಕು. ಯಾಕಂದ್ರೆ ನಿಮ್ಮನ್ನ ರೆಕ್ರೂಟ್ ಮಾಡ್ಕೊಳ್ಳೋದು ಒಬ್ಬ ರಾಬರ್ಟ್ ಅಥವಾ ATS ಮಿಷಿನ್ ಅಲ್ಲ, ನಿಮ್ಮ ಕಂಪನಿಯ ಮ್ಯಾನೇಜರ್. ಓಕೆ. ಸೊ ಈ ಫಸ್ಟ್ ಸ್ಟೇಜ್ ನೀವು ಏನಾದ್ರೂ ದಾಟ್ಬಿಟ್ರೆ ಆಮೇಲೆ ನಿಮ್ಗೆ ಬರುವಂತ ಇಂಟರ್ವ್ಯೂನ ನೀವು ಪಾಸ್ ಮಾಡ್ತೀರಿ, ಆಯ್ತಾ. ಟೈಲರಿಂಗ್ ಯುವರ್ ರೆಸ್ಯೂಮೆ ಫಾರ್ ಈಚ್ ಜಾಬ್. ಒಂದ್ ರೆಸ್ಯೂಮೆ ಡಸ್ ನಾಟ್ ಫೀಲ್ ಅಥವಾ ಫಿಟ್ ಆಲ್ ದಿ ಜಾಬ್ಸ್. ಅಂದ್ರೆ ಒಂದೊಂದು ಕಂಪ್ನಿ ಒಂದೊಂದರ JD ಇರುತ್ತೆ. ನಾನು ಪ್ರತಿ ಇದಕ್ಕೂ ಅಪ್ಲೈ ಮಾಡ್ಬೇಕಾ ಸರ್, ನಾನು ಚೇಂಜ್ ಮಾಡ್ತಾ ಹೋಗ್ಬೇಕಂದ್ರೆ ಮಾಡ್ಲೇಬೇಕು. ಯಾಕಂದ್ರೆ ನಿಮ್ಮ ATS ಸ್ಕೋರ್ಸ್ ಜಾಸ್ತಿ ಬರ್ಬೇಕು ಅಂದ್ರೆ ಅವರ JD ಪ್ರಕಾರನೇ ನೀವು ಪ್ರೊಫೈಲ್ ರೆಡಿ ಮಾಡ್ಕೋಬೇಕು. ವಾಟ್ ATS ಕೆನಾಟ್ ಇವ್ಯಾಲ್ಯುವೇಟ್, ಯಾವುದು ATS ಅಲ್ಲಿ ನಮ್ಗೆ ಅದು ಇವ್ಯಾಲ್ಯುವೇಟ್ ಮಾಡಲ್ಲ ಅಂದ್ರೆ ನಮ್ಮ ಆಟಿಟ್ಯೂಡ್, ಪರ್ಸನಾಲಿಟಿ, ಆಯ್ತಾ, ಕ್ವಾಲಿಟಿ ಆಫ್ ವರ್ಕ್. ಅದು ಬರೀ ನೋಡಿ ಹೇಳ್ತೀನಿ, ಏನ್ ನೋಡುತ್ತೆ ಅಂದ್ರೆ ಬರೀ ಕೀವರ್ಡ್ಸ್ ಅಷ್ಟೇ ನೋಡುತ್ತೆ, ಆಯ್ತಾ, ಬಾಕಿ ಏನು ನೋಡುತ್ತೆ. ಯುವರ್ ರೆಸ್ಯೂಮೆ ಪಾಸಸ್ ದಿ ATS ವಿತ್ ಕೀವರ್ಡ್ಸ್, ಇಟ್ ಇಂಪ್ರೆಸಸ್ ದ ರೆಕ್ರೂಟರ್ ವಿತ್ ಕ್ಲಾರಿಟಿ, ಇಟ್ ಗೆಟ್ಸ್ ದ ಜಾಬ್ ವಿತ್ ಯುವರ್ ಸ್ಕಿಲ್ಸ್, ಆಯ್ತಾ. ನಿಮ್ಗೆ ATS ಅಲ್ಲಿ ಬರೀ ಕೀವರ್ಡ್ಸ್ ಅಷ್ಟೇ ಚೆಕ್ ಮಾಡಕ್ಕಾಗಲ್ಲ. ನೀವೇನು ನಿಮ್ ಬಿಹೇವಿಯರ್ ಏನು ಅದೆಲ್ಲ ಬಂದು ನಿಮ್ಗೆ ಪರ್ಸನಲ್ ಚೆಕ್ ಮಾಡಕ್ಕಾಗಲ್ಲ. ಅದೆಲ್ಲ ಚೆಕ್ ಮಾಡದೆ ಕಾಮನ್ ಆಗಿ ಯಾರು ಇಂಟರ್ವ್ಯೂ ತಗೋತಾರಲ್ಲ ಅವ್ರು. ಕಾಮನ್ ಮಿಸ್ಟೇಕ್ಸ್ ಏನ್ ಮಾಡ್ತೀವಿ ರೆಸ್ಯೂಮೆಲಿ, ರೆಸ್ಯೂಮೆ ತುಂಬಾ ದೊಡ್ಡದಾಗಿರ್ಬಾರ್ದು. ಫೇಕ್ ಅಥವಾ ಎಕ್ಸಾಜರೇಟೆಡ್ ಇನ್ಫಾರ್ಮೇಶನ್, ಫೇಕ್ಸ್ ಹಾಕ್ಬೇಡಿ. ತುಂಬಾ ಅನಾವಶ್ಯಕ ವಿಷಯಗಳನ್ನ ಹಾಕ್ಬೇಡಿ. ನೋ ಪ್ರಾಜೆಕ್ಟ್ಸ್, ಪ್ರಾಜೆಕ್ಟ್ಸ್ ಆಗ್ದಲೇ ಇರೋವಂಥದ್ದು. ನಿಮ್ ಪ್ರಾಜೆಕ್ಟ್ಸ್ ಹಾಕಿಲ್ಲ ಅಂದ್ರೆ ಇಮಿಡಿಯೇಟ್ ಬಿಸಾಕ್ಬಿಡ್ತಾರೆ ಪ್ರೊಫೈಲ್ ಮಾಡಿ. ಪುವರ್ ಫಾರ್ಮ್ಯಾಟಿಂಗ್, ಫಾರ್ಮ್ಯಾಟಿಂಗ್ ತುಂಬಾ ಇಂಪಾರ್ಟೆಂಟ್. ಫಾರ್ಮ್ಯಾಟಿಂಗ್ ಅಂತಂದ್ರೆ ನೀವೇನು ಅದು ಕಲರ್ ಮಾಡಬೇಕು ಅಂತಲ್ಲ, ಹೆಡ್ಡಿಂಗ್ ಅನ್ನ ಹೈಲೈಟ್ ಮಾಡಿ ನೋಡಿ, ತರ ಇದು ಹೆಡ್ಡಿಂಗ್ ಇದು ಹೈಲೈಟ್ ಆಗಿರುತ್ತೆ, ಬ್ಲ್ಯಾಕ್ ಅಲ್ಲೇ ಮಾಡಿ ಪರವಾಗಿಲ್ಲ, ಅದಕ್ಕೆ ಮತ್ತೆ ಕಲರ್ ಹಾಕಿ ಹೋಗ್ಬೇಡಿ. ಮತ್ತೆ ಇಲ್ಲಿ ಏನ್ ಡೇಟ್ ನೋಡಿ, ಇದು ಆದಷ್ಟು ನಾನು ಏರಿಯಲ್ಲ ಯೂಸ್ ಮಾಡ್ತೀನಿ ನೋಡಿ, ಇದು ಅಷ್ಟೇ ಏರಿಯಲ್ಲ ಯೂಸ್ ಮಾಡಿ. ಕಾಪಿ ಪೇಸ್ಟಿಂಗ್ ಫ್ರಮ್ ದಿ ಇಂಟರ್ನೆಟ್, ತುಂಬಾ ಜನ ಏನ್ ಮಾಡ್ತಾರೆ, ಸುಮ್ಮನೆ ಯಾವ್ದೋ ಒಂದು ಜಾಬ್ ಡಿಸ್ಕ್ರಿಪ್ಷನ್ ಯಾರ್ದು ಇರುತ್ತೆ, ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ಬೋದು. ಹಂಗ್ ಮಾಡಕ್ ಹೋಗ್ಬೇಡಿ. ನಿಮ್ಮ ಜಾಬ್ ಆಬ್ಜೆಕ್ಟಿವ್ಸ್ ಏನಿದೆ, ಕೆರಿಯರ್ ಆಬ್ಜೆಕ್ಟಿವ್ಸ್ ಏನಿದೆ ಅದನ್ನ ಹಾಕಿ, ಆಯ್ತಾ. ರಾಂಗ್ ಅಂಡ್ ಔಟ್ಡೇಟೆಡ್ ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್, ಲೇಟೆಸ್ಟ್ ಆಗಿ ನಿಮ್ಗೆ ಫೋನ್ ನಂಬರ್ ಚೇಂಜ್ ಆಗಿದ್ರೆ, ಇಮೇಲ್, ಲಿಂಕ್ಡ್ಇನ್ ಎಲ್ಲದು ಇವಾಗ ಏನಿದೆ ಅದನ್ನೇ ಹಾಕ್ಬೇಕು. 10 ವರ್ಷ ಮುಂಚೆ ನಾನು ಪ್ರೊಫೈಲ್ ರೆಡಿ ಮಾಡ್ಕೊಂಡಿರ್ತೀನಿ, ಅದನ್ನೇ ಯೂಸ್ ಮಾಡ್ತೀನಿ ಅಂದ್ರೆ ತಪ್ಪು, ಆಯ್ತಾ. ಮತ್ತೆ ನೀವು ಈ ಪ್ರೊಫೈಲ್ ಅಲ್ಲಿ ಕೆಲವರೆಲ್ಲ ಹೆಂಗ್ ಹಾಕ್ತಾರೆ, ಐ ಡೆವಲಪ್ಡ್, ಐ ಮ್ಯಾನೇಜ್ಡ್ ಅಂತಲ್ಲ, ಇದೆಲ್ಲ ಬಂದು ಕರೆಕ್ಟ್ ಇಂಗ್ಲಿಷ್ ಅಲ್ಲ. ನೀವೇನ್ ಮಾಡಿ ಅಂದ್ರೆ ಮ್ಯಾನೇಜ್ಡ್, ಡೆವಲಪ್ಡ್, ಇದೆಲ್ಲ ನೀವು ತಲೆ ಕೆಡಿಸ್ಕೋಬಹುದು. ಇದೆಲ್ಲ ನೀವು ChatGPT ಕೊಟ್ರೆ ಅದೇ ಮಾಡ್ಕೊಡುತ್ತೆ. ಸೊ ಇಷ್ಟು ನೀವು ಡೆಪ್ತ್ ಆಗಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಓಕೆನಾ. ರೆಸ್ಯೂಮೆ ವರ್ಸಸ್ CV ವರ್ಸಸ್ ಪೋರ್ಟ್ಫೋಲಿಯೋ. ನೋಡಿ ಇಲ್ಲಿ ರೆಸ್ಯೂಮೆ ಅಂತಂದ್ರೆ
ಒಂದು ಪೇಜಲ್ಲಿ ನನ್ನ ಸಮ್ಮರಿ ಏನಿರುತ್ತೆ ಅದರಲ್ಲಿ, ಕೆರಿಯರ್ ಆಬ್ಜೆಕ್ಟಿವ್ಸ್, ಸ್ಕಿಲ್ಸ್, ನನ್ನ ಡೀಟೇಲ್ಸ್, ಫೋನ್ ನಂಬರ್, ಲಿಂಕ್ ಇನ್, ಮತ್ತೆ ಗಿಟ್ ಹಬ್ ಇದ್ರೆ ಗಿಟ್ ಹಬ್, ಎಕ್ಸ್ಪೀರಿಯನ್ಸ್ ಮತ್ತೆ ಅಚೀವ್ಮೆಂಟ್ಸ್ ಇಷ್ಟೇ. ಅಕಸ್ಮಾತ್ಗೆ ನಾನು ಈ ಬೇರೆ ಕಂಟ್ರಿಗೆ ನಾನು ಜಾಬ್ಗೆ ಹೋಗ್ತಾ ಇರ್ತೀನಿ, ಅಥವಾ ನಾನು ಅಕಾಡೆಮಿಕ್ ಇದಕ್ಕೇನೋ ಅಪ್ಲೈ ಮಾಡ್ತಿರ್ತೀನಿ, ಅಂಥದಕ್ಕೆ ನಾವು ಕರಿಕ್ಯುಲಮ್ ವಿಟಾಯ್ ಅಂತ ಕರಿತೀವಿ, CV ಅಂತ. CV ಅಂದ್ರೆ ಡೀಟೇಲ್ಡ್ ಇನ್ಫಾರ್ಮೇಶನ್. ಅದು ಬಂದು ನಿಮಗೆ ಒಂದೇ ಪೇಜ್ ಅಥವಾ 2 ಪೇಜಲ್ಲಿ ಆಗಲ್ಲ, ಒಂದು 5-6 ಪೇಜ್ ಇರ್ಬೇಕು, ಯಾಕಂದ್ರೆ ಡೀಟೇಲ್ಡ್ ಇನ್ಫಾರ್ಮೇಶನ್ ಬೇಕು. ಬಟ್ ಪೋರ್ಟ್ಫೋಲಿಯೋ ನಮ್ಗೆ ಇದು ಬೇಡ ಬಿಡಿ, ಇದು ನಮ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ನಮಗೆ ಬೇಕಾದ್ರೆ ಅದು ಬಿಟ್ಟು ಈಗ ನಮಗೆ ಇದು ಬೇಕು. ಏನ್ ಪೋರ್ಟ್ಫೋಲಿಯೋ ಅಂದ್ರೆ, ಪೋರ್ಟ್ಫೋಲಿಯೋ ಇಸ್ ಅ ಕಲೆಕ್ಷನ್ ಆಫ್ ಆಕ್ಚುಯಲ್ ವರ್ಕ್. ನಾವೇನ್ ವರ್ಕ್ ಮಾಡ್ತೀವಿ ಅದರ ಆಕ್ಚುಯಲ್ ವರ್ಕ್, ಕೋಡ್ ರೆಪಾಸಿಟರೀಸ್, ಡಿಸೈನ್ ಸ್ಯಾಂಪಲ್ಸ್, ಡೇಟಾ ಡ್ಯಾಶ್ ಬೋರ್ಡ್ಸ್, ಇದನ್ನೆಲ್ಲ ನಾನು ಏನ್ ಮಾಡ್ತೀನಿ, ಒಂದು ಕಡೆ ನಾನು ಇಟ್ಟಿರ್ತೀನಿ. ರೆಪಾಸಿಟರೀಸ್ ಅಂದ್ರೆ ನಾನು ಏನೇನೆಲ್ಲ ಕೆಲಸ ಮಾಡಿರ್ತೀನಿ ಅದೆಲ್ಲ ಒಂದು ಫೋಲ್ಡರ್ ಅಲ್ಲಿ, ಒಂದು ಫೈಲ್ಸ್ ಅಲ್ಲಿ ಇಟ್ಟಿರೋಂಥದ್ದು. ಇದಕ್ಕೆಲ್ಲ ನೋಡಿ ಗಿಟ್ ಹಬ್ ಮೇನ್. ಗಿಟ್ ಹಬ್ ತಗೊಳ್ಳಿ, ಇದು ತುಂಬಾ ಚೆನ್ನಾಗಿದೆ ಆಯ್ತಾ. ಗೂಗಲ್ ಅವ್ರದ್ದು ಇದೆ, ಬಟ್ ಬೇಡ. ನೋಷನ್ ಎಲ್ಲ ಬಂದು ನಿಮ್ಗೆ ಫ್ರೀಯಾಗಿ ಸಿಗಲ್ಲ ಆಕ್ಚುಲ್ ಆಗಿ, ಅದು ಬಂದು ನಿಮ್ಗೆ ಪೇಡ್ ಇರುತ್ತೆ ಆಯ್ತಾ. ಬಟ್ ಅದು ತುಂಬಾ ಚೆನ್ನಾಗಿದೆ ಆಕ್ಚುಲಿ, ಬಟ್ ರೆಪಾಸಿಟರೀಸ್ ಹೇಳೋದಕ್ಕೆ. ಬಟ್ ಗಿಟ್ ಹಬ್ ತಗೊಳ್ಳಿ, ಅದು ಫ್ರೀ ಇದೆ ನಿಮ್ಗೆ. ಆದಷ್ಟು ಈ ಡೆವಲಪರ್ಸ್, ಡೇಟಾ ಅನಲಿಸ್ಟ್ಗಳೆಲ್ಲ ಅದನ್ನೇ ಯೂಸ್ ಮಾಡೋದು, ಓಕೆನಾ. ಸೊ ಪೋರ್ಟ್ಫೋಲಿಯೋ ಹಿಂಗೆ ಬಿಲ್ಡ್ ಮಾಡೋದು ಅಂತ ಒಂದು ಸೆಷನ್ ಅನ್ನ ತಗೋತೀನಿ ನಾನು ಹೇಳ್ತೀನಿ ಅವಾಗ. ಓಕೆ ರೈಟ್. ಅದು ಬಿಟ್ಟು ಇದೆಲ್ಲ ಬಂದು ನಿಮ್ಗೆ ಜಸ್ಟ್ ಒಂದು ಟಿಪ್ಸ್ ಅಂಡ್ ಟ್ರಿಕ್ಸ್. ನಿಮ್ಗೆ ಏನಾದ್ರೂ ಅಕಸ್ಮಾತ್ ಇಂಟರಾಕ್ಟಿವ್ ಆಕ್ಟಿವಿಟೀಸ್, ನೀವು ಮಾಡುವಂತ ಪ್ರಾಜೆಕ್ಟ್ಸ್ಗಳು, ನೀವೇನಾದ್ರೂ ಅಕಸ್ಮಾತ್ ನೀವೇ ಇದು ಬಂದು ನಿಮ್ಗೆಲ್ಲ ಒಂದು ಆಕ್ಟಿವಿಟೀಸ್ ನೀವು ಮಾಡುವಂಥದ್ದು ಏನ್ ಗೊತ್ತಾ, ಡ್ರೀಮ್ ಜಾಬ್ ಡಿಕ್ಲರೇಷನ್. ನೀವೊಂದು ಬರ್ಕೋಬೇಕಂದ್ರೆ ಒಂದು ಹೋಮ್ ವರ್ಕ್ ತರ, ನನಗೇನೇನು ಸ್ಕಿಲ್ಸ್, ಟಾಪ್ ಸ್ಕಿಲ್ಸ್ ಯಾವ್ದಾವ್ದಿದೆ, ಸ್ಕಿಲ್ಸ್ ನೀವು ನೋಟ್ ಮಾಡ್ಕೊಳ್ಳಿ. ರೆಸ್ಯೂಮೆ ಸೆಲ್ಫ್ ರಿವ್ಯೂ ಅಂದ್ರೆ ನೀವು ರೆಸ್ಯೂಮೆ ಮಾಡಿದಾಗ ಏನೆಲ್ಲ ನಿಮ್ಮಷ್ಟಕ್ಕೆ ನೀವೇ ಕೇಳ್ಬೇಕಾಗಿರ್ತಕ್ಕಂಥ ಕ್ವಶನ್ಸ್ಗಳು ಆಯ್ತಾ. ಇದೆಲ್ಲ ಒಂದು ಆಕ್ಟಿವಿಟೀಸ್ ನೀವು ಮಾಡೋದಕ್ಕೆ. ಓಕೆ. ಇಂಟರ್ವ್ಯೂ ಕನೆಕ್ಷನ್, ಯುವರ್ ರೆಸ್ಯೂಮೆ ಇಸ್ ದ ಸ್ಕ್ರಿಪ್ಟ್ ಫಾರ್ ಯುವರ್ ಇಂಟರ್ವ್ಯೂ. ನೀವು ಅಕಸ್ಮಾತ್ ಇಂಟರ್ವ್ಯೂ ಹೋಗೋಕೆ ಮುಂಚೆ ಏನ್ ಮಾಡಿ ಗೊತ್ತಾ, ರೆಸ್ಯೂಮಲ್ಲಿ ಏನೇನು ಹಾಕ್ತಿರ್ತಿರಲ್ಲ ಅವೆಲ್ಲ ಕನ್ನಡದಿಂದ ನಿಂತ್ಕೊಂಡು ಸುಮ್ಮನೆ ಒಂದ್ಸತಿ ಪ್ರಾಕ್ಟೀಸ್ ಮಾಡಿ. ಒಂದು ಸರಿ ನೀವು ಪ್ರಾಕ್ಟೀಸ್ ಮಾಡಿ ಸರ್, ಅಥವಾ ನಂಗೆ ಆಗಿಲ್ಲ ಅಂತಂದ್ರೆ 2-3 ಸಲ ಪ್ರಾಕ್ಟೀಸ್ ಮಾಡಿ, ಏನ್ ತೊಂದ್ರೆ. ನೀವು ಒಬ್ಬರೇ ಇರಲಿ, ಯಾಕಂದ್ರೆ ಎಲ್ರ ಮುಂದೆ ಮಾತಾಡೋದು ನಾಚಿಕೆ ಆಗುತ್ತೆ, ಸ್ವಲ್ಪ ಭಯ ಆಗುತ್ತೆ ಅಂದ್ರೆ ನೀವು ಒಬ್ಬರೇ ಕನ್ನಡದಿಂದ ನಿಂತ್ಕೊಂಡು ಮಾತಾಡಿ ಆಯ್ತಾ. ನಿಮ್ಗೆ ಆ ಪ್ರೊಫೈಲ್ ರೆಸ್ಯೂಮಲ್ಲಿ ಏನಿದೆ ಅದನ್ನ ಕಂಟೆಂಟ್ಸ್ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ನೆಕ್ಸ್ಟ್ ಇದಕ್ಕೆಲ್ಲ ಈಸಿ ಆಗಿರುತ್ತೆ. ಓಕೆ. ಫ್ರಮ್ ರೆಸ್ಯೂಮೆ ಟು ಇಂಟರ್ವ್ಯೂ, ಕಾಮನ್ ಕ್ವಶನ್ಸ್ ಏನೆಲ್ಲ ಇರ್ಬೋದು. ಕಾಮನ್ ಕ್ವಶನ್ಸ್ ಏನಿರುತ್ತೆ, ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್, ವಾಕ್ ಮಿ ಥ್ರೂ ದಿಸ್ ಪ್ರಾಜೆಕ್ಟ್, ವಾಟ್ ಟೂಲ್ಸ್ ಆರ್ ಯು ಕಂಫರ್ಟೇಬಲ್ ವಿತ್, ಟೆಲ್ ಮಿ ಅಬೌಟ್ ದ ಚಾಲೆಂಜ್ ಯು ಫೇಸ್ಡ್, ವೈ ಡಿಡ್ ಯು ಚೂಸ್ ದಿಸ್ ಫೀಲ್ಡ್. ಇದೆಲ್ಲ ಕಾಮನ್ ಕ್ವಶನ್ಸ್. ಆದಷ್ಟು ಡಿಪ್ಲೊಮೆಟಿಕ್ ಆಗಿ ಆನ್ಸರ್ ಮಾಡಿ. ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಅಂದ್ಬಿಟ್ಟು ಅದಕ್ಕೆ ಒಂದಷ್ಟು ವಿಡಿಯೋಸ್ಗಳು ಬಂದ್ಬಿಟ್ಟಿರ್ತಾವೆ. ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಅಂದ್ರೆ ನೀವು ನಿಮ್ ಬಗ್ಗೆ ಹೇಳ್ಬೇಕು. ಯಾರೋ ಏನೋ ಹೇಳ್ತಾರಲ್ಲಿ ಆಯ್ತಾ, ಒಂದು ವಿಡಿಯೋ ಮಾಡಿರ್ತಾರೆ, ಹಂಗೆ ಹೇಳ್ಬೇಕು ಅಂತ. ನೀವು ಅದೆಲ್ಲ ದಯವಿಟ್ಟು ತುಂಬಾ ನಾಟಕೀಯವಾಗಿ ಪ್ರಿಪೇರ್ ಆಗಿ ಹೋಗ್ಬೇಡಿ. ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಅಂದ್ರೆ ನಿಮ್ ಬಗ್ಗೆ ನೀವು ಆರಾಮಾಗಿ ಹೇಳಿ, ತೊಂದರೆ ಇಲ್ಲ ಆಯ್ತಾ. ನೀವು ಬ್ರೋಕನ್ ಇಂಗ್ಲಿಷ್ ಅಲ್ಲೇ ಹೇಳಿ, ಏನ್ ತೊಂದರೆ ಇಲ್ಲ. ಬಟ್ ನೀವು ಯಾವುದೇ ಒಂದು ವಿಷಯ ನೀವು ಮಾತಾಡ್ಬೇಕಾದ್ರೆ ಒಂದು ಇಂಟರ್ವ್ಯೂವರ್ಗೆ ಆದಷ್ಟು ಅವ್ರ ಮನಸ್ಸಿಗೆ ಮುಟ್ಟುವಂತ, ಅವ್ರಿಗೆ ಕ್ಲಾರಿಟಿ ಕೊಡುವಂತ, ಅವ್ರಿಗೆ ಇಷ್ಟ ಆಗೋ ರೀತಿಯಲ್ಲಿ ಮಾತಾಡಿದ್ರೆ ಅಷ್ಟೇ ಸಾಕು ಆಯ್ತಾ. ಯುವರ್ ರೆಸ್ಯೂಮೆ ಡಿಸೈಡ್ಸ್ ವೆದರ್ ಯು ಗೆಟ್ ದ ಇಂಟರ್ವ್ಯೂ. ನಿಮ್ಮ ರೆಸ್ಯೂಮೆ ಇದೆಯಲ್ಲ, ಕರೆಕ್ಟ್ ಕೀವರ್ಡ್ಸ್, ಕರೆಕ್ಟ್ ಫಾರ್ಮ್ಯಾಟ್ಸ್, ಕರೆಕ್ಟ್ ಫಾಂಟ್ ಇದೆಲ್ಲ ಮಾಡಿಬಿಟ್ರೆ ಆಲ್ಮೋಸ್ಟ್ ನಿಮ್ಗೆ ಇಂಟರ್ವ್ಯೂ ಸೆಲೆಕ್ಟ್ ಆದಂಗೆ. ಕೀವರ್ಡ್ಸ್ ಮೈನ್, ಸ್ಕಿಲ್ಸ್ ಮೈನ್, ಪ್ರಾಜೆಕ್ಟ್ ಮೈನ್ ಅಂದ್ರೆ ಎಲ್ಲಾದು ಮೈನ್ ಏನಿದೆ. ಸೊ ಎಲ್ಲದು ಕನ್ಸಿಡರ್ ಮಾಡ್ಕೊಂಡು ಪ್ರೊಫೈಲ್ ಮಾಡಿ. ಯುವರ್ ಸ್ಕಿಲ್ಸ್ ಡಿಸೈಡ್ ವೆದರ್ ಯು ಗೆಟ್ ದ ಜಾಬ್. ನೋಡಿ, ಯುವರ್ ರೆಸ್ಯೂಮೆ ಡಿಸೈಡ್ಸ್ ವೆದರ್ ಯು ಗೆಟ್ ದ ಇಂಟರ್ವ್ಯೂ. ಅಂದ್ರೆ ನಿಮ್ಗೆ ಇಂಟರ್ವ್ಯೂ ಬರ್ಬೇಕಂದ್ರೆ ಮೇನ್ ಬಂದು ರೆಸ್ಯೂಮೆ ಆಯ್ತಾ. ಮತ್ತೆ ನಿಮ್ಮ ಸ್ಕಿಲ್ಸ್ ಬಂದು ನಿಮ್ಗೆ ಜಾಬ್ ಸಿಗುತ್ತೆ ಅಂತ ಡಿಸೈಡ್ ಮಾಡುತ್ತೆ. ಓಕೆನಾ. ಸೊ ಫೈನಲಿ ಸ್ವಾಟ್ ಅನಾಲಿಸಿಸ್, ಸ್ಟ್ರೆಂತ್, ವೀಕ್ನೆಸ್, ಮತ್ತೆ ನಿಮ್ದು ಏನಿದೆ ಇದು ಸ್ವಾಟ್ ಅನಾಲಿಸಿಸ್ ಫಸ್ಟ್ ಹೇಳಿದ್ನಲ್ಲ, ಅದು ನೀವು ಒಂದು ಪೇಜ್ ತಗೊಂಡು ಎಲ್ಲ ಬರೀರಿ ಎಲ್ಲ ಆಯ್ತಾ. ಏನಕ್ಕೆ ಅಂದ್ರೆ ನೀವು ಏನೇ ಮಾಡ್ಬೇಕಾದ್ರೂ ಫಸ್ಟ್ ಹೋಮ್ವರ್ಕ್ ತರ ಮಾಡ್ಬೇಕು. ನಾನು ಕರೆಕ್ಟ್ ಆಗಿದ್ದೀನ ಫಸ್ಟ್ ನೋಡಿ, ನಾನು ಕರೆಕ್ಟ್ ಆಗಿದ್ದೀನ, ನಾನು ಎಲಿಜಿಬಲ್ ಇದ್ದೀನಿ ಅಂತ ನಿಮ್ಗೆ ಅನ್ನಿಸ್ಬೇಕು. ಅದಾದ್ಮೇಲೆ ನೀವು ಅಪ್ಲೈ ಮಾಡಕ್ ಸ್ಟಾರ್ಟ್ ಮಾಡಿ, ಖಂಡಿತವಾಗಿ ಜಾಬ್ ಸಿಗುತ್ತೆ ಆಯ್ತಾ. ಇಂಟರ್ವ್ಯೂಸ್ ಬರೋದು ಸ್ವಲ್ಪ ಕಷ್ಟ ಇರ್ಬೋದು, ಬಟ್ ನೋಡಿ ಇಂಟರ್ವ್ಯೂಸ್ ಬಂದಿಲ್ಲ ಅಂತ
ಬೇಜಾರಾಗೋದು ಸಹಜ. ಇಂಟರ್ವ್ಯೂ ಬಂದಾದ್ಮೇಲೆ ನೀವು ಪಾಸ್ ಆಗಿಲ್ಲ ಅಂದ್ರೆ ಅದು ನಿಮ್ ತಪ್ಪು. ಓಕೆನಾ? ಡೋಂಟ್ ವೇಟ್ ಫಾರ್ ದಿ ಅಪರ್ಚುನಿಟಿ, ಬಿಲ್ಡ್ ಸ್ಕಿಲ್ಸ್. ಸೊ ಸ್ಟ್ರಾಂಗ್ ದಟ್ ಅಪರ್ಚುನಿಟಿ ಕಮ್ಸ್ ಸರ್ಚಿಂಗ್ ಫಾರ್ ಯು. ಅವಾಗ ನಾನು ಫಸ್ಟ್ ನಾನು ಹೇಳಿದ್ನಲ್ಲ, ಅಪರ್ಚುನಿಟಿ ವೇಟ್ ಮಾಡಬೇಡಿ. ಎಷ್ಟೊಂದು ಆಪ್ಷನ್ಸ್ ಇದಾವೆ ಇವಾಗ. ಕೆಲಸ ಸಿಕ್ಕಿಲ್ಲ ಅಂದ್ರೂ ಬೇರೆ ಬೇರೆ ತರ ಇಂಟರ್ನೆಟ್ ಅಲ್ಲಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಇದಾವೆ, ಆಯ್ತಾ? ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ತರ ನಮ್ಗೆ ಜಾಬ್ಸ್ಗಳು ಇದಾವೆ, ಸರ್ಚ್ ಮಾಡಿ. ನಿಮ್ಗೆ ಜಾಬೇ ಸಿಕ್ಕಿಲ್ಲ ಅಂದ್ರೆ ದಯವಿಟ್ಟು ಜಾಬ್ ಸಿಗೋವರೆಗೂ ನಾನು ಟೈಮ್ ವೇಸ್ಟ್ ಮಾಡ್ತೀನಿ ಮಾಡಕ್ ಹೋಗ್ಬಿಡಿ. ಏನಾದ್ರೂ ಒಂದು ಮಾಡ್ತಾ ಇರ್ಬೋದು ಇವಾಗ, ಅಂದ್ರೆ ಅಷ್ಟು ಆಪರ್ಚುನಿಟೀಸ್ಗಳು ಇದಾವೆ, ಯುಟಿಲೈಸ್ ಮಾಡಿ. ಓಕೆನಾ? ಸೊ ಇಷ್ಟು ನಾನು ಈ ಒಂದು ಬುಕ್ ಅಥವಾ ಕಂಟೆಂಟ್ ಅಲ್ಲಿ ಇಟ್ಟಿರೋದು. ನಾನು ಇಲ್ಲಿ ಒಂದು ವಿಷಯ ನಾನು ತಿಳಿಸ್ಬೇಕು. ಓಕೆ, ಇಲ್ಲಿ ನಿಮಿಷ. ಓಕೆ, ಇಲ್ಲಿ ನಾಗರಾಜ್ ಅಂತ ಇಲ್ಲಿದ್ದಾರೆ. ಓಕೆನಾ? ಸೊ ಇವರು ನನಗೆ ಒಂದು ಮೆಸೇಜ್ ಹಾಕಿದ್ರೆ, ತುಂಬಾ ಥ್ಯಾಂಕ್ಸ್ ಅಂತ ಮೆಸೇಜ್ ಹಾಕಿದ್ದಾರೆ. ಬಟ್ ನನಗೆ ಇವರು ಥ್ಯಾಂಕ್ಸ್ ಹೇಳ್ತಾರಲ್ಲ ಅಂತ ನಾನು ನಿಮ್ಗೆ ಈ ಒಂದು ಮೆಸೇಜ್ ಅನ್ನ ಹೇಳ್ತಲ್ಲ. ನಾಗರಾಜ್ ಅವರ ಇದ್ದೀರಾ ನೀವು? ನಾಗರಾಜ್? ಎಸ್ ಸರ್, ಇದೀನಿ ಸರ್, ಇದೀನಿ. ರೈಟ್. ಸೊ ಪೀಪಲ್, ನಾನು ನಾಗರಾಜ್ ಅವ್ರನ್ನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಳ್ತೀನಿ. ಇವರು ತುಂಬಾ ದಿವಸದಿಂದ ನನ್ನ ಸ್ಟೂಡೆಂಟು, ನೀವು ನೋಡಿರ್ತೀರಾ. ಸೊ ನಾನು ತುಂಬಾ ಅಂದ್ರೆ ನಾನು ಹೇಳಕ್ ಹೋಗಲ್ಲ, ಯಾಕಂದ್ರೆ ಅವ್ರಿಗೆ ಆದಂತ ಕೆಲವೊಂದು ಕಷ್ಟಗಳು ಮತ್ತೆ ಏನೋ ಒಂದಿದೆ, ಆಯ್ತಾ? ನಾನು ಎಲ್ಲದನ್ನು ಹೇಳಕ್ ಹೋಗಲ್ಲ. ನಾನು ನಿಮ್ಮಲ್ಲಿ ಏನು ಅವ್ರಿಗೆ ಹೆಲ್ಪ್ ಮಾಡಿ ಅಂತ ಕೇಳ್ತಾರ, ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ತಾ ಇರೋದು. ಯಾರಿಗೆ ಆದ್ರೂ ಅಕಸ್ಮಾತ್ ಆಗಿ ಜಾಬ್ ಅಪರ್ಚುನಿಟೀಸ್ ಇದ್ರೆ ಅವ್ರಿಗೆ ಅವ್ರ ಕೆಲ್ಸದ ನಾನು ನೋಡಿ ಯಾರಿಗೂ ಆ ಥರ ನಾನು ರೆಕಮೆಂಡ್ ಮಾಡಕ್ ಹೋಗಲ್ಲ. ಅವರಿಗೆ ತುಂಬಾ ಜಾಬಿನ ಅವಶ್ಯಕತೆ ಇದೆ, ಆಯ್ತಾ? ಅವರು ತುಂಬಾ ಕಷ್ಟಪಟ್ಟು ಜೀವನ ಮಾಡ್ತಿದ್ದಾರೆ. ನಾನು ಇದನ್ನ ಹೇಳ್ಬೇಕು ಬಡವ ಗೊತ್ತಿಲ್ಲ, ಬಟ್ ನಾಗರಾಜ್ ನಾನು ಹೇಳ್ಬೋದಾ ನಿಮ್ ಬಗ್ಗೆ? ಸರ್, ಖಂಡಿತ ಸರ್. ಸೊ ಈಸ್ ಅ ಹ್ಯಾಂಡಿಕ್ಯಾಪ್. ಓಕೆ, ಅವ್ರಿಗೆ ತುಂಬಾ ಕಷ್ಟ. ತಾಯಿ ಇದ್ದಾರೆ, ಮತ್ತೆ ಒಂದ್ ಮಗು ಅಲ್ಲ ನಿಮ್ಗೆ? ಎಸ್ ಸರ್, ಹೌದು. ಆಟೋ ಓಡಿಸ್ಕೊಂಡು ತುಂಬಾ ನಮ್ಗೆ ಅವ್ರು ಆಕ್ಚುಲಿ ನನ್ನ ಹತ್ರ ತುಂಬಾ ಬೇರೆ ಬೇರೆ ವಿಷಯಗಳಿದ್ದಾರೆ. ನಾನು ನಿಮ್ಮ ಹತ್ರ ಓಪನ್ ಆಗಿ ಹೇಳಕ್ಕಾಗಲ್ಲ. ಸೊ ಕೆಲವೊಂದಷ್ಟೇ ನಾನು ನಿಮ್ಮಲ್ಲಿ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಅಕಸ್ಮಾತ್ ಆಗಿ ನಿಮ್ಗೆ ಇಲ್ಲಿ ನೋಡಿ ಎಲ್ಲಾರು ಕಷ್ಟದಲ್ಲಿ ಇರೋರೇನೆ, ಆಯ್ತಾ? ನನಗೆ ಚೆನ್ನಾಗಿ ಗೊತ್ತು. ಎಲ್ಲದಕ್ಕಿಂತ ಇವ್ರದ್ದು ಸ್ವಲ್ಪ ಕಷ್ಟ ಅಂತ ನನಗೆ ಅನ್ಸಿದ್ದು. ಸೊ ನನ್ನ ಮನಸ್ಸಿಗೆ ಏನ್ ಅನಿಸ್ತು ಅಂದ್ರೆ, ದಯವಿಟ್ಟು ನಿಮಗೆ ಏನಾದ್ರು ಅಕಸ್ಮಾತ್ ಆಗಿ, ಆಯ್ತಾ, ಯಾವ್ದಾದ್ರು ಇವ್ರಿಗೆ ಸಪೋರ್ಟ್ ಮಾಡೋಗ್ತಿತ್ತು ನೋಡಿ. ಅವರು ಯಾವತ್ತೂ ಕೂಡ ನನಗೆ ಹಣದ ಸಹಾಯ ಕೊಡಿ ಅಂತೇನು ಕೇಳ್ತಿಲ್ಲ. ಅವ್ರು ಕೇಳ್ತಾ ಇರೋದು ನನಗೆ ಒಂದು ನನ್ನ ಶಕ್ತಿಗೆ ಅನುಸಾರವಾಗಿ ಒಂದು ಜಾಬ್ ಏನಾದ್ರು ಆಗುತ್ತೆ ಅಂತ ನಾನು ನನ್ನ ಕಡೆಯಿಂದ ಪ್ರಯತ್ನ ಪಡ್ತಾ ಇದ್ದೀನಿ. ನಿಮ್ಗೇನಾದ್ರೂ ಆದ್ರೆ ದಯವಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಿ, ಆಯ್ತಾ? ಸೊ ಅವ್ರಿಗೊಂದು ಒಳ್ಳೆ ಒಂದು ದಾರಿ ತೋರಿಸಂಗಾಗತ್ತೆ, ಮತ್ತೆ ಅವ್ರಿಗೂ ಒಂದು ಒಳ್ಳೆ ಇದಾಗುತ್ತೆ. ಸೊ ನಾಗರಾಜ್ ಅವರ ದಯವಿಟ್ಟು ಬೇಜಾರು ಮಾಡ್ಕೊಂಬೇಡಿ, ನಾನು ಓಪನ್ ಆಗಿ ಇದನ್ನ ಇಲ್ಲಿ ಎಲ್ಲರ ಮುಂದೆ ಇಟ್ಟೆ ಅಂತ. ನನಗೆ ನಿಜಕ್ಕೂ ಏನೋ ಅನ್ನಿಸ್ತು, ನನಗೆ ನಾನು ಒಬ್ಬರಿಂದನೆಲ್ಲ ಅಕಸ್ಮಾತ್ ಬೇರೆಯವರಿಂದ ನಿಮ್ ಸಪೋರ್ಟ್ ಸಿಗ್ಬೋದು ಅಂತ. ಅಕಸ್ಮಾತ್ ಆಗಿ ನಿಮಗ್ ಒಳ್ಳೇದಾದ್ರೆ ಆ ದೇವ್ರ ನಾನು ಕೇಳ್ಕೊಳ್ಳೋದು ಇಷ್ಟ, ಆದಷ್ಟು ಬೇಗ ನಿಮ್ಗೆ ಒಳ್ಳೆ ಜಾಬ್ ಸಿಗ್ಲಿ ಅಂತ ಅಷ್ಟೇ. ಖಂಡಿತ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಈ ಒಂದು ಟೈಮ್ ಅಲ್ಲಿ ನನ್ಗೋಸ್ಕರ ಸ್ವಲ್ಪ ಟೈಮ್ ಕೊಟ್ಟು ಸ್ವಲ್ಪ ಎಲ್ಲದು ಡಿಸ್ಕಸ್ ಮಾಡಿದಕ್ಕೆ ತುಂಬಾ ನಿಮ್ಗೆ ಥ್ಯಾಂಕ್ಸ್. ಏನೋ ತುಂಬಾ ಕಡಿಮೆ ಆಗುತ್ತೆ ಸರ್, ಬಟ್ ಇಲ್ಲ ದಯವಿಟ್ಟು ಆತರ ಹೇಳ್ಬೇಡಿ. ನನಗೆ ಇಲ್ಲಿ ಬರುವಂತ ಪ್ರತಿಯೊಬ್ಬರು ಕೂಡ, ಆಯ್ತಾ, ನನಗೆ ಅಣ್ಣನೋ ತಂಗಿನೋ ಏನೋ ಒಂದು ಇರ್ಬೋದು, ಅಥವಾ ಒಂದು ಆತ್ಮೀಯ ಸ್ನೇಹಿತರು ಇರ್ಬೋದು, ಈ ಕಾರ್ಯಕ್ರಮ ಮಾಡೋ ಉದ್ದೇಶನೇ ಒಬ್ಬರು ಒಂದು ಒಳ್ಳೇದಾಗ್ಲಿ ಅಂತ, ಆಯ್ತಾ? ಸೊ ಇದು ನಾನು ದಯವಿಟ್ಟು ಇದನ್ನ ಯಾವುದೇ ಸ್ವಾರ್ಥಕ್ಕಾಗಿ ನಾನು ಮಾಡ್ತಾ ಇಲ್ಲ, ದೇವರಣೆಗೂ, ಆಯ್ತಾ? ಇದನ್ನ ಯಾವುದೇ ಸ್ವಾರ್ಥಕ್ಕಾಗಿ ನಾನು ಮಾಡ್ತಾ ಇಲ್ಲ, ನನ್ನ ಖುಷಿಗೋಸ್ಕರ ಮಾಡ್ತಾ ಇರೋದು. ಹಂಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಇಲ್ಲಿ ಲಾಸ್ಟ್ ಟೈಮ್ ನನ್ಗೆ ಸಿದ್ದಿಕ್ ಅವರು ಇದ್ದಾರೆ, ಒಬ್ಬ ಸಿದ್ದಿಕ್ ಗೊತ್ತಿಲ್ಲ, ಅವ್ರು ನನ್ಗೆ ಸಿದ್ದಿಕ್ಕಿಲ್ಲ ಅನ್ಸುತ್ತೆ. ಓಕೆ, ಅವ್ರು ನನಗೆ ಒಂದು ಮಾತಾಡಿದ್ರು, ಸರ್ ಇಲ್ಲಿ ಅಟೆಂಡ್ ಮಾಡಿ ನಮ್ಗೊಂದು ಜಾಬ್ ಆಯ್ತು ಅಂತ. ನನಗೆ ಎಷ್ಟು ಖುಷಿ ಆಯ್ತು ಅಂದ್ರೆ, ಅಟ್ಲೀಸ್ಟ್ ಏನ್ ಗೊತ್ತಾ, ಒಬ್ರಿಗೆ ಕೆಲಸ ಸಿಕ್ಕಿದ್ರು ನಾವು ಮಾಡಿದ್ದಂತ ಕಾರ್ಯಕ್ರಮ ಏನಿದೆ ಅದು ಸಾರ್ಥಕ ಅಂತ, ಆಯ್ತಾ? ಸೊ ಹಂಗಾಗಿ ಇದರಿಂದ ನಿಮಗೇನಾದ್ರು ಒಳ್ಳೇದಾದ್ರೆ ಖಂಡಿತವಾಗಿ ಕ್ರೆಡಿಟ್ ಎಲ್ಲ ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಸಿಕ್ಲಿ. ಅವ್ರ ಆಶೀರ್ವಾದ, ದೇವರ ಆಶೀರ್ವಾದ ನಮ್ಮ ಮೇಲೆ ಯಾವಾಗ್ಲೂ ಇರಲಿ. ಎಲ್ರಿಗೂ ಒಳ್ಳೇದಾಗ್ಬೇಕು. ನಿಮಗೆ ಆದಷ್ಟು ಬೇಗ ಒಂದೊಳ್ಳೆ ಸಪೋರ್ಟ್ ಸಿಗ್ಲಿ ಅಂತ ನಾನು ಈ ಫೋರಮ್ ನಲ್ಲಿ ನಾನು ಇದನ್ನ ಪ್ರಸ್ತಾಪ ಮಾಡಿದ್ದೇನೆ. ಈ ತರ ಅಕಸ್ಮಾತ್ ಆಗಿ ನಿಮ್ಗೂ ಇಲ್ಲಿರೋ, ಅಂದ್ರೆ ಅವ್ರೊಬ್ಬರಿಗೆ ಅಂತಲ್ಲ, ಆಯ್ತಾ, ಇಲ್ಲಿ ಇರೋಂತ ಒಬ್ಬರಿಗೆ ಅಂತಲ್ಲ, ಯಾರಿಗಾದ್ರೂ ಈ ತರದ ಕಷ್ಟಗಳಿದ್ರೆ ನಮ್ಮಲ್ಲೇ ನಾವು ಆದಷ್ಟು ಹೆಲ್ಪ್ ಮಾಡಕ್ಕೆ ಟ್ರೈ ಮಾಡೋಣ. ಓಕೆ, ಅದೊಂದು. ಆಮೇಲೆ ಇನ್ನೊಂದು, ನಾನು ನಾಳೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಈಗ ನಾನು ಸ್ವಲ್ಪ ಬೇರೆನೇ ಕೆಲಸ ಇದೆ,
ಸೊ ಏನ್ ಹೇಳ್ಕೊಟ್ಟಿದ್ದೆ ಅಂದ್ರೆ ನಾನು ಒಂದು ಕಮ್ಯುನಿಟಿ ಬಗ್ಗೆ ನಿಮ್ಮ ಹತ್ರ ಮಾತಾಡ್ಬೇಕು ಅಂತಿದ್ದೀನಿ. ಆದಷ್ಟು ಇದನ್ನ ನಾನು ಡೀಟೇಲ್ ಆಗಿ ನಾಳೆ ಡಿಸ್ಕಸ್ ಮಾಡ್ತೀನಿ. ನಿಮ್ಮ ನಾಳೆ ಕಂಪ್ಲೀಟ್ ಡಿಸ್ಕಷನ್ ಸೆಷನ್ ಇರುತ್ತೆ. ಅದರಲ್ಲಿ ನಮ್ಮ ಕನ್ನಡದವ್ರಿಗೆ ಪ್ರತಿಯೊಬ್ಬರಿಗೂ ಜಾಬ್ಗೆ, ಸ್ಕಿಲ್ಸ್ಗೆ ಮತ್ತೆ ಒಂದು ಅಪರ್ಚುನಿಟೀಸ್ಗೆ ಯಾವ ರೀತಿ ಮಾಡಬಹುದು ಅಂತ ನನಗೊಂದು ಐಡಿಯಾ ಇದೆ ಅಷ್ಟೇ. ಅದನ್ನ ಇನ್ನೂ ದೊಡ್ಡದಾಗಿ ಡೆವಲಪ್ ಮಾಡಬಹುದು. ಅದು ನಿಮ್ಮ ಒಂದು ಸಜೆಷನ್ಸ್, ನೀವು ಒಂದಷ್ಟು ಐಡಿಯಾಸ್ ಕೊಟ್ರೆ ಎಲ್ಲರೂ ಸೇರ್ಕೊಂಡು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅನ್ನ ಮಾಡ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಏನೆಲ್ಲ ಮಾಡಬಹುದು ಅದನ್ನ ನಾಳೆ ಡಿಸ್ಕಸ್ ಮಾಡೋಣ. ಓಕೆ, ರೈಟ್. ಸೊ ಪೀಪಲ್, ಇವತ್ತಿನ ಸೆಷನ್ ನಾನು ಸ್ವಲ್ಪ ಫಾಸ್ಟ್ ಇದ್ದೆ, ಸ್ವಲ್ಪ ಥಿಯರಿ ತರ ಇತ್ತು. ಬಟ್ ಈ ಬುಕ್ ಅನ್ನ ನಾನು ಕಳಿಸ್ತೀನಿ. ಕೆಲವೊಂದು ಕಾರಣಾಂತರಗಳಿಂದ ನಾನು ಎಲ್ಲದೂ ನಾನು ಹೇಳಕ್ಕಾಗಲ್ಲ. ಸೊ ನಾನು ಸ್ವಲ್ಪ ಮೆಡಿಕಲ್ ಎಮರ್ಜೆನ್ಸಿ ಇರೋದ್ರಿಂದ ನಾನು ಇದನ್ನ ಸ್ಟಾಪ್ ಮಾಡೋದು ಅಂದ್ರೆ ಕ್ಲೋಸ್ ಮಾಡ್ತೀನಿ. ಬಟ್ ಸ್ಟಿಲ್ ನಾನು 2 minutes ನಾನು ನಿಮ್ಗೆ ಟೈಮ್ ಕೊಡ್ತೀನಿ. ಇನ್ ಕೇಸ್ ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ರೆ, ಆಯ್ತಾ? ನಂಗೆ ಗೊತ್ತು ತುಂಬಾ ಕ್ವಶನ್ಸ್ ಇರುತ್ತೆ ಅಂತ, ಬಟ್ ಸ್ಟಿಲ್ ಶ್ರೀರಾಮ್, ನಾನು ನೋಡ್ತೀನಿ ಶ್ರೀರಾಮ್, ಸ್ವಲ್ಪ ನಾನು ಬೇರೆ ಬಿಸಿ ಇದೆ, ನಾಳೆ ನಾನು ಚೆಕ್ ಮಾಡ್ತೀನಿ, ಆಯ್ತಾ? ನಂಗೆ ಲಿಂಕ್ ಕಳಿಸಿ, ನಿಮ್ಮ ಲಿಂಕ್ಡ್ಇನ್ ಪ್ರೊಫೈಲ್ ನಾನು ನಾಳೆ ಚೆಕ್ ಮಾಡ್ತೀನಿ. ಯಾಕಂದ್ರೆ ನಿಮ್ಮ ಮೆಸೇಜ್ ನೋಡಿದೆ ನಾನು, ಆಕ್ಚುಲಿ ಸಾರಿ ನಾನು ರಿಪ್ಲೈ ಮಾಡೋಕ್ಕಾಗಿಲ್ಲ. ನಾನು ನಾಳೆ ಸ್ವಲ್ಪ ಫ್ರೀ ಮಾಡ್ಕೊಂಡು ಚೆಕ್ ಮಾಡ್ತೀನಿ. ಓಕೆನಾ? ಆಮೇಲೆ ಶ್ರೀರಾಮ್, ನಿಮ್ ಕಡೆಯಿಂದ ಒಂದು ಹೆಲ್ಪ್ ಏನಪ್ಪಾ ಅಂತಂದ್ರೆ, ತುಂಬಾ ಹುಡುಗರಿಗೆ ಮೈಕ್ರೋಸಾಫ್ಟ್ 365 ಲೈಸೆನ್ಸ್ ಬೇಕಾಗ್ಬೋದು. ಸೊ ಅದನ್ನ ಸ್ವಲ್ಪ ಚೆಕ್ ಮಾಡ್ಬಿಟ್ಟು ನೀವೇನಾದ್ರೂ ಯಾರು ಬಂದಿದಾರಲ್ಲ, ಅಕಸ್ಮಾತ್ ಏನು ಬೇಕಂದ್ರೆ, ಆಯ್ತಾ, ನಿಮ್ ಕಡೆಯಿಂದ ಒಂದು ಹೆಲ್ಪ್ ನಿಮ್ ಕಡೆನೇ ಒಂದು ಹೆಲ್ಪ್ ಆಗ್ಬೇಕು. ಓಕೆನಾ? ಆದಷ್ಟು ಎಷ್ಟು ಕಮ್ಮಿ ಆಗುತ್ತೆ ಅಷ್ಟು ಕಮ್ಮಿಗೆ ಇಲ್ಲಿರೋಂಥ ಹುಡುಗರಿಗೆ, ನೀವು ಬೇರೆ ನಿಮ್ಮ ಬಿಸ್ನೆಸ್ ಏನಿದೆ ಅದ್ ಮಾಡ್ಕೊಳ್ಳಿ. ಬಟ್ ನಮ್ಮ ಕನ್ನಡದವ್ರಿಗೆ ದಯವಿಟ್ಟು ಅದನ್ನ ಇದು ಮಾಡ್ಕೊಡಿ. ಡೈರೆಕ್ಟ್ ನಾನು ಶ್ರೀರಾಮ್, ನಿಮ್ಮ ಡಿಜಿಟಲ್ ರಾಮ್ ಏನಿದೆಯಲ್ಲ ಅದು ಅಲ್ಲಿಗೆ ಕನೆಕ್ಟ್ ಮಾಡ್ಕೊಡ್ತೀನಿ. ಡೈರೆಕ್ಟ್ ಆಗಿ ಅವ್ರಿಗೆ ಇದು ಮಾಡಿ. ಓಕೆನಾ? ರೈಟ್ ನಾಗರಾಜ್, ಒಳ್ಳೇದಾಗ್ಲಿ ನಿಮ್ಗೆ, ಮತ್ತೆ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರೂ ಒಳ್ಳೇದಾಗ್ಲಿ. ದರ್ಶನ್ ಅವ್ರು ಆಲ್ರೆಡಿ ಮೆಸೇಜ್ ಮಾಡಿದ್ದಾರೆ, ನಾಗರಾಜ್ ಅವರೇ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಮಾಡ್ಬಿಟ್ಟು ನೋಡೋಣ. ನಾನು ನನ್ನ ಕಡೆಯಿಂದ ಎಷ್ಟು ಆಗುತ್ತೆ ನಾನು ಟ್ರೈ ಮಾಡ್ತೀನಿ. ಬೇರೆಯವರು ಅಕಸ್ಮಾತ್ ಏನಾದ್ರು ನಿಮ್ಗೆ ಆದ್ರೆ, ಆಯ್ತಾ, ಅವ್ರಿಗೆ ಸಪೋರ್ಟ್ ಮಾಡಿ. ನೀವು ಯಾರೆಲ್ಲ ಆತರ ತುಂಬಾ ಕಷ್ಟದಲ್ಲಿ ಇದ್ದೀರಾ, ಮೆಸೇಜ್ ಮಾಡಿ ನೋಡೋಣ. ನಾಳೆ ಎಲ್ಲ ಕುತ್ಕೊಂಡು ಡಿಸ್ಕಸ್ ಮಾಡೋಣ. ಒಬ್ರಿಗೊಬ್ರು ಹೆಂಗ್ ಸಪೋರ್ಟ್ ಮಾಡ್ಕೊಂಡು ಮೇಲೆ ಬರ್ಬೋದು. ಮತ್ತೆ ಈ ಜಾಬ್ಗಾಗಿರ್ಬೋದು, ಸ್ಕಿಲ್ಸ್ಗಾಗಿರ್ಬೋದು, ಯಾವ್ದಕ್ಕೆ ಆಗಿರ್ಲಿ, ಹೆಂಗ್ ಸಪೋರ್ಟ್ ಮಾಡ್ಬೋದು. ಓಕೆ, ಸೊ ನಾಗರಾಜ್ ಇಲ್ಲಿ ನೋಡಿ ನಂಬರ್ ಕಳಿಸಿದ್ದಾರೆ, ದರ್ಶನ್ ಅವರು, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಓಕೆನಾ? ರೈಟ್ ಪೀಪಲ್, ನಂಗೆ ಸ್ವಲ್ಪ ಕೆಲಸ ಇದೆ. ಓಕೆನಾ? ನಾಳೆ ನಿಮ್ಗೆ ಸಿಗ್ತೀನಿ. ನಾಳೆ ಸ್ವಲ್ಪ ನಾನು ಟೈಮ್ ಮಾಡ್ಕೊತೀನಿ. ಓಕೆ, ರೈಟ್. ಗುಡ್ ನೈಟ್ ಎಲ್ಲರಿಗೂ. ಥ್ಯಾಂಕ್ ಯು. ಬಾಯ್.